ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಜಿ. ಅಭಿನಂದನೆಗಳು ನಿಮಗೂ ಕೂಡ. ಹೆಣ್ಣಿನ ಬಗ್ಗೆ ಒಳ್ಳೆಯಾದಂತಹ ಅಭಿಪ್ರಾಯ ಮತ್ತು ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ತಿಳಿಸಿದ್ದೀರಿ. 100ಕ್ಕೆ 100 ಸತ್ಯ. ನೀವು ಹೇಳ್ತಾ ಇರೋದು ಎಲ್ಲದೂ ಕೂಡ ಸತ್ಯ. ಹೆಣ್ಣನ್ನ ಯಾರು ಗೌರವಿಸಲ್ವೋ, ಹೆಣ್ಣನ್ನ ಯಾರು ರೆಸ್ಪೆಕ್ಟ್ ಮಾಡಲ್ವೋ, ಆ ದೇಶನೇ ಇರ್ಬೋದು, ಆ ಸಮುದಾಯಗಳೇ ಇರ್ಬೋದು, ಅಥವಾ ಆ ಮನೆತನಗಳೇ ಇರ್ಬೋದು, ಅದು ಆ ಮಟ್ಟಕ್ಕೆ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಿಜವಾಗಿ ನಾವು ಕೇಳಿದಾಗ ತಂದೆಯಿಂದ ಜಾಸ್ತಿ ಕಲಿತೀವೋ ತಾಯಿಯಿಂದ ಜಾಸ್ತಿ ಕಲಿತೀವಿ ಅಂದ್ರೆ ತಾಯಿಯಿಂದನೇ ಜಾಸ್ತಿ ಕಲ್ತಿರ್ತೀವಿ ನಾವು. ಏನೇ ಡಿಸಿಪ್ಲಿನ್ ಕಲ್ತ್ರು, ಏನೇ ಕಲ್ತ್ರು. ಸೊ ಹಾಗಾಗಿ ಹೆಣ್ಣು ಬಹಳ ಇಂಪಾರ್ಟೆಂಟ್. ಆದ್ರೆ ಈ ಹೆಣ್ಣು ಕುಲ ಯಾವ ಮುಂದಿನ ಭಾರತದ, ಭವ್ಯ ಭಾರತದ ನಾವು ಕನಸು ಕಾಣ್ತಾ ಇದ್ದೀವಿ, ಅಥವಾ ನಮ್ಮ ವಂಶನ ಮುನ್ನಡೆಸಕ್ಕೆ ಒಬ್ಳು ಹೆಣ್ಣು ಬೇಕು, ನಮ್ಮ ವಂಶನ ಬೆಳಗಕ್ಕೆ ಅಥವಾ ನಮ್ಮ ವಂಶದ ಒಂದು ಜೀವನ ನಾವು ಉತ್ಪತ್ತಿ ಮಾಡಕ್ಕೆ, ಹುಟ್ಸಕ್ಕೆ, ಎಲ್ಲದಕ್ಕೂ ಹೆಣ್ಣು ಬೇಕು. ಆದ್ರೆ ಪರಿಸ್ಥಿತಿ ಹೇಗಾಗ್ತಿದೆ ಅಂತಂದ್ರೆ ಆ ಹೆಣ್ಮಕ್ಳೇ ಅವ್ರ ಆರೋಗ್ಯನ ಕಳ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಾವಿವತ್ತು ಡೀಟೇಲ್ ಆಗಿ ಸ್ವಲ್ಪ ತುಂಬಾ ಏನಿವತ್ತು ಡೀಟೇಲ್ಡ್ ಆಗಿ ಹೋಗಲ್ಲ. ಯಾಕೆ ಅಂತಂದ್ರೆ ನನ್ನ ಇಂದಿನ ಸಂಚಿಕೆಗಳು ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರೆ ಪರ್ಫೆಕ್ಟ್ ಆಗಿ ವೆಯ್ಟ್ ಲಾಸ್ ಇಂದ ಹಿಡಿದು ಲಿವರ್ ಇಂದ ಹಿಡಿದು ನನ್ನೆಲ್ಲ ಕಾರ್ಯಕ್ರಮಗಳನ್ನ ನೀವು ಕೇಳಿಸ್ಕೊಂಡು ಅದನ್ನ ನೀಟಾಗಿ ಏನಾದರೂ ನೋಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಇವತ್ತಿನ ಸಮಸ್ಯೆಗೆ ನಾವು ಆಲ್ರೆಡಿ ಪರಿಹಾರನ ಕೊಟ್ಟಿ ಆಗಿದೆ. ಇವತ್ತು ನಾನು ಏನು ಹೇಳಕ್ ಹೊರಟಿದ್ದೀನಿ ಇದೇನೇನು ಉಳಿದಿಲ್ಲ. ಬಟ್ ದಿಸ್ ಈಸ್ ಅ ಸ್ಪೆಷಲಿ, ಇದು ಹೆಣ್ಮಕ್ಳಿಗೋಸ್ಕರ ಈ ಒಂದು ಪ್ರಾಡಕ್ಟ್ ನಮ್ಮ ಸಂಸ್ಥೆ ಡೆವಲಪ್ ಮಾಡಿದೆ, ರೀಬ್ಯಾಲೆನ್ಸ್ ಅಂತ ಹೇಳಿ. ಸರ್ ಇದು ಹೇಗೆ, ಇದು ಯಾವ ತರ, ಇದು ಏನು ನೋಡಿ. ಈ ಸೃಷ್ಟಿನಲ್ಲಿ 2 ತರದ ಜೀವಿಗಳು ಉಗಮ ಆಯಿತು ಈ ಮನುಷ್ಯರಲ್ಲಿ, ಒಂದು ಹೆಣ್ಣು, ಒಂದು ಗಂಡು ಅಂತ. ಗಂಡಿನ ದೇಹದ ಪರಿಸ್ಥಿತಿ ಹೇಗಿರುತ್ತೋ ಹೆಣ್ಣಿನ ದೇಹದ ಪರಿಸ್ಥಿತಿ ತುಂಬಾ ವಿಭಿನ್ನವಾಗಿದೆ. ಅಂದ್ರೆ ಫಿಸಿಕಲಿ ನೀವು ನೋಡ್ತೀರಾ, ಶಕ್ತಿಯಿಂದ ನೋಡ್ತೀರಾ, ಯಾವುದರಿಂದ ನೋಡ್ತೀರಾ. ಸೊ ಹೆಣ್ಣಿನ ಜೀವದಲ್ಲಿ ಒಂದು ಜೀವ ಹುಟ್ಟಬೇಕಾಗಿರುತ್ತೆ, ಅದಕ್ಕೆ ಹಂತವಾಗಿ ಅವಳು ಸಿದ್ಧವಾಗ್ತಾ ಹೋಗ್ಬೇಕಾಗತ್ತೆ. ಬಟ್ ಇಲ್ಲೇನಾಯ್ತು, ಹೆಣ್ಣನ್ನ ಗೌರವಿಸೋದಕ್ಕೆ, ಹೆಣ್ಣನ್ನ ನಾವು ಸನ್ಮಾನ ಮಾಡೋದಕ್ಕೆ, ಆದ್ರೆ ನಾವು ಎಲ್ಲದರಲ್ಲೂ ಪುರುಷರಷ್ಟೇ ಪ್ರಧಾನರು ಅಂತ ಹೇಳ್ಕೊಂಡು ಹೊರಟಂತ ಹೆಣ್ಮಕ್ಳು ದಮ್ ಹೊಡಿಯೋದು, ಎಣ್ಣೆ ಹೊಡಿಯೋದು, ಇದರಲ್ಲೂ ನಾವು ಪುರುಷರಷ್ಟು ಸಮಾನ ಅಂತ ಬಂದಿದ್ದೀಯಲ್ಲ, ಅದು ದುರಂತಕ್ಕೆ ಮಹಾನ್ ನಾಂದಿ ಆಡ್ತು. ನಾನ್ ಅದನ್ನೆಂತೂ ಖಂಡಿತ, ಗಂಡ್ಮಕ್ಳು ಸಿಗರೇಟ್ ಸೇದಿದ್ರೆ, ಗಂಡ್ಮಕ್ಳು ಡ್ರಿಂಕ್ಸ್ ಮಾಡಿದ್ರೆ ಒಪ್ದಲ್ಲೇ ಇರೋ ನಾನು ಇನ್ನು ಹೆಣ್ಮಕ್ಳದ್ನ ಅದನ್ನ ಒಪ್ತೀನಿ ಅಂತ ಹೇಳಕ್ಕೆ ನಾನು ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನು ಸ್ಮೋಕರ್ಸ್ ಇದ್ದಾರೆ ಅದ್ರ ಪರ್ಸೆಂಟೇಜ್, ತುಂಬಾ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಷನ್ ಆಗ್ತಿರೋ ರೇಷಿಯೋ ಮೇಲ್ಗಿಂತ ಫಿಮೇಲ್ ಜಾಸ್ತಿ. ಅಂದ್ರೆ ಹುಡುಗರಿಗಿಂತ ಹುಡುಗಿಯರು ಜಾಸ್ತಿ ಧೂಮಪಾನಕ್ಕೆ ಮತ್ತು ಮದ್ಯಪಾನಕ್ಕೆ ಇಂಡಿಯಾದಲ್ಲಿ ಸ್ಪೀಡ್ ಆಗಿ ಅಡಿಕ್ಟ್ ಆಗ್ತಿದ್ದಾರೆ ಅಂತಂದ್ರೆ ಇದು ಯಾವ ಸಮಾನತೆ ಎಲ್ಲಿಗೋಯ್ತು ಅಂತ ಸ್ವಲ್ಪ ಹೆಣ್ಮಕ್ಳು ಯೋಚನೆ ಮಾಡಬೇಕು. ಯಾಕೆಂದ್ರೆ ಯು ವಿಲ್ ಹರ್ಟ್ ಅ ಲಾಟ್. ಬನ್ನಿ ಇದನ್ನ ನಾವು ಹಂತವಾಗಿ PPT ಸಹಾಯ ಜೊತೆಗೆ ತಿಳ್ಕೊಳಕ್ಕೆ ಟ್ರೈ ಮಾಡೋಣ, ಏನು ಎಂತೂ ಹೇಗೆ. ಸ್ನೇಹಿತರೆ, ಹೆಣ್ಣು ಅಂತ ಅಂದ್ರೆ ನಾನು ಸಿಂಪಲ್ ಆಗಿ ಇದೊಂದು ಸ್ಲೈಡ್ ಮಾಡ್ಬೇಕಾದ್ರೆ ಐ ಡಿಸೈಡೆಡ್ ಏನಪ್ಪಾ ಅಂತಂದ್ರೆ, ಗಂಡ್ ಮಕ್ಳಿಗೆಲ್ಲ ಏನು ಒಂದ್ ಮನೆ ಇರುತ್ತೆ, ಓಕೆ, ಒಬ್ರನ್ನ ಅಪ್ಪ ಅಮ್ಮ ಅಂತ ಅಂದ್ಕಂತೀವಿ. ಅವಳದು ತುಂಬಾ ಕಷ್ಟ ಹೆಣ್ದು. ಯಾಕೆ ಅಂತಂದ್ರೆ ಹುಟ್ಟಿದ ಮನೇಲೂ ಅಪ್ಪ ಅಮ್ಮ ಇರ್ತಾರೆ, ಮದುವೆ ಆದ ಮನೆ ಬಂದ್ಮೇಲೂ ಅಪ್ಪ ಅಮ್ಮ ಇರ್ತಾರೆ, ಹುಟ್ಟಿದ ಮನೇನೂ ಅವಳ ಮನೇನೆ, ಇಲ್ಲಿಗೆ ಬಂದ್ರು ಅವಳ ಮನೇನೆ. ಹುಡುಗಿ ಹೆಂಗ್ಸ್ ಒಬ್ಳೆ, ಆದ್ರೆ ಅವಳ ಥೌಸಂಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಲ್ಯಾಕ್ಸ್ ಆಫ್ ಎಮೋಷನ್ಸ್ ಅವ್ರಿಗೆ. ಯಾಕೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಈ ಗಂಡ್ಮಕ್ಳು ಹೆಂಗೆ ಅಂತಂದ್ರೆ ಎಮೋಷನ್ಸ್ ಅಷ್ಟು ಸ್ಟ್ರಾಂಗ್ ಇರಲ್ಲ ಈ ಗಂಡ್ಮಕ್ಳಲ್ಲಿ. ನಾವ್ ಹೆಂಗೆ ಯೋಚನೆ ಮಾಡ್ತಿರ್ತೀವಿ, ಕೂಲ್ ಆಗಿರ್ತೀವಿ, ಆರಾಮಾಗಿ ಹೋಗ್ತೀವಿ, ಬಿಟ್ಟಾಕ್ ಹೋಗ್ಬಿಡ್ತೀವಿ. ಬಟ್ ಹೆಣ್ಮಕ್ಳುಗಳು ಹಂಗಲ್ಲ, ಸ್ಪಂದಿಸ್ತಾ ಹೋಗ್ತಾರೆ, ಸಣ್ಣ ಸಣ್ಣ ವಿಚಾರನೂ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ, ಒಳಗೆ ಕೊರಗ್ತಾ ಹೋಗ್ತಾರೆ, ಅವ್ರ ಕೈಲಾದ್ರೆ ಅದನ್ನ ಟ್ರೈ ಮಾಡ್ತಾರೆ, ಆಗ್ಲಿಲ್ವೋ ಒಳಗೆ ನುಂಗ್ಕಣಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ಹೆಣ್ಣು ಅಂತ ನಾವು ನೋಡಿದ್ರೆ ಹುಟ್ಟಿದಾಗಿಂದ ಹಿಡಿದು ಅವಳ ಜೀವನದ ಕೊನೆ ಘಟ್ಟದವರೆಗೂ ಕೂಡ ಅವಳು ಅನುಭವಿಸುವಷ್ಟು ಎಮೋಷನ್ಸ್ ಏರುಪೇರನ್ನ ಗಂಡು ಮಕ್ಕಳುಗಳು ಒಂದು 10 to 15% ಕೂಡ ನಾವು ಅನುಭವಿಸಕ್ಕೆ ಸಾಧ್ಯತೆ ಇರಲ್ಲ. ಅಷ್ಟು ಎಮೋಷನ್ಸ್ ಏರಿಳಿತಗಳನ್ನ ಇಳಿತಾಳೆ.
ಈ ಮಾತನ್ನ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ, ಹಂಗಾದ್ರೆ ಸರ್ ಗಂಡಸರೆಲ್ಲ ವೇಸ್ಟಾ? ಖಂಡಿತ ನಾನು ಅರ್ಥದಲ್ಲಿ ಹೇಳ್ತಾ ಇಲ್ಲ. ಈ ಭಾವನೆಗಳ ಒಯ್ದಾಟ, ತೊಯ್ದಾಟ ಮತ್ತು ಈ ಭಾವನೆಗಳ ಹೊಡೆತ ಅಂತ ನಾವೇನ್ ಕರಿತೀವಿ, ಈ ಎಮೋಷನ್ ಬ್ಯಾರಿಯರ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಇಷ್ಟೆಲ್ಲ ಮಾಡಿ ಇನ್ನೊಂದು ಮನೆಗೆ ಬಂದ್ರೂ ಕೂಡ ಅವಳು ಸ್ವತಂತ್ರಳಾಗಿರಕ್ಕಾಗಲ್ಲ. ಅವಳ ಭಾವನೆಗಳನ್ನ ಈಸಿಯಾಗಿ ವ್ಯಕ್ತಪಡಿಸಕ್ಕಾಗಲ್ಲ. ಅವಳು ಯಾವ್ದ್ರಲ್ಲೂ ಡಾಮಿನೇಟ್ ಆಗಿ ತೊಡಗಿಸ್ಕೊಳಕ್ಕಾಗಲ್ಲ. ಗಂಡಂಗೊಂದು ಸರಿಯಾದ ಸಜೆಷನ್ ಕೊಡಕ್ಕಾಗಲ್ಲ. ಸಜೆಷನ್ ಕೊಟ್ಟರು ಕೂಡ ಅವಳು ಕೊಟ್ಟಿದ್ದ ಸಜೆಷನ್ ತಾಣಕ್ಕೆ ಯಾರು ರೆಡಿನೂ ಇರಲ್ಲ. ನಮಗೆ ಅಡಿಗೆ ಮಾಡಕ್ ತಾಯಿ ಬೇಕು, ನಮ್ಮನ್ನ ಕೇರ್ ಮಾಡಕ್ ತಾಯಿ ಬೇಕು, ನಮಗೆ ಎಲ್ಲದಕ್ಕೂ ತಾಯಿ ಬೇಕು. ಆದ್ರೆ ತಾಯಿ ಹೇಳೋ ಎಷ್ಟು ಮಾತನ್ನ ಕೇಳ್ತೀವಿ ಅಂತ ನಾವು ಲೆಕ್ಕ ಹಾಕಿದ್ರೆ, ನಮ್ಮ ಬಟ್ಟೆಯಿಂದ ಹಿಡಿದು ನಮ್ಮ ಬೈಕ್, ನಮ್ಮ ಕಾರ್, ನಮ್ಮ ಬಿಸ್ನೆಸ್, ನಮ್ಮ ವ್ಯವಹಾರಕ್ಕೂ ಕೂಡ ಅವರು ಇಂಟರ್ಫಿಯರ್ ಆಗಲ್ಲ. ಬಟ್ ಅವ್ರು ಕೇಳಕ್ ಬಂದಾಗ್ಲೂ ಹೇಳೋ ವ್ಯವಧಾನನೂ ಕೂಡ ನಮ್ ಗಂಡ್ ಮಕ್ಳಲ್ಲಿ ಇರಲ್ಲ. ಇಷ್ಟು ರೀತಿ ಅವರು ಎಲ್ಲವನ್ನೂ ಮಾಡಿ, ಎಲ್ಲಾ ತ್ಯಾಗ ಮಾಡಿ, ಆ ಎಮೋಷನ್ಸ್ ಏನ್ ಬ್ಯಾರಿಯರ್ ಅಂತ ನಾವು ಕರಿತೀವಿ, ಆ ಎಮೋಷನ್ಸ್ ಏನ್ ಅವರಲ್ಲಿ ತುಂಬಾ ವ್ಯಕ್ತಪಡಿಸ್ತಾ ಇರ್ತಾರೆ, ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಸೂಕ್ಷ್ಮ. ದೇಹ ಮತ್ತು ಮನಸ್ಸು ಹೆಣ್ಣು ಮಕ್ಕಳಲ್ಲಿ ತುಂಬಾ ಸೂಕ್ಷ್ಮ ಇರುತ್ತೆ ಸ್ನೇಹಿತರೆ. ಜೊತೆಗೆ ಹೆಣ್ಮಕ್ಳು ನೀವು ನೋಡಿರ್ಬೋದು, ನಾವು ಬೆಳಿತಾರವರು ನಮ್ಮ ಜೊತೆನೆ ಬೆಳಿತಾರೆ, ಸರಿ ಸಮಾನವಾಗಿ ಬೆಳಿತಾರೆ. ಸರಿ ಸಮಾನವಾಗಿ ಬೆಳೀತಾ 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 ದೇಹದಲ್ಲಿ ಹಲವಾರು ಬದಲಾವಣೆಗಳು. ಅವ್ರ ಕೂದಲನ್ನ ಉದ್ದ ಬಿಡಬೇಕಾಗತ್ತೆ, ಸಾಮಾಜಿಕವಾಗಿ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಅಂಡ್ ಓದೋ ಟೈಮಲ್ಲೇ ಅವರು ಮೆಚೂರ್ಡ್ ಆಗೋದು ಸಾಮಾನ್ಯವಾಗಿರ್ತಕ್ಕಂಥ ಮೆಚೂರ್ ಆದ್ಮೇಲೆ ಆ ಒಂದು ಸಮಯದಿಂದನೇ ಅವರ ದೇಹದಿಂದ ನಾನಾ ಬದಲಾವಣೆಗಳು ಶುರುವಾಗ್ತವೆ. ಅವರ ರಕ್ಷಣೆ ಇರ್ಬೋದು, ಅವ್ರನ್ನ ಕೇರ್ ಟೇಕ್ ಮಾಡೋದಿರ್ಬೋದು, ಅವರಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಹಾರ್ಮೋನ್ಸ್ಗಳನ್ನ ಅವರು ಆ ಒತ್ತಡವನ್ನ ನಿರ್ವಹಿಸ್ಕೊಂಡು ಈ ಸಮಾಜದಲ್ಲಿ ಬದುಕಬೇಕಾಗತ್ತೆ. ಯಾಕೆಂದ್ರೆ ಈ ಸಮಾಜ ನಾವು ತಿಳ್ಕೊಂಡಷ್ಟು ಈಸಿ ಆಗಿರುತ್ತಾ? ರಾಜಕೀಯನೇ ತಗೊಳ್ಳಿ, ಸ್ವಾಮೀಜಿಗಳೇ ತಗೊಳ್ಳಿ, ನೀವೆಲ್ಲಿ ತಗೊಳ್ಳಿ, ಯಾ ಕ್ಷೇತ್ರ ತಗೊಳ್ಳಿ, ಎಲ್ಲ ಹೆಣ್ಣನ್ನ ಗಲೀಜಾಗಿ ನೋಡೋಂತ ಈ ಪರಿಸ್ಥಿತಿ ಒಳಗೆ ಅದನ್ನೆಲ್ಲ ದಾಟಿ ಅವಳೊಂದು ಜೀವನ ನಡೆಸ್ಬೇಕು ಒಬ್ಳು ಹೆಣ್ಣು. ಇದು ಎಷ್ಟು ಕಷ್ಟ ಅಲ್ವಾ? ಇದರೊಳಗೆ ಅವಳದು ಫಿಸಿಕಲ್ ಕಂಪ್ಯಾರಿಟಿವ್ಲಿ ಮೇಲ್ ಅಂತ ನಾವು ಮಾಡಿದಾಗ ಶಿ ವಿಲ್ ಒಂದ್ ಸ್ಟೆಪ್ ಹಿಂದೆನೆ ಇರ್ತಾರೆ. ಯಾಕೆ ಅಂತಂದ್ರೆ ಅವರ ಆ ಫಿಸಿಕ್ ಏನಿದೆ ಅದು ನಾಟ್ ಸೂಟ್ ಫಾರ್ ದ ಮೆನ್ ತರ ಇರಲ್ಲ. ಅವ್ರದ್ದು ಬೈಸಿಪ್ಸ್ ನೋಡಿ, ಅವ್ರದ್ದು ಟ್ರೈಸಿಪ್ಸ್ ನೋಡಿ. ಯಾಕೆ ಅಂತಂದ್ರೆ ಗಂಡ್ ಮಕ್ಳುಗಳು ಎಕ್ಸ್ಪೆಷಲಿ ಗಟ್ಟಿಯಾಗಿ ಬೆಳೆಯಕ್ ಸ್ಟಾರ್ಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಅವರು ರೆಡಿ ಆಗಿರ್ತಾರೆ, ಅವ್ರದ್ದು ಕೆಲಸನೇ ಅಷ್ಟು. ಹೆಣ್ಮಕ್ಳದ್ದು ದೇಹ ಯಾವ ತರ ಮೈಕಟ್ಟು, ಯಾವ ತರ ಅವರ ರಚನೆ ಅಂತಂದ್ರೆ ಅವರ ಮನಸ್ಸೆಷ್ಟು ಸೂಕ್ಷ್ಮವಾಗಿರುತ್ತೋ ದೇಹನೂ ಕೂಡ ಅಷ್ಟ ಸೂಕ್ಷ್ಮವಾಗಿರುತ್ತೆ. ಈ ಎರಡು ವಿಚಾರದಲ್ಲಿ ನೀವು ನೋಡ್ಬೋದು, ಹೆಣ್ಣು ಅಷ್ಟೊಂದು ಭಾವನೆಗಳ ವೇರಿಯೇಷನ್ಸ್ ನ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್, ಗಂಡಿನಷ್ಟು ಸ್ಟ್ರಾಂಗ್ ಫಿಸಿಕ್ ಇಲ್ಲ. ಆದ್ರೆ ಇವತ್ತೇನು ಪೊಲ್ಯೂಷನ್ ಅನ್ನೋದಿದೆ, ಈ ಪೊಲ್ಯೂಷನ್ ಹೈಯೆಸ್ಟ್ ಹರ್ಟ್ ಮಾಡೋದು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳುಗಳಿಗೆ. ಇವತ್ತು ಯಾವ್ದಾದ್ರು ಒಂದು ಹೆಣ್ಣನ್ನ ಹಾಳು ಮಾಡ್ತಿದೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಪೊಲ್ಯೂಷನ್ಸ್ಗಳು ಅದರಲ್ಲಿ ತೊಡ್ಕೊಂಡಿದ್ದಾವೆ, ಎಷ್ಟರ ಕಡೆಯಿಂದ ಆ ಹೆಣ್ಮಕ್ಳು ಅವಳು ರಕ್ಷಿಸ್ಕೋಬೇಕು ಅಂತಂದ್ರೆ ಫಸ್ಟ್ ಬರೋಣ ಫುಡ್. ಈ ಫುಡ್ ಅನ್ನೋದೇನಂತೇಳಿ ನಾನು ಆಲ್ರೆಡಿ ನಿಮ್ಗೆಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ. ವೆಯ್ಟ್ ಲಾಸ್ ಅನ್ನ ಏನ್ ನಮ್ದು 2 ಸರಿ ನಡೀತು, ಮತ್ತೆ ನಾನಿಲ್ಲಿ ಅದನ್ನ ಸೇರ್ಸಕ್ ಹೋಗಲ್ಲ ಸ್ನೇಹಿತರೆ. 99% ಜನಕ್ಕೆ ಬ್ಯಾಲೆನ್ಸ್ ಡಯಟ್ ಏನು ಅನ್ನೋದು ಡಾಕ್ಟರ್ಗಳಿಗೆ ಗೊತ್ತಿಲ್ಲ. ಇವತ್ತೊಂದು ವಿಚಿತ್ರ ನಡೀತು. ನಮ್ಮ ಕ್ಲಾಸ್ಮೇಟ್ ನನ್ನ ಜೊತೆ ಓದಿದರು, ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಆಗಿದ್ದಾರೆ. ಸೊ ಮಧ್ಯಾಹ್ನ ಅವ್ರದ್ದೇನೋ ಒಂದು ಜಮೀನಿನ ವ್ಯಾಪಾರ ಸಮಥಿಂಗ್ ಏನೋ ನಡೀತಾ ಇತ್ತು ನಮ್ಮ ಫ್ಯಾಮಿಲಿಯ ಜೊತೆಗೆ. ನಾನು ಅವ್ರ ಜೊತೆಗೆ ಹೋದಾಗ ಮನೆಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡೋ ಟೈಮಲ್ಲಿ ಒಂದು ಮನೆಗೆ ಕರೆದ. ಎಷ್ಟು ದಿನ ಆಯ್ತು ನೀನು ನಮ್ಮ ಮನೆಗೆ ಬಂದಿಲ್ಲ, ಬರಬೇಕು. ನಾನು ಊರಿಂದ ಬರ್ತಾ ಇದ್ದೆ, ಖಂಡಿತ ಬರ್ತೀನಪ್ಪ ನಿಮ್ಮ ಮನೆಗೆ ಬರಕ್, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಅವನ ಮನೆಗೆ ಹೋದಾಗ ಇಸ್ ಎ ಡಾಕ್ಟರ್, ಅವನ ಹೆಂಡತಿ ಕೂಡ ಡಾಕ್ಟರ್. ಸೊ ಡೈನಿಂಗ್ ಟೇಬಲ್, ಮನೆ ತುಂಬಾ ಚಿಕ್ಕದಿತ್ತು, ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕರೆದು, ನನ್ನ ಟೈಮ್ ಇದಿಲ್ಲ, ನಾನು ಊಟ ಮಾಡಲ್ಲ, ನೀವು ಊಟ ಮಾಡಿ ಅಂತಂದ್ರೆ. ಸೊ ಹಂಗ ನಿಮ್ಗೆ ಏನಾದ್ರು ಕೊಡ್ತೀವಿ ಅಂತಂದ್ರೆ ಮಜ್ಜಿಗೆ ಆಗ್ಬೋದು ಅಂತಂದ್ರೆ. ಸೊ ಅವರು ಊಟಕ್ಕೆ ಕೂತ್ರು, ನಾನು ಮಜ್ಜಿಗೆ ಕುಡಿಯಕ್ಕೆ ಹಂಗೆ ಊಟ ಮಾಡ್ತಾ ಮಾತಾಡಿ ನಿಮ್ ಟೈಮ್ ಆಗುತ್ತೆ ಅಂತ ಕೂತ್ಕೊಂಡಾಗ ಆಸ್ ಎ ಡಾಕ್ಟರ್ ಅವ್ನು ತಿಂದಿದ್ ಫುಡ್ನ, ಯಾಕೆ ಅಂತಂದ್ರೆ ನಾನು ಪ್ರತಿಯೊಂದನ್ನು ನೋಡ್ತೀನಿ. ನನ್ನ ಮಗಳೇನ್ ತಿಂತಾ ಇದ್ದಾಳೆ, ನನ್ನ ಮಗ ಏನ್ ತಿಂತಾ ಇದ್ದಾನೆ,
ನನ್ನ ಮನೆಯವ್ರು ಏನ್ ತಿಂತಾ ಇದ್ದಾರೆ, ಟ್ರೈ ಮಾಡ್ತೀನಿ ಅದನ್ನ ಸರಿ ಮಾಡಕ್ಕೆ. ನಮ್ಮ ತಂದೆ, ನಮ್ಮ ತಾಯಿ, ಅಥವಾ ನನ್ನ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ಬೋದು, ನಾನು ಟ್ರೈ ಮಾಡ್ತೀನಿ ಆ ಥರ ತಿನ್ಬೇಡಿ, ದಟ್ಸ್ ನಾಟ್ ಗುಡ್, ನೀವ್ ಹಿಂಗ್ ತಿನ್ಬೇಕು ಅಂತ ಟ್ರೈ. ನಾನು ಕುತ್ಕೊಂಡು ವಾಚ್ ಮಾಡಿದ್ರೆ ಐ ಬಿಕಮ್ ವೆರಿ ಕನ್ಫ್ಯೂಸ್ಡ್. ಏನ್ ತಿಂತಾ ಇದ್ದಾನೆ ಇವ್ರು ಗಂಡ ಹೆಂಡತಿ ಇಬ್ರು ಡಾಕ್ಟರ್ಸ್. ಅದೇ ಮತ್ತೆ ರಾಂಗ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ಡ್ ಅಂದ್ರೆ ನಮ್ಮ ದೇಶದಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ, ಬರಬಾರ್ದು ರೋಗಗಳು ಬಂದು ಅದನ್ನ ಒಂದು ಪಥ್ಯ ಅಂತ ನಾವು ತಿಳ್ಕೊಂಡಿದೀವಿ. ಅಲ್ಲಿ ತನಕ ಈ ದೇವ್ರು ಕೊಟ್ಟಿರೋ ದೇಹನ ಉಜ್ಜಾಡಬೇಕು, ಮಜಾ ಮಾಡಬೇಕು. ನಮ್ಮ ದೇಹ ಇರದೆ ನಮ್ಮ ನಾಲಿಗೆಯ ಚಟವನ್ನ ಪೂರೈಸ್ಲಿಕ್ಕೆ ಅದಕ್ಕೆ ಕೇಳಿದ್ನೆಲ್ಲ ತಂದು ತಿನ್ನಬೇಕು. ಹೆಂಗೆ ಅಂತಂದ್ರೆ, ಒಂದ ಸಲ ಬ್ಯಾಡ್ ಕ್ರೇವಿಂಗ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಯ್ತು, ಒಂದ ಸಲ ನೀವು ಆ ಸೈಕಲ್ಗೆ ಹೋದ್ರಿ ಅಂತಂದ್ರೆ ಅದು ಹೊಟ್ಟೆಲಿ ಅಬ್ಡೋಮನ್ ಇರಿಟೇಷನ್ ಆಗತ್ತೆ. ಅಬ್ಡೋಮನ್ ಇರಿಟೇಷನ್ ಆದಾಗ ಒಂದು ಜ್ಯೂಸ್ ಬೇಕು ಅನ್ನುತ್ತೆ. ಅಗೈನ್ ಅದು ಶುಗರ್ ಜ್ಯೂಸ್ನೇ ಕೇಳುತ್ತೆ. ಆ ಶುಗರ್ ಜ್ಯೂಸ್ನ ಕುಡಿತೀವಿ, ಮತ್ತೆ ಕ್ಯಾಲೋರೀಸ್ ಎಕ್ಸ್ಟ್ರಾ ಸ್ಟಾರ್ಟ್ ಆಗುತ್ತೆ. ಮತ್ ಅದನ್ನ ಕೂಲ್ ಡೌನ್ ಮಾಡಕ್ ಇನ್ನೇನಾರು ಒಂದು ತಿಂತೀವಿ, ಮತ್ ಅದನ್ನ ರಿಪ್ಲೇಸ್ ಮಾಡಕ್ ಇನ್ನೊಂದು ತಿಂತೀವಿ. ತಿಂತಾನೆ ಇರ್ತೀವಿ. ಎವ್ರಿ 2 hours ತಿಂತೀವಿ, 3 hours ತಿಂತೀವಿ. ತಿಂದು 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 ಹೆಂಗಾಗಿದ್ದಾರೆ ಅಂತಂದ್ರೆ, ಇವತ್ತು ಸಂಜೆ ಆಗ್ತಿದ್ದಂಗೆ ಈ ಸಂಜೆ ಏನಿದೆ ಅದು ನಿನ್ನ ಕೆಲಸವನ್ನ ಮುಗಿಸುವ, ಬೆಳಗಿಂದ ಮಾಡಿರುವ ಕೆಲಸವನ್ನ ಒಂದು ಹಂತಕ್ಕೆ ತಂದು ಕ್ಲೋಸ್ ಮಾಡಿ ರಾತ್ರಿಯನ್ನ ವೆಲ್ಕಮ್ ಮಾಡೋ ಟೈಮಲ್ಲಿ ಎಂತರಿಗೂ ಸಂಜೆನಲ್ಲಿ ಹೊಟ್ಟೆ ಹಸಿಯೋದು ಸಹಜ. ಅದು ನೀವು ಆಯುರ್ವೇದದಲ್ಲಿ ಕೇಳಿ, ಯಾವ್ದ್ರಲ್ಲಾರು ಕೇಳಿ, ಆ ಹೊಟ್ಟೆ ಹಸುವನ್ನ ತುಂಬಾ ಅದ್ಭುತವಾಗಿ ಪೋಷಕಾಂಶ ಭರಿತ ಆಹಾರಗಳಿಂದ ನಾನು ಅದನ್ನ ಕವರ್ ಮಾಡಿ ಒಂದು ಕ್ಲೀನ್ ಆಗಿ ಒಂದು ಸಂಜೆನ ಮುಗಿಸಿದ್ರೆ ಅದರಂತ ಅದ್ಭುತ ಔಷಧ ಇನ್ನೊಂದಿಲ್ಲ. ಹೋಗಿ ತಾಯಿ ನಿಂತ್ಕೊಂಡು ನೋಡಿ, ಅವೆಂತೆಂತ ಹೆಣ್ಣು ಮಕ್ಳುಗಳು ತಿಂತಿರ್ತಾರೆ. ಅವರ ದೇಹದ ಮೇಲೂ ಅರಿವಿಲ್ಲ, ಅವ್ರು ಏನ್ ತಿಂತಿದೀವಿ ಅನ್ನೋ ಜ್ಞಾನನೂ ಇಲ್ಲ. ನನ್ನಿಂದ ನಾನು ಮುಂದಕ್ಕೆ ನಮ್ಮ ಮನೆಯ ವಂಶೋದ್ಧಾರಕನ ಹುಟ್ಟಾಕೋ ಹೊಟ್ಟೆನ ಅದು, ಅಥವಾ ಏನಾರು ಒಂದು ಡಸ್ಟ್ಬಿನ್ ತಿಂತಾ ಇರೋ, ಎಲ್ಲಿಗೆ ಹೋಯ್ತಿದು, ಏನಾಯ್ತು? ಆಟೋಮೆಟಿಕಲಿ ಹಾಳಾಯ್ತು ಹೆಣ್ಮಕ್ಳಿಗೆ. ನೆಕ್ಸ್ಟ್ ಬಂದ್ರೆ ಸ್ನೇಹಿತರೆ, ನ್ಯೂಟ್ರಿಷನ್ ಅನ್ನೋ ಪದದ ಅರ್ಥನೂ ಕೇಳಕ್ ಹೋಗ್ಬೇಡಿ. ನಾನು ಇದ್ರದ್ದು ಏನು ಕ್ಲಾರಿಟಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಬಹಳ ರೇರ್. ನಾನು ಜನರಲಿ ಮದುವೆಗಳಿಗೆ ಹೋಗ್ತಿರ್ತೀನಿ. ಮದುವೆಗಳಿಗೆ ಹೋದಾಗ ಅವ್ರ ಎಲೆಗಳನ್ನ ಹಿಂಗೆ ಅಬ್ಸರ್ವ್ ಮಾಡ್ತೀನಿ. ಯಾರೇ ಮನೆಗೆ ಹೋದ್ರು ಯಾವುದೇ ಒಬ್ಬ ಅಡಿಗೆ ಮಾಡಬೇಕಾದ್ರೆ ಬಹಳ ಚೆನ್ನಾಗಿ ಹೇಳಿರ್ತಾನೆ. ಏನಂತ ಹೇಳ್ತಾನೆ ನೋಡಿ ಸ್ವಾಮಿ, ಕಾಳು, ಕೋಸಂಬರಿ, ಪಲ್ಯ, ಹಪ್ಳ, ಉಪ್ಪಿನಕಾಯಿ, ಒಂದು ಸ್ವೀಟು, ಒಂದೆರಡು ಸ್ವೀಟು, ಒಂದು ಸ್ಟಾರ್ಟ್ರು, ಅದು ಇದು ಹಿಂಗೆಲ್ಲ ಹೇಳಿ ಅನ್ನ, ಸಾರು, ಮಜ್ಜಿಗೆ, ಬೋಂಡ, ಬಜ್ಜಿ ಹೇಳಿರ್ತಾನೆ. ನಾನು ನೋಡಿದ್ದೀನಿ ಕೋಸಂಬರಿ ಅಂದ್ರೆ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಸ್ವೀಟ್ ಕಾರ್ನ್ ಮಾಡ್ತಾರೆ, ಇನ್ನಷ್ಟು ಜನ ಹೆಸರು ಬೇಳೆದ್ ಮಾಡ್ತಾರೆ, ಅದಕ್ಕೆ ಕುಕುಂಬರ್ ಹಾಕ್ತಾರೆ, ಕ್ಯಾರೆಟ್ ಹಾಕ್ತಾರೆ, ಸೌತೆಕಾಯಿ ಹಾಕ್ತಾರೆ, ಪಲ್ಯಗಳೇನೋ ಮಾಡ್ತಾರೆ. ನೀವು ನೀಟಾಗಿ ಅಬ್ಸರ್ವ್ ಮಾಡ್ರಿ, ಒಬ್ರು ಸ್ವೀಟ್ ಬಿಡಲ್ಲ, ಒಬ್ರು ಬೋಂಡ ಬಿಡಲ್ಲ, ಏನೂ ಬಿಡಲ್ಲ. ಆದ್ರೆ ಕೋಸಂಬರಿ ಪಲ್ಯ ಲಾಟಗಟ್ಲೆ ಬಿದ್ದಿರುತ್ತೆ. ಇದು ಏನ್ ತೋರಿಸ್ತಾ ಇದೆ? ಕಂಡರ ಮನೆ ಮದುವೆಲೇ ನೀನ್ ಅದನ್ನ ತಿಂದೇ ಇರೋನು, ನಿಮ್ ಮನೇಲಿ ನೀನ್ ತಿಂತೀಯಾ? ನನ್ನ ಪ್ರಕಾರ ಸ್ವೀಟ ಎಲೆಲಿ ಉಳಿಬೇಕು, ಬೋಂಡ ಬಜ್ಜಿ ಎಲೆಲಿ ಉಳಿಬೇಕು. ಇವನ್ ಏನೋ ಬಿಡದಂಗ್ ತಿಂದು ನಿನ್ನ ಹೊಟ್ಟೆನ ಬ್ಯಾಲೆನ್ಸ್ಡ್ ಮಾಡಬೇಕು. ಯಾಕೆಂದ್ರೆ ಇದು ನಮ್ ಜನ ಯಾವಾಗ ಕಲಿತಾರೆ? ಲ್ಯಾಕ್ ಆಫ್ ನ್ಯೂಟ್ರಿಷನ್ಸ್. ಯಾಕೆ ಅಂತಂದ್ರೆ, ನಿನ್ನ ದೇಹ ಒಂದು ದೊಡ್ಡ ಕಾರ್ಖಾನೆಗಿಂತ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಿರುತ್ತೆ. ಯಾಕೆ ಅಂತಂದ್ರೆ, ಈ ಭೂಮಿ ಮೇಲೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಿರೋ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೊಳ್ಳಿ. ಎಂತ 60-70 ಕೋಟಿ ಕಾರನ್ನ ತಗೊಬಂದ್ರು ಕೂಡ ಆ ಕಾರು ಇನ್ನೊಂದು ಕಾರ್ನ ಉಡ್ಸಕ್ಕಾಗಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀನ್ ಎಂತ ದೊಡ್ಡ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಮಾಡಿದ್ರು ಆ ಕಂಪ್ಯೂಟರ್ ಒಳಗೆ ಇನ್ನೊಂದು ಕಂಪ್ಯೂಟರ್ ಬರಲ್ಲ, ಒಂದು ಫೋನ್ ಒಳಗೆ ಇನ್ನೊಂದು ಫೋನ್ ಬರಲ್ಲ. ಅಂದ್ರೆ ನಿನ್ನ ದೇಹದೊಳಗೆ ಇನ್ನ 10 ಅಲ್ಲ 20 ದೇಹಗಳನ್ನ ಉಡ್ಸೋವಷ್ಟು ಮೆಕ್ಯಾನಿಸಮ್ ನಿನ್ ಬಾಡಿಲಿದೆ ಅಂತಂದಾಗ, ಆ ಮೆಕ್ಯಾನಿಸಮ್ ಕೇರ್, ಆ ಮೆಕ್ಯಾನಿಸಮ್ದು ಪೋಷಕಾಂಶಗಳು
ಆ ಮೆಕ್ಯಾನಿಸಮ್ನ ನೀನ್ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೋಬಹುದು. 20 ಜನ ಮಕ್ಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಅಷ್ಟು ಮಕ್ಕಳಾಗೋವಷ್ಟು ನಿನ್ನ ಹತ್ರ ಒಂದು ಮೆಕ್ಯಾನಿಸಮ್ ಇದೆ, ಒಂದು ಹೆಣ್ಮಕ್ಳ ಹತ್ರ ಮೆಕ್ಯಾನಿಸಮ್ ಇದೆ. ಇದು ಹುಡುಗಾಟನ ಒಂದ್ಸರಿ ಕೇಳ್ಬಿಟ್ರೆ ವಿ ಫೆಲ್ಟ್ ವಂಡರ್. ಇವತ್ತು ನಮ್ಮ ತಾತನ ಹೆಸರು ಚನ್ವೀರಯ್ಯ, ನಮ್ಮ ಅಜ್ಜಿ ಹೆಸರು ಗಂಗಮ್ಮ. ಈ ಚನ್ವೀರಯ್ಯ ಗಂಗಮ್ಮ ಸೇರ್ಕೊಂಡು ನಮ್ಮ ಫ್ಯಾಮಿಲಿ ಸ್ಟಾರ್ಟ್ ಆಯ್ತು. ಇವತ್ತು ಅವರಿಗೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಎಂಟೈರ್ ನಮ್ಮ ಫ್ಯಾಮಿಲಿಲಿ ಒಂದು 60-70 ಜನ ಇದೀವಿ. ಒಂದು ಸಣ್ಣ ಕಾರ್ಯಕ್ರಮ ಅಂತ ಕರೆದ್ರು. ಈ 60-70 ಜನ ಏನಾಗಿದ್ದೀವಿ, ನಾವು ಅವರಿಂದ ಬಂದಿದ್ದೀವಿ, ಅವರಿಬ್ಬರಿಂದ. ಯೋಚನೆ ಮಾಡ್ರಿ, ಇವತ್ತು ಎಂಥ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. ವಿ ಆರ್ ವೆರಿ ಹೆಲ್ದಿ. ನಾವು ತುಂಬಾ ಸ್ವಲ್ಪ ಬುದ್ಧಿವಂತರಿದ್ದೀವಿ, ಸ್ವಲ್ಪ ಏನೇನೋ ಮಾಡ್ತಿದ್ದೀವಿ, ಶಕ್ತಿವಂತರಿದ್ದೀವಿ. ಯಾರಿಂದ ಬಂದ್ವಿ ನಾವಿದು? ಎಲ್ಲಿಂದ ಬಂತಿದ್ದು? ಹೆಂಗ್ ಬಂತು? ಇದು ಕರೆಕ್ಟಾಗಿ ನಿಮ್ಮ ತಲೆಗೆ ಹೋಗ್ಬಿಟ್ರೆ ಈ ಮೊದಲು ಬೀದಿ ಸೈಡ್ ಈ ಗಲೀಜು ತಿನ್ನೋದನ್ನ ನಾವು ಮೊದಲು ಸ್ಟಾಪ್ ಮಾಡ್ತೀವಿ. ಅದು ನಿಮಗೆ ಅರಿವಾದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವುದು ನಮ್ಮನ್ನ ಕಿತ್ತು ತಿಂತಾ ಇದೆ. ಇನ್ನು ಬಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್. ನಾವು ಯಾಕೆ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ಒಂದು ಬ್ಯಾಡ್ ಒಪಿನಿಯನ್ ಇದೆ ನನಗೆ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಅಂತಂದ್ರೆ, ಸ್ನೇಹಿತರೆ, ನಾನು ಎಷ್ಟೋ ಸರಿ ಹಿಂದೆನೂ ಹೇಳಿದ್ದೆ, ಇನ್ಕ್ಲೂಡಿಂಗ್ ನಮ್ಮ ಮನೆಯವ್ರಿಗೂ ನಾನು ಅದನ್ನು ಹೇಳ್ತಾ ಇರ್ತೀನಿ. ನಾರ್ಮಲ್ ಬ್ಯೂಟಿ ಮೋರ್ ದ್ಯಾನ್ ಎನಫ್. ಡೋಂಟ್ ಮೇಕ್ ಇಟ್ ಅದನ್ನ ಸಫಿಸ್ಟಿಕೇಟೆಡ್ ಮಾಡಬೇಡಿ, ತುಂಬಾ ಮೇಕಪ್ ಹಾಕೊಂಡು. ಯಾಕೆ ಅಂದ್ರೆ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಅವರು ಮದುವೆಗೆ ಹೋಗೋ ಟೈಮಲ್ಲಿ ಯಾವ ವೆರಿ ಹೈಲಿ ಆಗಿ ರೆಡಿ ಆಗ್ತಾರೆ, ತುಂಬಾ ಏನೇನೋ ಹಾಕತ್ತಾರೆ, ಸೂಟ್ ಕೇಸ್ ತರ ಇರುತ್ತೆ. ಅದು ನೋಡ್ಬಿಟ್ರೆ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಟೂಲ್ಸ್ ಸ್ಪ್ಯಾನರು ಇರಲ್ಲ ನಮ್ಮ ಹತ್ರ, ಅಷ್ಟೊಂದು ಟೂಲ್ಸ್ ದೇ ವಿಲ್ ಕೆಪ್ಟ್ ಫಾರ್ ಬ್ಯೂಟಿ. ವಿ ವಿಲ್ ಸರ್ಪ್ರೈಸ್ಡ್. ನಾವಂಥದ್ದು ನೋಡು ಇಲ್ಲ. ನಾನು ಜನರಲಿ ಯಾಕೆ ಕ್ರೀಮು ಹಚ್ಚಲ್ಲ, ಬಿಸಿಲು ಜಾಸ್ತಿ ಇರುತ್ತೆ, ಸನ್ಸ್ಕ್ರೀಮ್ ಹಾಕೊಂಡು ಹೋಗ್ತೀವಿ. ಬಿಟ್ರೆ ಅದರ ಸೆನ್ಸು ಇಲ್ಲ ನಮಗೆ, ಈ ತರ ಇರುತ್ತಾ, ಹಿಂಗಿರುತ್ತಾ. ಅದನ್ನ ತಾಂಡು ಬ್ಯೂಟಿ ಪಾರ್ಲರ್ ಆಂಟಿಯರು ಬರ್ತಾರೆ, ಅವ್ರನ್ನ ನೋಡ್ಬೇಕು. ಅವ್ರು ಹೆಂಗೆ ಅಂದ್ರೆ ಸೂಟ್ ಕೇಸ್, ಆ ಸೂಟ್ ಕೇಸ್ ಒಳಗೆ ಏನೇನ್ ತತ್ತಾರೋ ಏನು, ಇವ್ರನ್ನೊಂದು ರೇಂಜಿಗೆ ಬಣ್ಣ ಬೆಳಿತಾರೆ. ಬೆಳೆದ್ರ ಆ ಬಣ್ಣ ಕೆಮಿಕಲ್ ಇದೆಯೋ ಇಲ್ಲವೋ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 1 ಗಂಟೆ 2 ಗಂಟೆ ನಗನಗತ 4 ಫೋಟೋ ತೆಗಿಸ್ಕೊಂಡು 4-5 ಮೂಲೆಯಲ್ಲಿ ಸೆಲ್ಫಿ ಹೊಡ್ಕೊಂಡು ಜಗನೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಅದನ್ನೆಲ್ಲ ನೋಡಿ ಜನ ಆಹಾ ಯಾದ್ ಲೋಕದ ಸುಂದರಿಯವ, ಸಿನಿಮಾ ತಾರೆಯರು ಹಚ್ಕೊಂತಾರೆ, ಅವರು ಒಳ್ಳೊಳ್ಳೆವನ್ನ ಹಚ್ಚಿ ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅವ್ರ ಸ್ಕಿನ್ ಬಹಳ ದಿನ ಚೆನ್ನಾಗಿರ್ಬೇಕು. ಅವರು ಬಣ್ಣ ಹಚ್ಕೊಂಡಿದ್ಕೆ ಅವ್ರಿಗೆ 2 ಕೋಟಿ 3 ಕೋಟಿ 4 ಕೋಟಿ 5 ಕೋಟಿ ದುಡ್ಡು ಬರುತ್ತೆ. ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಅವರೇ 100 ಕೋಟಿಗಿದ್ದಾರೆ, ಯಾಕೆ ಬಣ್ಣ ಹಚ್ತಾರೆ. ತಾಯಂದ್ರ, ನಿಮಗೆ ಬಣ್ಣ ಹಚ್ಕೊಂಡಿದ್ಕೆ ಏನ್ ಸಿಕ್ತು ಅಂತ ನಮಿಗೂ ಇನ್ನೂ ಅರ್ಥ ಇಲ್ಲ, ಆದ್ರೂ ಹಚ್ಕೋತಾರೆ. ನಾವು ಮಾತಾಡಂಗಿಲ್ಲ. 2 ಅವರ್ಸ್ ಆಗತ್ತೆ ಸ್ಟಾರ್ಟ್. ಏನು ಸುಸ್ತು, ಅಲ್ಲಲ್ಲೇ ನುಲ್ತ್ಕೊಳೋದು, ಅಲ್ಲಲ್ಲೇ ಸಂಕಟದ್ಕೊಳೋದು, ಅಲ್ಲಲ್ಲೇ ಹಿಂಸೆ ಅನ್ಭವಿಸೋದು. ಊಟ ತಿನ್ನಕ್ ಹೋದ್ರೆ 1/4 ಭಾಗ ಊಟನೂ ಅವ್ರಿಗೆ ಸೇರಲ್ಲ. ಯಾಕೆ ಸೇರ್ತಿರಲ್ಲ ಅಂದ್ರೆ ಆ ಕೆಮಿಕಲ್ ಅಬ್ಸರ್ಪ್ಷನ್ ಎಷ್ಟು ಜಲ್ದಿ ನಿಮ್ಮ ಬ್ಲಡ್ಡಿಗೆ ಸೇರಿರುತ್ತೆ ಅಂತಂದ್ರೆ ವಿತಿನ್ ನಾಟ್ ಮೋರ್ ದ್ಯಾನ್ 20 to 25 ಮಿನಿಟ್ಸ್ ಅದು ನಿಮ್ ಬ್ಲಡ್ ಮಿಕ್ಸ್ ಆಗೋಗಿರುತ್ತದೆ. ನೀವೇನ್ ಮುಖಕ್ಕೆ ಅಪ್ಲೈ ಮಾಡಿರ್ತೀರ. ನಿರಂತರವಾಗಿ ಮಾಡ್ತಾ ಇರೋರು ಬೇರೆ, ನಿರಂತರವಾಗಿ ಆಗ್ತಿರೋ ಶೋಷಣೆ ಬೇರೆ. ಲಾಸ್ಟ್ ಅಲ್ಲಿ ಸಂಜೆ ಬಂದ್ರೆ ದಬಕ್ ಅಂತ ಬಿತ್ಕೋತಾರೆ ಮನೆಯಲ್ಲಿ. 2 ದಿನ ಎದಳಲ್ಲ. ಅಲ್ಲಿ ಕಸ ಹೊಡೆದವನು, ಅಡಿಗೆ ಮಾಡಿಸ್ತವನು, ಇಡೀ ಬಂದರ್ನೆಲ್ಲ ಮಾತಾಡಿಸ್ತವನು ಗಂಡಸು ಸುಮ್ಮನೆ ಓಡಾಡ್ತಾ ಇರ್ತಾನೆ. ಹೆಣ್ಣು ಮಕ್ಳು, ನಾನು ಮದುವೆಗೆ ಹೋಗಿ ಬಂದೆ 2 ದಿನ ನಾನೀಗ ಫುಲ್ ಪಂಚರ ಇದ್ದೀನಿ. ಎಲ್ ಪಂಚರ್ ಆತು, ಯಾಕೆ ಪಂಚರ್ ಆತು? ಏನ್ ಹಿಂದಿನ ಕಾಲದಂಗೆ ಏನಾರು ಬಾವಿಲಿ ನೀರ್ ಸೇದಿ ಬಂದರಿಗೆಲ್ಲ ಕೈಲಿ ಹಪ್ಳ ಹರಿದು ಉಪ್ಪಿನಕಾಯಿ ಹಾಕಿ ಪಾಯಸ ಮಾಡಿ ಬಂದರಿಗೆಲ್ಲ ಏನಾರು ಊಟಕ್ಕಿಟ್ರ? ಏನೂ ಇಲ್ಲ. ಆ ಸುಸ್ತಿ ಯಾವ್ದ್ರಿಂದ ಆಗ್ತಾ ಇದೀನಿ ಅನ್ನೋದೊಂದು ಸಿಂಪಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಸಾಕು, ಈ ಬ್ಯೂಟಿ ಪ್ರಾಡಕ್ಟ್ ನ ಕರಾಳ ಅಧ್ಯಾಯಗಳು ಶುರುವಾಗುತ್ತೆ. ಯಾಕೆ ಅಂತಂದ್ರೆ ತುಂಬಾ ಕಡಿಮೆ ರೇಟಲ್ಲಿ ಹೈಯೆಸ್ಟ್ ಮಾರ್ಜಿನ್ ಇರೋ ಪ್ರಾಡಕ್ಟ್ ಯಾವುದು ಅಂದ್ರೆ ಅದು. ನೆಕ್ಸ್ಟ್ ಬರೋಣ ಕೆಮಿಕಲ್ ಪ್ರಾಡಕ್ಟ್ಸ್ ಮನೇಲಿ ಬಳಸೋದು. ಇದ್ರ ಬಳಕೆ ಅಂತೂ ಅದನ್ನ ಯಾವ ಲೆಕ್ಕಕ್ಕೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿದೆ ಅಂತಂದ್ರೆ
ನೀವು ಮನೇಲಿ ಬೆಳಗೋ ಊದ್ಗಡ್ಡಿಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಊದ್ಗಡ್ಡಿ ದೇವರಿಗೆ ನೀವು ಬೆಳಗ್ತಿದ್ದೀರಾ ಅಂತಂದ್ರೆ ದೇವರು ನಿಮ್ಮನ್ನು ಕೇಳಿಲ್ಲ ಊದ್ಗಡ್ಡಿ ಬೆಳಗು ಅಂತ. ಮೊದಲು ಊದ್ಗಡ್ಡಿ ಸೈಡ್ ಎಫೆಕ್ಟ್ಸ್ ಆಫ್ ಊದ್ಬತ್ತಿನ ಅಗರಬತ್ತಿನ ಒಂದು ಗೂಗಲ್ ಮಾಡಿ ನೋಡಿ ಸಾಕು. 8-10 ಸಿಗರೇಟ್ ಸೇದೋದು ಒಂದೇ, ಒಂದು ಊದುಬತ್ತಿ ಬೆಳಗೋದು ಒಂದೇ. ಫಸ್ಟ್ ನೀವ್ ಅಂದ್ಕೋತೀರಾ ನಾರಾಯಣ ಹರಿ ನಮೋ ನಮಃ ನಮೋ ನಮಃ ಅಂತ ನೀವು ಮಾಡ್ತೀರಾ. ವಿ ಆರ್ ಟ್ರೈಯಿಂಗ್. ನಮ್ ಗೋಶಾಲೆ ಸ್ಟಾರ್ಟ್ ಆದ್ಮೇಲೆ ಸಗಣಿಯಿಂದ ಮಾಡಿರೋ ಸಾಂಬ್ರಾಣಿಗಳನ್ನ ಕೊಡಬೇಕು. ಅಂದ್ರೆ ಅದನ್ನ ಹಚ್ಚಿ ದೇವರಿಗೆ ನಿಜವಾದ ಆ ಕೆಮಿಕಲ್ ಅನ್ನ ದೇವ್ರ ಮುಂದಿಟ್ರೆ ದೇವ್ರೇನಾರು ಎದ್ದು ಬಂದು ರಪ್ಪನ್ ಮಕ್ಕೊಡಿಯುತ್ತಪ್ಪ. ಫಸ್ಟ್ ನಾನು ಹೇಳ್ತಾ ಇರ್ತೀನಿ ಎಷ್ಟೋ ಜನಕ್ಕೆ, ಯಾಕೆ ವಿಷನೂ ಒಂದೇ, ಆ ಊದುಬತ್ತಿನೂ ಒಂದೇ, ಅಷ್ಟು ಹಾನಿಕಾರಕ. ಲೆಡ್ಡಿಂದ ಹಿಡಿದು ಎಂತ ವರ್ಸ್ಟ್ ಕೆಮಿಕಲ್ಗಳು ಅದರಲ್ಲಿ ಇರ್ತವೆ ಅಂತಂದ್ರೆ ಅದು ಲೀಸ್ಟ್ ಮಾಡ್ಕೊಂಡಿದ್ದೆ ನಾನು. ಸರಿ, ಈ ಮೀಟಿಂಗ್ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ಬಿಡುತ್ತೆ, ನಾನು ಒಂದೊಂದನ್ನು ನಿಮಗೆ ಹೇಳ್ತಾ ಹೋದ್ರೆ. ಜಸ್ಟ್ ಯು ನೋಟಿಸ್, ಅಗರಬತ್ತಿಯಿಂದ ಸ್ಟಾರ್ಟ್ ಇರೋದು, ದೇವರಿಗೆ ಮುಗಿತಾರೆ, ಅವಾಗ್ಲೇ ಅದನ್ನ ಎಳ್ಕೊಂಡಿರ್ತಾರೆ. ಅಲ್ಲಿಂದ ಡೈರೆಕ್ಟ್ ಆಗಿ ಟಾಕ್ಸಿಕ್ಸ್ ಹೋಯ್ತು, ಹಾರಿಬಲ್ ಟಾಕ್ಸಿಕ್ಸ್ ಹೋಯ್ತು. ಹೋಗ್ತಾರೆ, ನೆಲ ಒರೆಸ್ತಾರೆ, ನೆಲ ಒರೆಸಕ್ಕೆ ಪಿನಾಯಿಲ್ ಇನ್ನೊಂದು ಹಾಕ್ತಾರೆ, ಅಲ್ಲಿಂದ ಕೆಮಿಕಲ್ಸ್ ಹೋಯ್ತು. ಬಟ್ಟೆ ವಾಶ್ ಮಾಡ್ತಾರೆ, ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಈ ಕೆಮಿಕಲ್ಸ್ಗಳು ಬಟ್ಟೆಗೆ ಹೋಗಿ ಸೇರ್ಕತಾವಲ್ಲ, ಅವೆಲ್ಲ ಹೈ pH ಅಲ್ಲಿ ಆಗಿರೋ ಕೆಮಿಕಲ್ಸ್ಗಳು ಲೋ pH ಅಂದ್ರೆ ಸ್ವೀಟ್ ವಾಟರ್ ಅಲ್ಲಿ ಅಷ್ಟು ಈಸಿಯಾಗಿ ಓಪನ್ ಆಗಲ್ಲ, ಕ್ಲೋಸ್ ಆಗಲ್ಲ, ಬಟ್ಟೆಲೆ ಉಳ್ಕೋತವೆ. ಒಂದೆರಡು ಸಲ ತಿಳಿದಾಗ ಅದ್ರಲ್ಲಿ ನೊರೆ ಹಂಗೆ ಬರ್ತಿರುತ್ತೆ, ನಾವು ಇರ್ಲಿ ಅಂತ ಅತ್ಲ ಒಣ ಹಾಕ್ತಿವಿ. ಸೊ ಈಸಿಯಾಗಿ ಬಟ್ಟೆ ಒಣಗುತ್ತೆ, ನೀವು ಅದನ್ನ ಐರನ್ ಮಾಡ್ಕೋತೀರಾ, ಹಾಕೋತೀರಾ. ಆಚೆಗೀಚೆ ಓಡಾಡಿದಾಗ ಸ್ವೆಟ್ ಆಗ್ತೀರಾ. ಸ್ವೆಟ್ದು pH ಏನಿದೆ, ಬೆವರಿಂದು pH ಏನಿದೆ, ಅದು ನಿಮ್ಮ ಆ ಸೋಪು ಗೀಪು ಡಿಟರ್ಜೆಂಟ್ ಪೌಡರ್ ಇದೆಯಲ್ಲ pH ಹತ್ತತ್ರಕ್ಕೆ ಬರ್ತಾ ಇರ್ತಾವೆ. ಸೊ ಈಸಿಯಾಗಿ ಆ ಕೆಮಿಕಲ್ ಬೆವ್ರ ಜೊತೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ತದನಂತರದಲ್ಲಿ ನಾವು ಯಾವುದೋ ಫ್ಯಾನ್ ಕೆಳಗೋ AC ಕೆಳಗೋ ಹೋಗಿ ಆರಿಸ್ಕೊಂಡು AC ಹತ್ರ ನಾವು ಹಿಂಗೆ ಕುತ್ಕೋತಿದ್ದಂಗೆನೆ ಆ ಬೆವರು ವಾಪಸ್ ಹೋಗೋ ಟೈಮಲ್ಲಿ ಪೂರ್ತಿ ಈ ಕೆಮಿಕಲ್ಸ್ನ ಒಳಗೆ ತಗೊಂಡೋಗಿ ನಮ್ಮ ದೇಹದೊಳಗೆ, ನಿಮಗನ್ಸುತ್ತೆ ಈ ಡಿಟರ್ಜೆಂಟ್, ಈ ಕೆಮಿಕಲ್ಸ್ ನನ್ನ ದೇಹಕ್ಕೆ ಪ್ರವೇಶ ಆಗಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ. ಆದ್ರೆ ಇಕಾಲಜಿ ಪಿರಮಿಡ್ ಅಂತ ಒಂದು ಪಿರಮಿಡ್ ಇದೆ. ಆ ಪಿರಮಿಡ್ ಅಲ್ಲಿ ನೀನ್ ಏನ್ ಹೆಸರು ನಿನ್ ದೇಹಕ್ಕೆ ಹೋಗುತ್ತೆ. ಇಟ್ಸ್ ವೆರಿ ಸಿಂಪಲ್, ಇಸ್ ಅ ಫಿಕ್ಸ್, ಇಸ್ ಫೈನಲ್. ಯಾಕೆ ಅಂತಂದ್ರೆ ಅಮೆರಿಕ ಏನ್ ಮಾಡ್ತು, ಈ ಮಲೇರಿಯಾದ್ದು ಕಾಟ ಜಾಸ್ತಿ ಆಗ್ಬಿಡ್ತು ಅಮೆರಿಕದಲ್ಲಿ. ಅವರು ಡಿಸೈಡ್ ಮಾಡಿದ್ರು ಯಾವ್ದ್ರಿಂದ ಮಲೇರಿಯಾ ಬರುತ್ತೆ, ಸೊಳ್ಳೆಯಿಂದ. ಈ ಸೊಳ್ಳೆನೆ ಇಲ್ದಂಗ್ ಮಾಡ್ಬಿಟ್ರೆ, ಅದನ್ನ ತೆಗೆದ್ಬಿಟ್ರೆ ಸಂತಾನನ. ಎಸ್, ಈಸ್ ಡಿಸೈಡೆಡ್, ಈಸ್ ಇನ್ವೆಂಟೆಡ್ DTT ಅಂತಕ್ಕಂಥ ಒಂದು ಕೆಮಿಕಲ್ ನ ಇನ್ವೆಂಟ್ ಮಾಡಿದ್ರು. ಇನ್ವೆಂಟ್ ಮಾಡ್ಬಿಟ್ಟು ಈ ಸ್ಟಾರ್ಟೆಡ್ ಟು ಸ್ಪ್ರೇ ಎವ್ರಿವೇರ್, ಎಲ್ಲೆಲ್ಲ ಬರುತ್ತೆ ಅಂತಕ್ಕೂ ಸ್ಪ್ರೇ ಮಾಡಿದ್ರು. ವೆರಿ ಗುಡ್. ಅಂಡ್ ಸೊಳ್ಳೆ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ಯಾಕೆ ಅಂತಂದ್ರೆ ಅದು ಚರಂಡಿಲಿ ಇರುತ್ತೆ, ಒಂದು ಸಣ್ಣ ಪೈಪ್ ಲೈಟ್ ಸಂಧಿ ಇರೋ ತೂತದಲ್ಲಿ ಹೋಗಿ ಅದು ಅಲ್ಲಿ ಉಳ್ಕೊಳುತ್ತೆ. ಅಂಡ್ ಒನ್ ಟೈಮ್ ಮರಿ ಮಾಡಿದ್ರೆ 3000 to 4000 ಮರಿ ಮಾಡುತ್ತೆ. ನಾವು ಮನುಷ್ಯರಷ್ಟೊಂದು ಮಾಡಕ್ಕಾಗಲ್ಲ. ಸೊ ಇಲ್ಲಿಗೆ ನಾವು ಕಂಪೇರಿಟಿವ್ ಮಾಡಿದ್ರೆ ಮನುಷ್ಯನಿಗಿಂತ ಯಾವ್ದು ಸ್ಟ್ರಾಂಗ್ ಅಂತಂದ್ರೆ ಹಲವಾರು ವಿಚಾರದಲ್ಲಿ, ನಾಟ್ ಇನ್ ದ ಸೈಜ್, ನಾಟ್ ಇನ್ ದ ಇದು, ಬಟ್ ಬೇರೆ ವಿಚಾರದಲ್ಲಿ ಅದರ ಫ್ಲೆಕ್ಸಿಬಿಲಿಟಿ, ಅದು ಉಳ್ಕೊಳೋ ಅಂಥದ್ದು, ಅದು ಸಸ್ಟೈನ್ ಆಗಕ್ಕೆ ಅದು ಮಾಡೋ ರೀತಿ, ಅದು ಉಳಿಯೋ ಜಾಗ ಮನುಷ್ಯನಿಗಿಂತ 1000 ಪಟ್ಟು ಪವರ್ಫುಲ್ ಸೊಳ್ಳೆ. ಅಂತ ಸೊಳ್ಳೆ ಸಾಯಿಸ್ತೀನಿ ಅಂತ ಅಮೆರಿಕ ಹೋಯ್ತು. ಈಗ ಅವ್ರೇನೀಗ ಭ್ರಮೆನಲ್ಲಿ ಈಗ ನಾವು ಇರಾನ್ ಹಾಳು ಮಾಡ್ತೀವಿ ಅಂತ ಹೋಗ್ತಾ ಇದಾರಲ್ಲ, ಅದೇ ಭ್ರಮೆನಲ್ಲೇ ಸೊಳ್ಳೆನೂ ಸಾಯ್ಸಕ್ ಹೋಗಿದ್ರು. ಯಾವ್ದನ್ನ ಯಾರು ಸಾಯ್ಸಕ್ ಆಗಲ್ಲ, ಯಾರನ್ನ ಯಾರು ಡಿಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಎಲ್ಲರೂ ಅವ್ರವ್ರ ಲೆಕ್ಕದಲ್ಲಿ ಅವ್ರು ಪವರ್ಫುಲ್ ಆಗೇ ಇರ್ತಾರೆ. ಲಾಸ್ಟಿಗೆ ಸೊಳ್ಳೆಗಳು ಬಂದಾಗ ಒಂದಷ್ಟು ದಿನ ಕಂಟ್ರೋಲ್ ಆಯ್ತು, ಮತ್ತದು ಬಂದಾದ್ಮೇಲೆ ಮತ್ತೆ ಇನ್ನೊಂದು 2ನೇ ರೌಂಡ್ ಸ್ಪ್ರೇ ಮಾಡಕ್ ಹೋದ್ರು, ಮತ್ ಕಂಟ್ರೋಲ್ ಆಯ್ತು, ಬಂತು, ಮತ್ 3ನೇ ರೌಂಡ್ ಹೊಡೆದ್ಬಿಟ್ರೆ ಅವು ನಾಶ ಆಗ್ತವೆ ಅಂದ್ರು. ಬದ್ಲಿಗೆ ನಾಶ ಆಗ್ಲಿಲ್ಲ, DTT ಮೇಲೆ ಹರಡಕ್ ಸ್ಟಾರ್ಟ್ ಆದವು. ಯಾಕೆಂದ್ರೆ ಇವ್ರು DTT ಹೊಡೆದು ಅದರ ಜೀನ್ಸ್ ಅಲ್ಲೇ ರೆಸಿಸ್ಟೆನ್ಸ್ ಬಂದು ಅವು ಪವರ್ಫುಲ್ ಸೊಳ್ಳೆಯಾಗಿ ಮಾರ್ಪಾಡೋದು. ಆ ಪವರ್ಫುಲ್ ಸೊಳ್ಳೆಗಳನ್ನ ಅವಾಗ ಅಮೆರಿಕಕ್ಕೆ ಅರ್ಥ ಆಯ್ತು, ವಿ ಡನ್ ದ ಮಿಸ್ಟೇಕ್ ಅಲ್ಲ, ವಾತಾವರಣಕ್ಕೆ DTT ಸೇರ್ಸಿದ್ರಿಂದ ಮಳೆ ಬಂತು. ಮಳೆ ಬಂದ್ಮೇಲೆ ಈಸಿಯಾಗಿ ಆ ನೀರು ಕೊಚ್ಕೊಂಡು ನದಿಗಳಿಗೆ, ಸಮುದ್ರಗಳಿಗೆ ಎಲ್ಲ ಕಡೆ ಹೋಯ್ತು. ಅಲ್ಲಿ ಹೋದಾಗ ಅದು ಮೀನು ತಿಂದಾಗ ಮೀನಿನ ಹೊಟ್ಟೆನಲ್ಲಿ
DTT ಮಣ್ಣಲ್ಲೂ ಕರಗಲ್ಲ, ನೀರಲ್ಲೂ ಕರಗಲ್ಲ, ಎಲ್ಲೂ ಕರಗಲ್ಲ, ಮೀನಿನ ಹೊಟ್ಟೆಗೆ ಹೋಯ್ತು. ಮೀನ್ ತಗೊಬಂದು ಇವನ್ ತಿಂದ, ಇವನ್ ಹೊಟ್ಟೆಗೆ ಹೋಯ್ತು, ಇವನಿಗೆ ಕ್ಯಾನ್ಸರ್ ಆಯ್ತು, ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಯ್ತು. ಅಂದ್ರೆ ಈ ಇಕಾಲಜಿ ಏನಿದೆ, ಯಾಕೆ ನಾವು ಸ್ವದೇಶಿ ದಿಶಾದವರು ಒಂದು ಶಾಂಪೂ ಮಾಡ್ಬೇಕಾದ್ರೆ, ಒಂದು ಸೋಪ್ ಮಾಡ್ಬೇಕಾದ್ರೆ, ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ನ ಮಾಡ್ಬೇಕಾದ್ರೆ ಇಷ್ಟು ಕೇರ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ಈ ಪಂಚಭೂತಗಳನ್ನ ಮಲಿನ ಮಾಡಬಾರ್ದು. ಯಾಕೆಂದ್ರೆ ನೀವು ಎಲ್ಲಿಗೆ ಹಾಕಿದ್ರೆ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಅದನ್ನ ತಪ್ಪಿಸ್ಕೊಳಕ್ ನಾವ್ ಯಾರು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅದು ಫಿಕ್ಸ್. ಯಾಕೆಂದ್ರೆ ಇದೊಂಥರ ಆಕಾಶಕ್ಕೆ ಎಸ್ತಿದ್ ಕೆಳಗ್ ಬರುತ್ತಲ್ಲ, ಅದೇ ತರ ಇರ್ತಕ್ಕಂಥ ಒಂದು ವ್ಯತ್ಯಾಸ. ಸೊ ಇಷ್ಟು ಈ ಹಾನಿಕಾರಕ ರಾಸಾಯನಿಕಗಳು ನಮ್ಮ ದಿನನಿತ್ಯದಲ್ಲಿ ನಮಗೆ ಗೊತ್ತಿಲ್ದಂಗೆ ನಮ್ಮ ಸೂಕ್ಷ್ಮ ದೇಹದ ಹೆಣ್ಣು ಮಕ್ಕಳನ್ನ ಕಾಡಕ್ ಸ್ಟಾರ್ಟ್ ಆಗ್ತವೆ. ಇನ್ನೊಂದು, ಸೊಳ್ಳೆಗಳು ಜಾಸ್ತಿ. ನಮ್ಮ ತಾಯಂದ್ರೆ ಏನ್ ಮಾಡ್ತಾರೆ, ಸೊಳ್ಳೆ ಪರದೆಗಳು ಹಾಕೋಣ. ಎಷ್ಟು ನೀವು ನ್ಯಾಚುರಲ್ ಆಗಿರಕ್ಕೆ ಟ್ರೈ ಮಾಡ್ತೀರಾ. ಇಷ್ಟು ದೊಡ್ಡ ಮನೆ ಸ್ನೇಹಿತರೆ, ನಮ್ಮ ಮನೆಗೆ ಬಂದಾಗ ಕೆಲವರು ಸೊಳ್ಳೆಗಳು ನೋಡಿ, ಏನ್ ಇಷ್ಟೊಂದು ಸೊಳ್ಳೆ. ನಾವೇನ್ ಮಾಡ್ತೀವಿ, ಸಂಜೆ 2 ಬ್ಯಾಟ್ ಇಟ್ಟಿದೀವಿ. ವಿ ಎಂಜಾಯ್ ಟು ಕಿಲ್ ದ ಮಸ್ಕಿಟೋಸ್ ಇನ್ ದಟ್ ಬ್ಯಾಟ್. ನಮ್ಗೊಂಥರ ಟೆನ್ನಿಸ್ ಆಡ್ದಂಗಿರುತ್ತೆ, ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ನನ್ಗೂ ನನ್ನ ಮಗಳಿಗೂ ಅದು ಮೋಸ್ಟ್ ಎಂಟರ್ಟೈನಿಂಗ್ ವರ್ಕ್. ಅದು ಸೊಳ್ಳೆ ಹೊಡಿತೀವಿ ಇಬ್ರು. ಓಕೆ, ಸೊ ಈಸಿ ಏನು, ಈ ಒಂದು ಫಿಸಿಕಲ್ ಎಕ್ಸರ್ಸೈಸ್ ತಪ್ಪಿಸ್ಕೊಳಕ್ ಈಸಿ ಏನು, ಸೊಳ್ಳೆ ಮ್ಯಾಟ್ ಹಾಕೋದು. ಸೊಳ್ಳೆ ಮ್ಯಾಟ್ ಹಾಕ್ತಿದ್ದಂಗೆ ಈ ಏನ್ ಸೊಳ್ಳೆ ಈ ಬತ್ತಿಗಳಿದಾವೆ, ಈ ಲಿಕ್ವಿಡೇಟರ್ಸ್ ನೀವು ಹಾಕೋತೀರಿ, ಅದು ಬ್ರೈನೋಸೈಟಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇಂದ ಆಗಿದೆ. ಅಂದ್ರೆ ಸೊಳ್ಳೆಯ ಬ್ರೈನ್ ಅನ್ನ ನಿಷ್ಕ್ರಿಯಗೊಳಿಸಿ ಆ ಸೊಳ್ಳೆಯನ್ನ ಸಾಯಿಸ್ತಕ್ಕಂಥ ಅಥವಾ ಅದನ್ನ ಹಾಳು ಮಾಡ್ತಕ್ಕಂಥ, ಅದರ ಮೂಡ್ ಆಫ್ ಮಾಡಿ ಗೋಡೆ ಮೇಲೆ ಸುಮ್ಮನೆ ಕುತ್ಕೊಂತಕ್ಕಂತಹ ಕೆಲಸ ಮಾಡೋ ಈ ಬ್ರೈನೋಸೈಟಿನ್. ಸೊಳ್ಳೆಯ ಪುಟಾಣಿ ಬ್ರೈನಿಗೆ ಅದು ಎಷ್ಟು ಹಾನಿ ಆಗುತ್ತೋ, ಮನುಷ್ಯರ ಬ್ರೈನಿಗೂ ಕೂಡ ಅದು ನಿಮ್ಮ ಬ್ರೈನ್ ನಿಧಾನಕ್ಕೆ ಸಾಯಿಸುತ್ತೆ. ಹಂಗಾಗಿ ಯಾರ್ಯಾರ ಮನೇಲಿ ಸೊಳ್ಳೆ ಬತ್ತಿ ಜಾಸ್ತಿ ಬಳಸ್ತಿರ್ತಾರೋ ತುಂಬಾ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ, ತುಂಬಾ ಇರಿಟೇಟ್ ಆಗ್ತಿರ್ತಾರೆ, ಸಣ್ಣ ಸಣ್ಣದಕ್ಕೂ ಟೆಂಪ್ಟ್ ಆಗ್ತಿರ್ತಾರೆ. ಅವಾಗ ಅವರು ಜ್ಯೋತಿಷ್ಯದವ್ರ ಹತ್ರಕ್ಕೆ ಹೋಗ್ತಾರೆ. ಏನಂತ, ಓ ಗುರುಗಳೇ, ನನ್ ಗಂಡ ಸಂಜೆ ಆಗ್ತಿದ್ದಂಗೆ ಒಂಥರ ಆಡ್ತಾನೆ, ಬೆಳಿಗ್ಗೆ ಚೆನ್ನಾಗಿರ್ತಾನೆ. ತಾಯಿ, ಮೊದಲು ನಿಮ್ಮ ಮನೇಲಿರೋ ಸೊಳ್ಳೆ ಮ್ಯಾಟ್ ಆಫ್ ಮಾಡು. ಗುರುಗಳ ತಕ್ಕ ಯಾತಿಗೆ ಹೋಗ್ತೀಯ, ಯಾ ಗ್ರಹ ಯಾ ನಕ್ಷತ್ರ ಏನೋ ಇರಲ್ಲ, ಎಲ್ಲ ಒಂದೇ ತರಕ್ಕೆ ಇರ್ತವೆ. ಅವನ್ನ ಯಾರು ಚೇಂಜ್ ಮಾಡಕ್ ಆಗುತ್ತೆ? ಗುರುಗ್ರಹ ಶನಿ ಗ್ರಹ ಏನಾರು ಚೇಂಜ್ ಮಾಡಕ್ ಹೋದ್ರೆ ನಮ್ಮ ಕತೆ ಹಿಂದೆ ಮುಂದೆ ಆಗ್ಬಿಡ್ತವೆ. ನೆಟ್ಟಗ್ ನಮ್ಮ ಮನೆ ಪಕ್ಕದಲ್ಲಿ ಇರೋದೊಂದು ಗುಂಡಿ ಮುಚ್ಚಕ್ಕಾಗಲ್ಲ ನಮ್ಮ ಕೈಲಿ, ಗುರುಗ್ರಹ ಅಳ್ಳಾಡ್ಸಕ್ ಆಗುತ್ತಾ? ಅವೇನೂ ಮಾಡಕ್ಕಾಗಲ್ಲ. ಫಸ್ಟ್ ನೀನ್ ಅರ್ಥ ಮಾಡ್ಕೊ, ನಿನ್ ಮನೇಲಿ ಏನ್ ಮಿಸ್ಟೇಕ್ ಆಗ್ತಾ ಇದೆ, ವಾಟ್ ನನ್ನನ್ನ ಏನು ಪಿಂಚ್ ಮಾಡ್ತಾ ಇದೆ ಅಂತ ಕೆಟ್ಟದಾಗಿರೋ ಸೊಳ್ಳೆ ಬತ್ತಿ ನೋಡಿ. ದೇಹ ಸೂಕ್ಷ್ಮ. ಹಿಂದಿನ ಕಾಲದಲ್ಲಿ ಅದು ಯಾವುದೋ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ದೇ ವಿಲ್ ಸಾಲ್ಟ್ ಔಟ್ ಇನ್ ದೇರ್ ಓನ್ ವೇ. ಆ ಸೊಳ್ಳೆಗಳನ್ನ ಅವ್ರು ಹೆಂಗೋ ಓಡಿಸೋರು, ಹೆಂಗೋ ಬದುಕ್ಸೋರು, ಇಲ್ಲ ಬೇವಿನ ಸೊಪ್ಪಿಂದ ಏನೋ ಹೊಗೆ ಹಾಕೋಣ. ಈಗ ಹಂಗಲ್ಲ, ಎಲ್ಲ ಸುಲಭ ಸುಲಭ ಸರಳ, ಎಲ್ಲ ಹಿಂಗೊಂದು ಸ್ವಿಚ್ ಹಾಕಿರ್ ಆಗ್ಬೇಕು. ಹಂಗೆ ನಿಮ್ ಪ್ರಾಣನ ಸ್ವಿಚ್ ಹಾಕಿರ್ ಪಟ್ಟು ನೋಗ್ತಾ ಇದೀವಿ. ಅದೆಲ್ಲ ಯಾವ್ದು ಸಫಿಸ್ಟಿಕೇಟೆಡ್ ಆಗ್ಬಾರ್ದು, ಎಲ್ಲ ಹಿಂಗಂತಿದ್ದಂಗೆ ಲಟ್ಟನ್ ಮ್ಯಾಕ್ ಹೋಗ್ಬಿಡ್ಬೇಕು. ಈ ಮೆಂಟಾಲಿಟಿ ಯಾವಾಗ ನಮ್ಮ ಹೆಣ್ಮಕ್ಳಲ್ಲಿ ಬೆಳೀತೋ, ಇವು ಒಂದೊಂದೇ ತಲೆಗತ್ಕೊಳಕ್ ಸ್ಟಾರ್ಟ್ ಆದವು. ಆಮೇಲೆ ಸ್ನೇಹಿತರೆ, ಸ್ಟ್ರೆಸ್ಫುಲ್ ಲೈಫು, ಇದನ್ನ ಕೇಳಲೇಬೇಡ. ಈ ಸ್ಟ್ರೆಸ್ಫುಲ್ ಲೈಫ್ನು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ನಾನು ಎರಡನ್ನೂ ಒಟ್ಟಿಗೆ ಸೇರಿಸ್ತೀನಿ. ಯಾಕೆ ಅಂತಂದ್ರೆ, ಇವೆರಡು ಸೇರ್ಕೊಂಡು ಏನಾದ್ರು ಅಂತಂದ್ರೆ, ಒಂದು ಅನ್ನೆಸೆಸರಿ ಕಾಂಪಿಟೇಷನ್. ಸ್ನೇಹಿತರೆ, ನಾನು ಬೇರೆಯವ್ರ ಸ್ಟೇಟಸ್ ನೋಡಲ್ಲ. ಯಾಕೆ ನೋಡಲ್ಲ ಅಂತಂದ್ರೆ, ನನಗೆ ಇಷ್ಟನೂ ಇಲ್ಲ. ಯಾಕೆ ಅಂತಂದ್ರೆ, ಅವನ ಭಾವನೆಗಳನ್ನ ಅಭಿವ್ಯಕ್ತಪಡಿಸಿರ್ತಾನೆ, ಅವು ಸರಿ ಇರಬೇಕು ಅಂತಾನೂ ಇಲ್ಲ. ಅನ್ನೆಸೆಸರಿ ನೀನ್ ಸೋಷಿಯಲ್ ಮೀಡಿಯಾದಿಂದ ಯು ವಿಲ್ ಗೆಟ್ ಸಮಥಿಂಗ್ ಗುಡ್, ದೆನ್ ಓನ್ಲಿ ಯು ಆರ್ ಇನ್ವಾಲ್ವ್ಡ್. ಇನ್ನೊಬ್ಬನ್ ನೋಡ್ ಹೊಟ್ಟೆ ಹೊರ್ಕಣಕ್ಕೆ, ಇನ್ನೊಬ್ಬನ್ ನೋಡ್ಕಣಕ್ಕೆ, ಅಲ್ಲಿ ಒಂದು ಅಡಿಕ್ಷನ್ ನ ಬಿಲ್ಡ್ ಮಾಡಕ್ಕೆ ಸೋಷಿಯಲ್ ಮೀಡಿಯಾ ಅದು ಒಳ್ಳೆ ವಿಚಾರ ನಿನಗಲ್ಲ. ಅಂಡ್ ಲಾಟ್ ಆಫ್ ಏರ್ ಪೊಲ್ಯೂಷನ್. ಇವತ್ತು ಗಾಳಿ ಕೆಟ್ಟೋಗಿದೆ, ನೀರಿನ ಕ್ವಾಲಿಟಿ ಅಂತೂ ಕೇಳಲೇಬೇಡ. ಯಾಕೆ ಅಂದ್ರೆ, ಅದನ್ನ ಎಷ್ಟರ ಮಟ್ಟಿಗೆ ನಾವು ನೀರ್ನ ಕಗ್ಗೊಲೆ ಮಾಡ್ಬೋದು ಆ ತರ ಕಗ್ಗೊಲೆ ಮಾಡ್ತಾ ಇದೀವಿ, ಗಾಳಿ ಕೆಡಿಸ್ತಾ ಇದೀವಿ. ಸನ್ಲೈಟ್ ಕ್ವಾಲಿಟಿ ಇಲ್ಲ. ಜೊತೆಗೆ ಎಕ್ಸಸೈಸ್ನಂತೂ ಕೇಳಲೇಬೇಡ್ರಿ. ಮೊನ್ನೆ ನಾನು ಸಾರಿ, ನನ್ಗೆ ಈ ಆಚೆಗಡೆ ಈ ತರ ತುಂಬಾ ಕಾಮಿಡಿ ತರ ಇರುತ್ತೆ, ಇದು ಕೇಳಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಜಿಮ್ಗೆ ಹೋಗ್ಬೇಕಾದ್ರೆ ನಾನು ನಡ್ಕೊಂಡು ಹೋಗ್ತೀನಿ ಬೆಳಿಗ್ಗೆ. ಯಾಕೆ ಅಂತಂದ್ರೆ, ನನ್ನ ಜಿಮ್ ಒಂದು 250 ಕಿಲೋಮೀಟರ್, ಒಂದು 250 ಮೀಟರ್ ಇದೆ. ಅದು 250, ಒಂದು 400 ಮೀಟರ್ಸ್ ಇದೆ. ಹೋಗ್ತಾನೂ ಸ್ವಲ್ಪ ಕ್ಯಾಲೋರಿ ಬರ್ನ್ ಆಗುತ್ತೆ, ಆ ಕಡೆಯಿಂದ ಬರ್ತಾನೂ ಬಾಡಿಗೆ
ಒಂದು ಕಾರ್ಡಿಯೋ ಎಫೆಕ್ಟ್ ಸಿಗುತ್ತೆ, ದೆನ್ ಒಂದು ಸ್ಟ್ರೆಚಿಂಗ್ ಸಿಗುತ್ತೆ ಅಂತ ವಾಟ್ ಐ ಆಮ್ ಡೂ, ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು 3 ಜನ ನಮ್ಮ ಅಕ್ಕಪಕ್ಕದ ಬೀದಿಯ ಆಂಟೆರು, ಅವರು ಬೆಳಿಗ್ಗೆ ಎದ್ದು ವಾಕಿಂಗ್ ಬರ್ತಿರ್ತಾರೆ. ವಾಕಿಂಗ್ ಬರ್ಬೇಕಾದ್ರೆ ಅವ್ರ ಪ್ರಕಾರ ಇದೊಂದು ಆಂದೋಲನ ಅಂತ ಅವ್ರು ತಿಳ್ಕೊಂಡಾರ ಪಾಪ. ಆ ಆಂದೋಲನಕ್ಕೆ ಒಬ್ರೊಬ್ರೆ ಆಂಟಿಯರು ಬರಲ್ಲ. ಆ ಅಕ್ಕಪಕ್ಕದ ಆಂಟಿಯರ್ನೆಲ್ಲ ಕರೆಗೊಟ್ಟು, ಹೆಂಗೆ ನಮ್ಮ ಸ್ವತಂತ್ರನ ಗಾಂಧೀಜಿ ಕರೆ ಕೊಟ್ಟು ತಂದ್ರು ಹಂಗೆ ಇವ್ರು ವಾಕಿಂಗ್ ಮಾಡೋಕೆ ಎಲ್ಲ ಆಂಟಿಯರ್ನು ಗೇಟ್ ಬಾಗ್ಲಿಗೆ ಹೋಗಿ, ಓ ಬರ್ರಿ ಸುಜಾತ ಬರ್ರಿ ಅಂತ ಕರ್ಕೊಂಡು ಇವರೊಂದು ಆಂದೋಲನಕ್ಕೆ ಹೋಗ್ತಿರ್ತಾರೆ ಅವರು. ಆ ಟೈಮಲ್ಲಿ ಇನ್ನೊಂದು ಆಂಟಿ ಹೇಳ್ತಾ ಇತ್ತು, ರೀ ನಾನು ಬರೋಲ್ಲ ಕಣ್ರಿ, ಯಾಕೆಂದ್ರೆ ಒಂದು ವಾರದಿಂದ ವಾಕಿಂಗ್ ಬಂದಲ್ಲ, ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಅಂದ್ರೆ ಐ ಫೆಲ್ಟ್ ಅದು ನಾನು ಬೇಕಂತ ಅಬ್ಸರ್ವ್ ಮಾಡಲ್ಲ, ಸುಮ್ಮನೆ ಈ ವಾತಾವರಣದಲ್ಲಿ ನಡೀತಿರುತ್ತಲ್ಲ. ದೆನ್ ಐ ರಿಯಲೈಸ್ಡ್ ಏನಾಗಿದೆ ಅಂತಂದ್ರೆ, ಸ್ವಲ್ಪ ವಾಕಿಂಗ್ ಹೋಗಿರ್ತಾರೆ, ನಿಂತೋಗಿರೋ ಮೆಕ್ಯಾನಿಸಮ್ ಆಕ್ಟಿವೇಶನ್ಸ್ ಆಗುತ್ತೆ. ಒಂದ್ಸಲ ಬಾಡಿನಲ್ಲಿ ಮೆಟಬಾಲಿಕ್ ಅನ್ನೋದು ಎಕ್ಸಸೈಸ್ ಇಂದ ಸ್ಟ್ರೈಟ್ ಆದಾಗ ನಿನ್ನ ಫುಡ್ ಕನ್ಸಂಪ್ಷನ್ ಪ್ಲಸ್ ವಾಟರ್ ಇಂಟೇಕಿಂಗ್ ಜಾಸ್ತಿ ಆಗಿರುತ್ತೆ. ಆ ವಾಟರ್ ಇಂಟೇಕಿಂಗ್ ಜಾಸ್ತಿ ಆದಾಗ ವೆಯ್ಟ್ 1 hour 1.5 kg ಗೇನ್ ಆಗುತ್ತೆ. ನೀವು ಯಾವುದೇ ಎಕ್ಸಸೈಸ್ಗೆ ಹೋದಾಗ ಒಂದ್ಸರಿ ಗೇನ್ ಆಗಿ ಆಮೇಲೆ ಆ ಸೈಕಲ್ ಡೌನಿಗೆ ಬರುತ್ತೆ. ಇಸ್ ಅ ಸಿಂಪಲ್ ಫಾರ್ಮುಲಾ. ಎದುರೇ ಬಿಟ್ರು ಅವ್ರ ಆಂಟಿ, ನಾನು 2-3 ದಿನ ವಾಕಿಂಗ್ ಹೋದ್ ಸಖತ್ ದಪ್ಪ ಆಗ್ಬಿಟ್ಟೆ ಕಣ್ರಿ, ಹಿಂಗೆ ಹೋದ್ರೆ ಹಿಂಗಾಗುತ್ತೆ. ಇವತ್ತು ನೀನು ಎಕ್ಸಸೈಸ್ ಮಾಡಕ್ಕೆ ಎಷ್ಟು ಕದೀತಾ ಇದ್ದೀರೋ ಅಷ್ಟು ಕದೀತಾ ಇದ್ದೀರಾ, ದಟ್ಸ್ ನಾಟ್ ಗುಡ್. ಅದರಿಂದ ಆಚೆಗೆ ಬನ್ನಿ ಸ್ನೇಹಿತರೆ. ಇವತ್ತು ಸಂಜೆ ನನ್ನ ಫುಡ್ನ ಪ್ರಿಪೇರ್ ಮಾಡ್ಕೊಂಡೆ. ಅದಕ್ಕೆ ಬೇಕಾಗಿದ್ದು ವೆಜಿಟೇಬಲ್ಸ್ ಎಲ್ಲಿ ತಂದೆ ಗೊತ್ತಾ? ನನ್ನ ಗಾರ್ಡನಿಂದ. ವಿಡಿಯೋ ಮಾಡೋಣ ಅನ್ನಿಸ್ತು, ಬಟ್ ನನಗೆ ಟೈಮ್ ಸಾಕಾಗಲ್ಲ ಆ ಟೈಮಲ್ಲಿ. ಸೊ ನಾನೇ ಸ್ಪಿನಚ್ ಬೆಳ್ಕೊಂಡಿದ್ದೀನಿ, ನಾನೇ ಈರುಳ್ಳಿ ಬೆಳ್ಕೊಂಡಿದ್ದೀನಿ. ದೆನ್ ಅದ್ರ ಫ್ಲವರ್ಸ್ ಎಲ್ಲ ತಂದೆ, ಅದನ್ನೆಲ್ಲ ಹೆಚ್ಚಾಕ್ದೆ, ಎಗ್ ಹಾಕ್ದೆ. ದೆನ್ ಐ ಮೇಕ್ ಬ್ಯೂಟಿಫುಲ್ ಆಮ್ಲೆಟ್ ಆನ್ ದಟ್. ತುಂಬ ಹಿಂಗೆ ಏನೇನೇನೋ ರೆಸಿಪಿ ಮಾಡ್ಕೊಂಡೆ, ಫ್ರೆಶ್ ವೆಜಿಟೇಬಲ್ಸ್. ಐ ಫೆಲ್ಟ್ ವಾವ್, ಎಷ್ಟು ಸಖತ್ತಾಗಿತ್ತು ಆ ಟೇಸ್ಟ್, ಆ ಡಿಲಿಷಿಯಸ್ನೆಸ್ನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲಿಲ್ಲ. ಯಾರಿಗೆ ಹೇಳಲಿ, ಜಸ್ಟ್ ನಾನೊಬ್ಬನೇ ಎಂಜಾಯ್ ಮಾಡ್ಕೊಂಡೆ, ಸಖತ್ ಖುಷಿ ಪಟ್ಟೆ. ಆ್ಯಂಡ್ ಈ ಥರ ನಿಮ್ಮನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಳಕ್ಕೆ ಎಕ್ಸಸೈಸ್ ಅಂತಕ್ಕಂಥದ್ದು ಬೆಳಿಗ್ಗೆ ಎದ್ದು ಮಾಡೋದೊಂದೇ ಆಗಿರಲ್ಲ ಸ್ನೇಹಿತರೆ, ನಿಮ್ಮ ಓಲ್ ಆಕ್ಟಿವಿಟಿ ಕೂಡ ಇರುತ್ತೆ. ಹೆಂಗಿರ್ತೀರಾ, ಏನಿರ್ತೀರಾ. ಇವತ್ತಿನ ಒಂದು ದೊಡ್ಡ ದುರಂತ ಏನು ಅಂದ್ರೆ, ನನ್ನ ಮಗಳು ಕೆಲಸ ಮಾಡೋದ, ನನ್ನ ಮಗಳು ಇದು ಮಾಡೋದ. ಇವತ್ತು ನನ್ನ ಸಕ್ಸಸ್ ಕ್ರೆಡಿಟ್ನ ನಮ್ಮ ಅಪ್ಪಾಜಿಗೆ ನಾನು ಏನಕ್ಕೆ ಕೊಡ್ತೀನಿ, ಅಥವಾ ನಮ್ಮ ಅಮ್ಮಂಗೆ ನಾನು ಏನಕ್ಕೆ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತಂದ್ರೆ, ಬಿಕಾಸ್ ನಮ್ಮಪ್ಪ ನನ್ನ ಒಬ್ಬನ ಮಗನ ಥರ ಸಾಕ್ಲಿಲ್ಲ. ಇನ್ ದ ಟೈಮ್ ಆಫ್ 8th standard ನನಗೆ ಎತ್ತಲ್ ಬೇಸೆ ಹೊಡೆಯೋದು ಕಲಿಸಿದ್ರು. 9th standard ಚೆನ್ನಾಗೆ ಬೇಸೆ ಹೊಡಿಬೇಕಿತ್ತು. 10th ನನಗೆ ಒಂದು ಜೊತೆ ಎತ್ತು ಕೊಡಿಸಿದ್ರು. ಆ ಎತ್ತು ನಾನು ಸಾಕ್ಬೇಕಿತ್ತು. ಹೆಂಗ್ ಊಡ್ಕೋಬೇಕು ಅಂದ್ರೆ, ಕನ್ನಡದಲ್ಲಿ ಈಗಿನ ಮಕ್ಳಿಗೆ ಅದು ಹೇಳೋದು ಕಷ್ಟ. ಊಡೋದು ಅಂತಂದ್ರೆ ನೊಗ ಅಂತ ಬರುತ್ತೆ, ಆ ನೊಗಕ್ಕೆ 2 ಕಣ್ಣಿ ಅಂತ ಬರ್ತವೆ. ಅದ್ ಹಾಕಿ ಹಗ್ಗ ಹೆಂಗ್ ಕಟ್ಬೇಕು. ಈಗಿನ ಮಕ್ಳಿಗೆ ಏನ್ ಹೇಳೋದು, ಕುಳ ಹೆಂಗಿರ್ಬೇಕು, ಬೆಳೆದಿರ್ಬೇಕಾ, ಕಡ್ದಿರ್ಬೇಕಾ, ಭೂಮಿಗೆ ತಕ್ಕನಾಗ ಹೆಂಗ್ ತೋಡ್ಕೋಬೇಕು, ಸಾಲ್ ಹೆಂಗ್ ಹೊಡಿಬೇಕು, ಒತ್ ಸಾಲ್ ಎಕಡಿಗೆ ಬಿಡ್ಬೇಕು, ಬಣಸಾಲ್ ಎಕಡಿಗೆ ಬಿಡ್ಕೋಬೇಕು. ಇದು ಒಂದು ಬ್ಯಾಸೆ ಹೊಡೆಯಕ್ಕಿರೋ ಒಂದು ಬೇಸಿಕ್ ನಾಲೆಡ್ಜ್. ಇದು ನಂಗೆ ತುಂಬಾ ಸಣ್ಣ ವಯಸ್ಸಲ್ಲೇ ಕಲಿಸ್ಬಿಟ್ಟಿದ್ರು. ಆ್ಯಂಡ್ ಅವಾಗಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಈ ಎಲ್ಲಾ ಕೆಲಸದಲ್ಲೂ ಇದನ್ನ ಹೇಳಿದಾಗ ನಮ್ಮಮ್ಮ ಅಡ್ಡಕ್ಕೆ ಬರ್ತಿರ್ಲಿಲ್ಲ. ಏನಂತ, ಓ ನನಗಿರೋದೊಬ್ನ ಮಗ, ಅವನ್ನೆಲ್ಲ ಹಾಳು ಮಾಡಕ್ ನೀನು ಹಾ ಹೋಗು ಮಾಡು, ಮಾಡ್ಬೇಕು ನೀನು ಅಂತಾನೆ ಹೇಳಿ ನಮ್ಮಮ್ಮ ಕಳ್ಸೋದು ಕೆಲ್ಸಕ್ಕೆ. ಇವತ್ತು ನನ್ನ ದೇಹ ಇಷ್ಟು ಫಿಟ್ ಆಗಿದೆ, ಇವತ್ತು ನಾನು ಇಷ್ಟು ಹೆಲ್ದಿ ಆಗಿದ್ದೀನಿ. ದ ಹೋಲ್ ಕ್ರೆಡಿಟ್ ಗೋಸ್ ಟು ಮೈ ಮಾಮ್ ಅಂಡ್ ಮೈ ಡ್ಯಾಡ್. ನಮ್ಮ ಅಪ್ಪ ಅಮ್ಮಂಗೆ ಕ್ರೆಡಿಟ್ ಹೋಗುತ್ತೆ, ಯಾಕೆ ಅವ್ರ ಹತ್ರ ಮಾಡಿದ್ರು. ಬಟ್ ಇವತ್ತು ದುರಂತ ಏನು, ನನ್ನ ಮಕ್ಳದ್ ಮಾಡಬಾರ್ದು, ಇದನ್ನ ಮಾಡಬಾರ್ದು. ನೆವರ್. ನನ್ನ ಹತ್ರ ಅದಿಲ್ಲ ಸ್ನೇಹಿತರೆ, ಮಾಡಲೇಬೇಕು. ಅವ್ರ ರೂಮ್ ಅವ್ರು ಚೆನ್ನಾಗಿ ಇಟ್ಕೋಬೇಕು. ಯಾಕೆ ಅಂತಂದ್ರೆ, ನೀನು ಏನು ಅವ್ರು ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ಯಾ, ಅವ್ರ ಆರಾಮನ್ನೋದನ್ನ ನೀನ್ ಯಾವ ತರ ಅರ್ಥ ಮಾಡ್ಕೊಂತಿದ್ಯಾ ಫಸ್ಟ್ ಹೇಳಿ. 99% ಹೆಣ್ಮಕ್ಳು ಇವತ್ತು ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ನಾವು ಹೋಗ್ಬೇಕು, ಆ ಮನೇಲಿ ಏನೋ ಕೆಲಸ ಇರಬಾರ್ದು. ಅಲ್ಲೇನು ಕೆಲವರು ಹೆಣ್ಮಕ್ಳುಗಳು ಮಾತಾಡ್ತಿರ್ತಾರೆ, ಕೇಳಿಸ್ಕೋಬೇಕು. ಅಯ್ಯೋ ನಾವೆಂತ ಮನೆಗೆ ಹೆಣ್ಣು ಕೊಟ್ಟಿದೀವಿ ಗೊತ್ತೇನ್ರಿ, ಒಂದು ಸಣ್ಣ ಗುಂಡ್ಪಿನೂ ಎತ್ತಿಡಕ್ ಬಿಡಲ್ಲ, ಇನ್ನೊಂದು 6 ತಿಂಗಳಾದ್ಮೇಲೆ ಅವಳನ್ನ ಎತ್ತಿಡಕ್ಕೆ ಕ್ರೈನ್ ತರಬೇಕು. ಆ ಲೆಕ್ಕಕ್ಕೆ ಆಗೋಗ್ತಾರ ಅವ್ರು. ಟೋಟಲಿ ಫಿಸಿಕಲಿ ಹಳ್ಳ ಹತ್ಕೊಂಡು ಹೋಗ್ತಾರೆ. ಈ ತರ ನಾವು ನಮ್ಮ ದೇಹನ ನಾನ್ ಎಕ್ಸಸೈಸಿಂಗ್ ಮಾಡಬಾರ್ದು ಸ್ನೇಹಿತರೆ. ಯಾಕೆ, ಒಬ್ಳು ಹೆಣ್ಮಗಳು ನೀನೆಷ್ಟು
ಎಷ್ಟು ಸುಂದರವಾಗಿ ಮನೆನ ಅಲಂಕರಿಸ್ಬೋದು, ಮನೆನ ಕ್ಲೀನ್. ಅದನ್ನ ಯಾಕೆ ಕೆಲಸ ಅಂತ ಯಾಕೆ ಅಂದ್ಕೊಂತೀಯ? ಎಂಜಾಯ್ ಮಾಡು, ಹಾಡು ಕೇಳು, ಮೊಬೈಲಲ್ಲಿ ಕಿವಿಗೆ ಏನು ಇಯರ್ಫೋನ್ ಹಾಕಂಗ್ ಕೇಳ್ಬೇಡ, ಆನ್ ಮಾಡೋದ್ ಕಡೆ ಗಿಡು, ನಿನಗೆ ಇಷ್ಟ ಬಂದಿದ್ದೊಂದು ಆನ್ ಮಾಡಿಡು, ಕೆಲಸ ಮಾಡು, ತೊಳಿ, ಒಳ್ಳೆ ಫುಡ್ ಪ್ರಿಪೇರ್ ಮಾಡು, ಇದೆಲ್ಲ ಎಕ್ಸಸೈಸೇ. ಅವಾಗ ನಿನ್ನ ದೇಹ ಪ್ರಾಪರ್ ಆಗಿರುತ್ತೆ. ಇದಿಷ್ಟೊಂದು ಏನಕ್ಕೆ ಕೇಳದೆ ಅಂತಂದ್ರೆ, ಇದ್ರ ಜೊತೆಗೆ ಯಾವಾಗ ನಾನು ಆರಾಮಾಗಿರ್ತೀನೋ ನಮ್ಗೊಂದು ದರಿದ್ರ ಬಂದು ಅಟ್ಕಾಯಿಸ್ಕೊಳುತ್ತೆ. ಏನು? ಹಗ್ಲೊತ್ತು ಸ್ಲೀಪ್ ಮಾಡೋದು. ನಾನು ಹಿಂದೆನೆ ನಿಮ್ಗೆ ಇದನ್ನ ಹೇಳಿದ್ದೆ, ನಮ್ಮ ಬಾಡಿನಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ. ಆ ಬಯಾಲಜಿಕಲ್ ಕ್ಲಾಕ್ ಹಗಲೊತ್ತು ನಿದ್ದೆನ ಆಯುರ್ವೇದ ಯಾಕೆ ಬೇಡ ಅನ್ನತ್ತೆ ಅಂದ್ರೆ, ಹಗಲೊತ್ತು ನಿದ್ದೆನ ದೇಹ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮ್ಮ ದೇಹದಲ್ಲಿರೋ ಯಾವುದೇ ಸೆಲ್ಸ್ಗಳು ಎಕ್ಸೆಪ್ಟ್ ಮಾಡಲ್ಲ. ವೈ? ಬಿಕಾಸ್ ದಟ್ಸ್ ನಾಟ್ ಪರಿಪೂರ್ಣವಾದ ನಿದ್ದೆ, ಅದು ಕಂಪ್ಲೀಟ್ ನಿದ್ದೆ ಆಗಲ್ಲ. ಹಗಲೊತ್ತಿನ ಲೈಟ್ನ ಎಫೆಕ್ಟ್ಗೆ, ಹಗಲೊತ್ತಿರುವ ಎನರ್ಜಿಯ ಡಿಫರೆನ್ಸ್ಗೆ ನಿನ್ನ ದೇಹದಲ್ಲಿ ನೀನು 4th ಸ್ಟೇಜ್ಗೆ ರೀಚ್ ಆಗಕ್ಕಾಗಲ್ಲ. ಅನ್ನೆಸೆಸರಿ ಅದು ನಿನ್ನ ಟೈಮ್ ವೇಸ್ಟ್ ಪ್ರೋಗ್ರಾಮ್ ಆಗತ್ತೆ, ಅದೊಂದು ಟೈಮ್ ಕಿಲ್ ಆಗತ್ತೆ ಅಂತೇಳಿ ಹಗಲೊತ್ತು ನಿದ್ದೆನ ಆಯುರ್ವೇದ ನಿಷಿದ್ಧ ಅಂತಾನು ಹೇಳುತ್ತೆ. ಹಲವಾರು ಜನ ಹೇಳ್ತಾರೆ ಹಗಲೊತ್ತು ನಿದ್ದೆ ಮಾಡೋದು ಒಳ್ಳೇದಲ್ಲ. ದ್ಯಾನ್ ಇವರು ಹಗಲೊತ್ತಿ ಕೆಲ್ಸ ಇಲ್ದೇ ಇರೋದಕ್ಕೆ ಮಾಡೋದೇನು? ಸಣ್ಣದಾಗಿನ್ನ ನಿದ್ದೆ ಮಾಡ್ಬಿಡ್ತಾರೆ. ದ್ಯಾನ್ ಯಾವ ಟೈಮಲ್ಲಿ ನಿದ್ದೆ ಮಾಡ್ಬೇಕಿತ್ತೋ ಆ ಟೈಮಲ್ಲಿ ಇವ್ರು ನಿದ್ದೆ ಮಾಡಲ್ಲ, ಲೇಟ್ ನೈಟ್ ಸ್ಲೀಪ್ ಮಾಡ್ತಾರೆ. ಆಟೋಮೆಟಿಕಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ನಿದ್ದೆಯ ಅವಶ್ಯಕತೆ ಬಹಳ ಜಾಸ್ತಿ ಇರುತ್ತೆ, ಬಹಳ ಜಾಸ್ತಿ. ಯಾಕೆ? ಅವರ ದೇಹದಲ್ಲಿ ಪ್ರಾಪರ್ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ಬೇಕಾಗಿರುತ್ತೆ. ಅದು ಗ್ರೌತ್ ಹಾರ್ಮೋನ್ಸ್, ಮೇಂಟೈನಿಂಗ್ ಹಾರ್ಮೋನ್ಸ್, ತುಂಬಾ ಆ ಹಾರ್ಮೋನ್ ಉತ್ಪತ್ತಿ ಆಗೋದಿಲ್ಲಿ ಸ್ಲೀಪಲ್ಲಿ. ಸೊ ಅಲ್ಲಿ ಸ್ಲೀಪ್ ನೆಗೆದೋಯ್ತು. ದೆನ್ ಬ್ರೈನ್ ತುಂಬಾ ಎಮೋಷನ್ಸ್ ಕಲೆಕ್ಟ್ ಆಗೋದಿಲ್ಲಿ ಹೆಣ್ಣು ಮಕ್ಕಳಲ್ಲಿ. ಗಂಡಸರು ನೋಡ್ರಿ ಎರಡೇ ಮಾತು, ಹೇಳಮ್ಮ, ಹ್ಮ್ ಅಷ್ಟೇ. ಆದ್ರೆ ಹೆಣ್ಮಕ್ಳುಗಳು ತುಂಬಾ ಮಾತಾಡ್ತಾರೆ. ಯಾಕೆಂದ್ರೆ ಅಷ್ಟು ಅವ್ರ ಬ್ರೈನಲ್ಲಿ ಸ್ಟೋರ್ ಆಗ್ತಾ ಇದೆ. ಅದನ್ನ ತೆಗೆದಾಕಕ್ಕೆ ಅವರಿಗೆ ನಿದ್ದೆ ಬೇಕು, ನಿದ್ದೆ ಮಾಡ್ತಿಲ್ಲ. ಇಲ್ಲಿಗೆ ಏನಾಗ್ಬೇಕು ಸ್ನೇಹಿತರೆ? ಇಷ್ಟು ವಿಚಾರಗಳು ಹೆಣ್ಣಿನ ಹಿಂದೆ ಇವತ್ತು ಬಿದ್ದಿದ್ದಾವೆ. ಇದನ್ನ ಯಾಕೆ ಡೀಪ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಇವತ್ತು ನಿಮ್ಮನೇಲಿ ಏನಾದ್ರೂ ಹೆಣ್ಮಕ್ಳುಗಳಿದ್ರೆ ಇದರಿಂದ ಹೆಂಗ ರಕ್ಷಿಸ್ತೀರಾ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂತಂದ್ರೆ ಇದರಿಂದಾನೇ ಶುರುವಾಗೋದು ಈ PCOS ಅಂಡ್ PCOD. ಸ್ನೇಹಿತರೆ, ಇವತ್ತು ಕಾಮನ್ ಆಗ್ಬಿಟ್ಟಿದೆ ಇದು, ಕಾಮನ್. PCOD ಅಂತಂದ್ರೆ ಬಿಡ್ರಿ ನಿಮಗ್ ಬಂತ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತಾ, ಏನಕ್ಕೆ? ಇದಕ್ಕೆ ರಿಸರ್ಚ್ ನಡೀತು. ಯಾವ ಲೆಕ್ಕಕ್ಕೆ ರಿಸರ್ಚ್ ನಡೀತು ಅಂದ್ರೆ, ಯಾಕೆ ಹಿಂಗಾಗುತ್ತೆ, ಯಾವುದರಿಂದ ಹಿಂಗಾಗುತ್ತೆ, ಏನರಿಂದ ಹಿಂಗಾಗುತ್ತೆ, ಸ್ಟಿಲ್ ರಿಸರ್ಚ್ ನಡೀತಾನೆ ಇದೆ. ನಾನು ಯಾವಾಗ ನನಗೆ ಹರ್ಕು ಮುರ್ಕು ವೆಲ್ನೆಸ್ ತಿಳ್ಕೊಳಕ್ ನಾನು ಸ್ಟಾರ್ಟ್ ಮಾಡಿದೆ ಇನ್ 2010 and 11 and 12, ನಾನು ಸ್ವಲ್ಪ ಸ್ಟೇಜ್ ಮೇಲೆಲ್ಲ ಮಾತಾಡ್ಬೇಕಿತ್ತು. ಯಾಕೆಂದ್ರೆ ನನ್ನ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ನಾವು ಜನರಿಗೆ ಪ್ರಸ್ತುತಿ ಪಡಿಸ್ಬೇಕಾಗಿತ್ತು, ಸ್ವಲ್ಪ ತಿಳುವಳಿಕೆ ಹೇಳ್ಬೇಕಾಗಿತ್ತು. 2012 ಅಲ್ಲಿ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಇದೇ PCOD ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಮಾಡ್ತಾರೆ. ಸೊ ಇದರ ಪ್ರಾಬ್ಲಮ್ಸ್ಗೆ ನಾವು ಅನಾಲಿಸಿಸ್ ಮಾಡ್ತಾ ಇದೀವಿ, ಇದಕ್ಕೆಲ್ಲ ಅನಾಲಿಸಿಸ್ ಮಾಡಿ ಇನ್ನೇನ್ ಸ್ವಲ್ಪ ದಿನದಲ್ಲಿ ಮೆಡಿಸಿನ್ಸ್ ನಾವು ತರ್ತೀವಿ ಅಂತ. ಅಲ್ಲಿಂದ ಇಲ್ಲಿಗೆ 16 ವರ್ಷ ಆಯ್ತು, ಇನ್ನೂ ಬಂದಿಲ್ಲ, ಮುಂದಕ್ಕೂ ಬರಲ್ಲ. ಯಾಕೆ ಬರಲ್ಲ? ಯಾಕೆ ಅಂತಂದ್ರೆ, ಇದು ಪ್ಯೂರ್ ಜೆನೆಟಿಕಲಿ ಬಂದಿದ್ರೆ, ಇದು ಪ್ಯೂರ್ ಆಗಿ ಯಾವ್ದಾದ್ರೂ ಒಂದು ವಿಷದಿಂದ ಬಂದಿದ್ರೆ, ಒಂದು ಟಾಕ್ಸಿಕ್ ಎಲಿಮೆಂಟ್ ಇಂದ ಬಂದಿದ್ರೆ, ಅಥವಾ ಇದೇನಾದ್ರೂ ನಿನಗೆ ಒಂದು ಹುಳ ಕಚ್ಚಿದ್ರೋ, ಹಾವು ಕಚ್ಚಿದ್ರೋ, ಈ ತರದ್ರಿಂದ ಏನಾದ್ರೂ ಬಂದಿದ್ರೆ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಬಟ್ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್. ನೀನ್ ಯಾವ ನಿನ್ನ ಜೀವನದಲ್ಲಿ ನಿನ್ನ ಈಗ ಹಿಂದಿನ ಪೇಜಲ್ಲಿ ತೋರ್ಸದ್ನಲ್ಲ, ಇದನ್ನೆಲ್ಲ ಮಾಡ್ತಿರೋ, ಇದನ್ನ ರಿಂದ ಬರೋ ಈ ಸಮಸ್ಯೆಗೆ ಯಾವುದೇ ಪರಿಹಾರಗಳು ಇರದೇ ಇಲ್ಲ. ಇದಕ್ಕೇನಾದ್ರೂ ಮೆಡಿಸಿನ್ಸ್ ನ ನೀವು ತಗೋತಾ ಇದ್ರೆ, ಅಂದ್ರೆ PCOS PCOD ತಗೋತಾ ಇದ್ರೆ, ಮೊದಲು ಆ ಮೆಡಿಸಿನ್ ತಗೊಳಕ್ಕಿಂತ ಮುಂಚೆ ಒಂದ್ಸಲ ಅದನ್ನ ಗೂಗಲಲ್ಲಿ ಅಪ್ಡೇಟ್ ಮಾಡಿ ನೋಡಿ. ಅದರಲ್ಲಿರೋ ಸೈಡ್ ಎಫೆಕ್ಟ್ಸ್ಗಳನ್ನ ನೀವು ಕೇಳಿಬಿಟ್ರೆ ಒಂದು ಸರಿ ತಲೆ ಕೆಟ್ಟ ಕೆಳಗೆ ತಿರುಗುತ್ತೆ. ಯಾಕೆಂದ್ರೆ ನಾನು ಇಲ್ಲಿ ನಿಮ್ಮನ್ನೀಗ ಎದುರ್ಸಕ್ ಹೋಗಲ್ಲ, ಆ ಎದುರಿಸೋ ಅವಶ್ಯಕತೆನೂ ಇಲ್ಲ. ಯಾವಾಗ ಆ ಮೆಡಿಸಿನ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಮೇಲೆ ನೀನು ತಗೊಳಕ್ ಪ್ರಾರಂಭಿಸ್ತೀಯೋ ಅದರಲ್ಲಿ 60 to 70% ಬರೀ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಯಾಕೆ?
ಈ ಪಾಲಿಸ್ಟಿಕ್ ಓವರಿ ಸಿಂಡ್ರೋಮ್ ಏನಿದೆ ಅಥವಾ ಪಾಲಿಸ್ಟಿಕ್ ಓವರಿಯನ್ ಡಿಸೀಸ್ ಏನಿದೆ, ಇದು ವೆರಿ ಸಿಂಪಲ್. ನಿಮ್ಮ ಲೈಫ್ ಸ್ಟೈಲ್ ಸರಿಯಾಗದ ಹೊರತು ಇದರಿಂದ ಆಚೆಗೆ ಬರಕ್ ಸಾಧ್ಯ ಇಲ್ಲವೇ ಇಲ್ಲ. ಈಗ ನಾನು ಏನೇನೋ ಹೇಳಕ್ ಹೋಗ್ಬಾರ್ದು. ಸೊ ಅದಕ್ಕೇನೆ ನಾನು ಈ ಸ್ಲೈಡ್ನ ಫಸ್ಟ್ ಹಾಕ್ಲಿಲ್ಲ, ಈ ಸ್ಲೈಡ್ನ ಫಸ್ಟ್ ಹಾಕ್ತೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೀವು ತುಂಬಾ ಎಮೋಷನ್ಸ್ ಸಣ್ಣ ವಯಸ್ಸಿಂದ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ತುಂಬಾ ನೀವು ಜರ್ನಿ ಮಾಡ್ತೀರಾ, ತುಂಬಾ ಎಮೋಷನ್ಸ್ ಇಟ್ಕೊಂಡಿರ್ತೀರಾ, ಫಿಸಿಕಲಿ ಗಂಡು ಮಕ್ಳಿಗಿಂತ ವೀಕ್ ಇರ್ತೀರಾ, ನೀವು ಸಾಫ್ಟ್ ಇರ್ತೀರಾ. ಇಷ್ಟಿದ್ರೂ ಕೂಡ ಗಂಡು ಮಕ್ಳಿಗಿಂತ ಜಾಸ್ತಿ ಕೆಮಿಕಲ್ಸ್ನ ನೀವು ಕನ್ಸ್ಯೂಮ್ ಮಾಡ್ಬಿಡ್ತೀರಾ. ಗಂಡು ಮಕ್ಳಿಗಿಂತ ಜಾಸ್ತಿ ಎಫೆಕ್ಟ್ನ ನೀವು ಅನ್ಬೇಕೆಂದ್ರೆ ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪನೂ ಕೇರ್ ಮಾಡಲ್ಲ, ಜಂಕ್ಸ್ ತಿನ್ನೋದ್ರಲ್ಲಿ ಮುಂದೆನೇ ಇರ್ತೀರಾ, ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಗಂಡು ಮಕ್ಳು ಬಳಸೋದಕ್ಕಿಂತ ಜಾಸ್ತಿ ಬಳಸ್ತೀರಾ, ಕೆಮಿಕಲ್ ಪ್ರಾಡಕ್ಟ್ ಮನೆಯಲ್ಲಿ ನೀವೇ ಜಾಸ್ತಿ ಅಪ್ಲೈ ಮಾಡ್ತೀರಾ, ಪಾತ್ರೆ ತೊಳೆಯೋದು ನೀವು, ಬಟ್ಟೆ ತೊಳೆಯೋದು ನೀವು, ಡಿಟರ್ಜೆಂಟ್ ವಾಶ್ ಮಾಡೋದು ನೀವು, ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತೀರಾ, ಎಕ್ಸಸೈಸ್ ಅನ್ನೋದು ಕೇಳಲೇ ಬೇಡ, ಇನ್ ಲೇಟ್ ನೈಟ್ ಸ್ಲೀಪ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾ ಹೈಯೆಸ್ಟ್ ಆಕ್ಟಿವೇಶನ್ಸ್ ಆಗಿರ್ತೀರಾ, ಅಂಡ್ ಪೊಲ್ಯೂಷನ್ಸ್. ಇದರಿಂದ ಇದು ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಸರ್ ಈ ವ್ಯವಸ್ಥೆ ಇದೆ ಅಂದ್ರೆ, ನಮ್ಮ ಓವರಿ ಅಂತ ಏನ್ ಕರಿತೀವಿ, ಹೆಣ್ಮಕ್ಳಲ್ಲಿ 2 ಓವರಿ ಇರುತ್ತೆ, ಒಂದು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ. ಅದು ನಿಮಗೆ ತೋರಿಸ್ತೀನಿ, ಒಂದು ಚಿತ್ರ ನಾವಿಲ್ಲಿ ಮಾಡಿದೀವಿ ಸರ್. ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ PCOD ಇಂದ ಆಗಿರ್ಬೋದು ಅಥವಾ PCOS ಇಂದ ಆಗಿರ್ಬೋದು ಅಂತಂದ್ರೆ, ಸ್ನೇಹಿತರೆ, ಒಂದು ಅವರಲ್ಲಿ ಏನು ಋತುಚಕ್ರ ಅಂತ ಇರುತ್ತೆ ಹೆಣ್ಮಕ್ಳಲ್ಲಿ, ಅವರು ಆಕ್ಟಿವ್ ಆಗಿರ್ಲಿಕ್ಕೆ, ಅವರು ಹೆಣ್ಣಾಗಿರ್ಲಿಕ್ಕೆ ಋತುಚಕ್ರದ ಅವಶ್ಯಕತೆ ತುಂಬಾ. ಆ ಅವಶ್ಯಕತೆ ಕರೆಕ್ಟ್ ಟೈಮ್ ಟು ಟೈಮ್ ಆಗ್ಬೇಕು. ಅದು ಒಂದು ಟೈಮಲ್ಲಿ ಆಗ್ಬೇಕು. ಅಂದ್ರೆ ಒಂದು 6 ದಿನ 5 ದಿನ ಅಷ್ಟೇ ಅವ್ರಿಗೆ ಬ್ಲೀಡಿಂಗ್ ಆಗ್ಬೇಕು, ಆಮೇಲೆ ನಿಂತ್ಕೋಬೇಕು. ಅದು ಇಲ್ಲ ಅಂತಂದ್ರೆ ಕೆಲವು ಟೈಮ್ 15 ಡೇಸ್ ಆದ್ರೂ ಬ್ಲಡ್ ನಿಲ್ಲಲ್ಲ. ಅಂದ್ರೆ ಇರೆಗ್ಯುಲರ್ ಬ್ಲಡ್, ತುಂಬಾ ವೇಟ್ ಜಾಸ್ತಿ ಆಗೋದು, ಸ್ಕಿನ್ ಬೇರೆ ತರ ಆಗೋದು, ಕೂದಲು ಉದುರಕ್ ಸ್ಟಾರ್ಟ್ ಆಗೋದು, ಆಮೇಲೆ ಮುಖದಲ್ಲಿ ಕೂದಲುಗಳು ಬರಕ್ ಸ್ಟಾರ್ಟ್ ಆಗೋದು. ಆಮೇಲೆ ಇದೇ ನೀವು ಇದ್ರಲ್ಲಿ ನೋಡಿದ್ರೆ ಸೇಮ್ ಅಷ್ಟೇ, ಕೊಲೆಸ್ಟ್ರಾಲ್ ಹೈ ಇರುತ್ತೆ, ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, ಟೈಪ್ 2 ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗೋ ಸಾಧ್ಯತೆ ತುಂಬಾ ಕಮ್ಮಿ ಆಗುತ್ತೆ. ಇದೇನು ನಾವು ಈ ಕಾಯಿಲೆಗಳನ್ನ ಕರಿತೀವಿ, ಈ ಪಾಲಿ ಅಂತಂದ್ರೆ ತುಂಬಾ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳು ಅವರ ಓವರಿನ ಕವರ್ ಆಗಿ ಅವರು ಪ್ರಾಪರ್ ಎಗ್ ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡೋದಕ್ಕೆ ನಾವ್ ಈ ಒಂದು ಡಿಸೀಸ್ ನ ಐಡೆಂಟಿಫೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರ್ ಯಾಕೆ ನೀರಲ್ಲಿ ಬರುತ್ತೆ, ಯಾಕೆ ಅಂದಾಗ ಇದಕ್ಕೆ ನನ್ನ ಕತೆ ವಾಪಸ್ ಹೇಳ್ತಾ ಹೋಗ್ಬೇಕು. ದ ಲಿವರ್ ಇನ್ಫೆಕ್ಷನ್ಸ್ ಅಂತಾನು ನಾವು ಕರಿತೀವಿ. ಅಂದ್ರೆ ನೋಡ್ರಿ, PCOD ಅಥವಾ PCOSಗೂ ಲಿವರ್ಗೂ, ಸ್ನೇಹಿತರೆ, ನನ್ನ ಮೊದಲನೇ ಮಾತು, ಯಾಕೆ ನಾನು ಟ್ರೈನಿಂಗ್ ಕೊಡಬೇಕಾದ್ರೆ ಲಿವರ್ನ ತಗೊಂಡಿದ್ದೆ ಅಂತಂದ್ರೆ, ನಿಮ್ಮ ದೇಹದಲ್ಲಿ ನಡೆಯುವ ಸರ್ವ ಕ್ರಿಯೆಗಳಿಗೂ, ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹಿಡಿದು, ನಿನ್ನ ವೆಯ್ಟ್ ಇಂದ ಹಿಡಿದು, ನಿನ್ನ ಮುಖದ ಕಾಂತಿ, ಹೊಳಪು, ಹಾಳ ಮುಳಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹಿಡಿದು ಎಲ್ಲದಕ್ಕೂ ನೇರವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಲಿವರ್ ಕಾರಣ ಆಗಿರುತ್ತೆ, ಎಲ್ಲ ಫಂಕ್ಷನ್ಸ್ಗೂ. ಲಿವರ್ ಯಾವಾಗ ಕೆಡಕ್ ಸ್ಟಾರ್ಟ್ ಆಯ್ತು, ಅದು ಯಾಕೆ ಕೆಡುತ್ತೆ, ಅದು ಆಲ್ರೆಡಿ ಫುಡ್ ಏನು, ಅದರ ಕತೆ ಏನು, ಅದರದ್ದೇನು, ನಾನೆಲ್ಲ ಅದರಲ್ಲಿ ಹೇಳಿದ್ದೀನಿ. ಅಲ್ಲಿಗೂ ಇದಕ್ಕೂ ಲಿಂಕ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂತ ಬನ್ನಿ. ದಿಸ್ ಈಸ್ ದ ಥಿಂಗ್, ದ ಇನ್ಫೆಕ್ಷನ್ ವಿಲ್ ಗ್ರೋ. ಸರ್ ಇದರಿಂದ ನಾನು ಆಚೆಗೆ ಬರಬೇಕಾ? ಎಸ್, ಕಮಾನ್, ಬರಬೇಕು. ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಅನುಭವಿಸ್ತೀರಿ. ನೀವು ಹೆಣ್ಮಕ್ಳಾಗಿ ಇರಕ್ಕೆ ಸಾಧ್ಯತೆ ಇಲ್ಲ. ಇದೇ ನಮ್ಮ ಒಂದು ಎಡಗಡೆ ಬಲಗಡೆ ಇರ್ತಕ್ಕಂಥ ಒಂದು ಓವರಿಯ ಚಿತ್ರ. ಇದು ಗರ್ಭಕೋಶದ ಅಕ್ಕಪಕ್ಕ ಇರುತ್ತೆ. ದೆನ್ ಈ ಓವರಿಯ ಪ್ರಮುಖವಾದ ಕೆಲಸಗಳೇನು ಅಂತಂದ್ರೆ, ಗಂಡು ಮಕ್ಕಳಂದ್ರೆ ಎಗ್ ಪ್ರೊಡಕ್ಷನ್ ಮಾಡೋದು. ಸೊ ಆ ಎಗ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಅವ್ರ ದೇಹ ತುಂಬಾ ಆರೋಗ್ಯವಾಗಿರುತ್ತೆ. ಮಕ್ಕಳುಗಳು, ನಾವೇನು ಅವರು ಮಗುನ ಇರಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಸೆಸ್ ಆಗಕ್ಕೆ ಎಗ್ಗದ ಅವಶ್ಯಕತೆ ತುಂಬಾ ಇರುತ್ತೆ. ಹಾರ್ಮೋನ್ ಪ್ರೊಡಕ್ಷನ್, ಗಂಡು ಮಕ್ಕಳಲ್ಲಿ ಹೆಂಗೆ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಆಗುತ್ತೋ ಹಂಗೆ ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗುತ್ತೆ. ಅದು ಪ್ರೊಡಕ್ಷನ್ ಆದ್ರೆ ಮಾತ್ರ ಈ ಪ್ರೊಜೆಸ್ಟ್ರೋನ್ ಈಸ್ಟ್ರೋಜನ್ ಏನಿದೆ ಇದು ಅವರನ್ನ ತುಂಬಾ ಆರೋಗ್ಯವಾಗಿ, ಅವ್ರ ಸ್ಕಿನ್, ಅವ್ರ ಹೇರ್ಸ್ ಅಂಡ್ ಅವರು ಹೆಲ್ತಿ ಆಗಿರೋದಕ್ಕೆ, ಅವ್ರು ಯಾವಾಗ್ಲೂ ಮೂಡನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳಕ್ಕೆ, ಟೋಟಲಿ ಅವರು ಪರಿಪೂರ್ಣವಾಗಿರಕ್ಕೆ 2 ಹಾರ್ಮೋನ್ಗಳು ತುಂಬಾ ಸಹಾಯ ಮಾಡ್ತವೆ. ಹೆಂಗೆ ನಮ್ದು ಟೆಸ್ಟೋಸ್ಟಿರಾನ್ ಇದೆ ಆ ತರ.
ಅದು ಪ್ರೊಡಕ್ಷನ್ಗೆ ಈ ಓವರಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದೇ ಥರ ಋತುಚಕ್ರದಲ್ಲಿ ಅವರಿಗೆ ಪ್ರಾಪರ್ ಆಗಿ ಋತುಚಕ್ರದ ಒಂದು ಸೈಕಲ್ ಕಂಟಿನ್ಯೂ ಆಗಕ್ಕೆ ಈ ಓವರಿ ಹೆಲ್ಪ್ ಮಾಡುತ್ತೆ. ಸೊ ಏನ್ ಈ ಓವರಿ ಪ್ರಾಬ್ಲಮ್ ಬರುತ್ತೆ, ಓವರಿಯ ಈ ಕೆಲಸ ಇದಾಗಿರುತ್ತೆ. ಸೊ ಇಂಪಾರ್ಟೆಂಟ್ ರೋಲ್ ಮೇಂಟೈನ್ ಮಾಡುತ್ತಾ, ತುಂಬಾ ಇಂಪಾರ್ಟೆಂಟ್ ರೋಲ್ನ ಇದು ಮೇಂಟೈನ್ ಮಾಡುತ್ತೆ. ಸೊ ಇದಕ್ಕೆ ತೊಂದರೆ ಆಗುತ್ತೆ ಅಂತಂದಾಗ ನಾವು ಪ್ರಾಪರ್ ಆಗಿ ಅದನ್ನ ಕೇರ್ ಮಾಡಬೇಕಾಗತ್ತೆ. ಸೊ ಓವರಿದು ಏನೇನು ಅದು ಕೆಲಸನ ಮಾಡುತ್ತೆ ಅನ್ನೋದನ್ನ ಅದನ್ನ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ನಾವು ಸೇರಿಸಿ ಹೇಳಿದೀವಿ, ಅಂದ್ರೆ ಪ್ರೆಗ್ನೆನ್ಸಿಗೆ ಅಂಡ್ ರೀಪ್ರೊಡಕ್ಟಿವಿಟಿಗೆ. ಓಕೆ, ಅದೇ ತರ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಕ್ಕೆ. ಓಕೆ, ಅದೇ ತರ ನಮ್ಮ ಏನ್ ಇವರು ಪೀರಿಯಡ್ಸ್ ಆಗ್ತಾರೆ ಅದನ್ನ ಪರ್ಫೆಕ್ಟ್ ಆಗಿಡಕ್ಕೆ, ಬೋನ್ ಹೆಲ್ತ್ ಅನ್ನ, ಸ್ಕಿನ್ ಹೆಲ್ತ್ ಅನ್ನ, ಮೆಟಬಾಲಿಸಮ್ನ ಬೂಸ್ಟ್ ಮಾಡಕ್ಕೆ. ಜೊತೆಗೆ ಫೀಮೇಲ್ ಕ್ಯಾರೆಕ್ಟರ್ ಅಂದ್ರೆ ನೀವು ಫೀಮೇಲ್ ಕ್ಯಾರೆಕ್ಟರ್ಸ್ ಇರುತ್ತಲ್ವಾ, ಲೈಕ್ ಅವರು ಹೆಣ್ತನ, ಅವ್ರ ವಾಯ್ಸ್ ಇರ್ಬೋದು, ತುಂಬಾ ಸಾಫ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಇದೆಲ್ಲದಕ್ಕೂ ಬೇಕು ಅಂದ್ರೆ ಆ ಹಾರ್ಮೋನ್ ಪರ್ಫೆಕ್ಟ್ ಆಗಿ ಪ್ರೊಡಕ್ಷನ್ ಆಗ್ಬೇಕಿರುತ್ತೆ. ಸೊ ಅದಕ್ಕೆ ಇದು ಓವರ್ ಆಲ್ ಓವರಿ ಹೆಲ್ತ್ ಮಾಡುತ್ತೆ. ಯಾವಾಗ ಅದು ದಾರಿ ತಪ್ಪುತ್ತೋ, ದೆನ್ ಇರೆಗ್ಯುಲರ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ತಲೆ ಸುತ್ತು, ನನ್ಗೆ ಆಗ್ತಿಲ್ಲ, ಅಂಡ್ ತುಂಬಾ ಅವ್ರಿಗೆ ಈ ಎದೆ ಹತ್ರ ಹೊಡ್ತಾ ಬಂದಂಗ ಆಗೋದು, ಓಕೆ, ಅಬ್ಡೋಮನ್ ಪೇನ್ ಬರೋದು, ಮೂಡ್ ಸ್ವಿಂಗ್ ಆಗೋದು, ಒಂದ್ಸರಿ ನಾರ್ಮಲ್ ಆಗಿರ್ತಾರೆ, ಇನ್ನೊಂದ್ಸರಿ ಸಿಟ್ ಮಾಡ್ಕೊತಿರ್ತಾರೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಕೈ ತಪ್ಪೋಗುತ್ತೆ. ಇದೆಲ್ಲ PCOS ಮತ್ತು PCOD ಇಂದ ಬರ್ತಕ್ಕಂಥ ಪ್ರಾಬ್ಲಮ್. ಸರ್, ನಾವೇನ್ ಮಾಡಿದ್ವಿ? ನಾವು ನಮ್ಮ ಮುಂದೆ ಒಂದು ಚಾಲೆಂಜ್ ಬಂತು. ಏನು? ಒಂದು ಕೆಲವೊಂದನ್ನ ನಾವು ಬಗೆಹರಿಸೋಣ. ಏನು? ಫುಡ್, ಈ ಏನು ಆಹಾರ ಅಂತ ಬರುತ್ತೆ ಅದನ್ನ ರೈಟ್ ಡಯಾಗ್ನೈಸ್ ಮಾಡೋಣ ಜನಗಳಿಗೆ. ನೀವೇನ್ ತಿನ್ಬೇಕು? ಎಕ್ಸಾಂಪಲ್, ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ನಮ್ಮ ಪ್ರಯತ್ನ ಸ್ಟಾರ್ಟ್ ಆಯ್ತು. ಸ್ನೇಹಿತರೆ, ಏಪ್ರಿಲ್ 9th ನಾವೇನ್ ಬರ್ತಾ ಇದೀವಿ, ನಾವು ಬೆಂಗಳೂರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅವತ್ತು ಕೂಡ ನೀವು ಅನ್ಬಿಲೀವಬಲ್ ಮಾಡ್ತಕ್ಕಂಥ, ಅಂದ್ರೆ ನಮ್ಮ ಕಂಪ್ನಿನ ನಾವು ಪರ್ಫೆಕ್ಷನ್ ಕರ್ಕೊಂಡು ಹೋಗ್ತಾ ಇದೀವಿ. ಏನ್ ನಮ್ಮ ಹತ್ರ ಇಲ್ಲ, ಏನನ್ನ ನಾನು ತಂದ್ರೆ ಇವರ ಮೀಲ್ನ ನಾನು ಪರ್ಫೆಕ್ಟ್ ಮಾಡೋದು. ನಮ್ಮ ಸಂಪೂರ್ಣ ಫೋಕಸ್ ಅವರ ಊಟದ ಕಡೆಗಿದೆ. ತಿನ್ನಬೇಕು, ಪ್ರಾಪರ್ ಆಗಿ ತಿನ್ಬೇಕು. ಅಂದ್ರೆ ನಮ್ಗೆ ನಾವು ದುಡ್ಡು, ನಮ್ ಟರ್ನ್ ಓವರ್ ಇದ್ರ ಮೇಲೆ ನಮ್ಮ ಆಲೋಚನೆ ಇಲ್ಲ. ಅದು ತುಂಬಾ ಯಥೇಚ್ಛವಾಗಿ ಆಗುತ್ತೆ. ಯಾಕೆಂದ್ರೆ ಒಂದು ಪ್ರಾಪರ್ ಸೊಲ್ಯೂಷನ್ ಅನ್ನ ಒಬ್ರಿಗೆ ಕೊಡ್ತಿದೀವಿ ಅಂತ ಅಂದಾಗ ಅವ್ರು 100% ಅದನ್ನ ಅಪ್ಕೋತಾರೆ, ತಪ್ಕೋತಾರೆ, ನಮ್ಮನ್ನ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗ್ತಾರೆ. ನಮೀಗ ಟರ್ನ್ ಓವರ್ ಬಗ್ಗೆ ಭಯ ಇಲ್ಲ, ನಂಬರ್ಸ್ ಮೇಲೆ ಭಯ ಇಲ್ಲ, ನಮ್ಮ ಸ್ಟೇಟಸ್ ಮೇಲೆ ನಮಗ್ ಭಯ ಇಲ್ಲ, ಅದಿಲ್ಲ. ನಾವು ಅವ್ರನ್ನ ಒಂದು ಪರ್ಫೆಕ್ಷನ್ ಕಡೆ ಕರ್ಕೊಂಡು ಹೋಗೋಣ ಅನ್ನೋದ್ರಲ್ಲಿ 9th ಕೂಡ ನಾವು ತುಂಬಾ ಪ್ರಿಪೇರ್ ಆಗಿದ್ದೀವಿ. ನೀವು ಕೂಡ ಸರ್ಪ್ರೈಸ್ ಆಗ್ತೀರಿ ಅಂತ ಬ್ಯೂಟಿಫುಲ್ ಒಂದು ರೇಂಜ್ ನ ಅವತ್ತು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಫುಡ್ ನ ಸರಿ ಮಾಡಕ್ಕೆ ನಾವು ವರ್ಜಿನ್ ಕೋಕೋನಟ್ ಆಯಿಲ್ ತಂದ್ವಿ. ಯಾಕೆಂದ್ರೆ ಇಟ್ಸ್ ಗುಡ್, ಕ್ಲೆನ್ಸ್ ಮಾಡುತ್ತೆ, ಹ್ಯೂಮನ್ ನ ಸ್ಟ್ರಾಂಗ್ ಮಾಡುತ್ತೆ, PCODಗೆ ಅಂತೂ ಮಾಡಿಸ್ತಂತ ಅಮೃತ ಅದು. ಯಾಕೆ ಅಂತಂದ್ರೆ ಫಸ್ಟ್ ಲಿವರ್ನ ಫ್ಯಾಟಿ ಲಿವರ್ ಇಂದ ಆಚೆಗೆ ಬರಕ್ಕೆ ಅದು ಸಪೋರ್ಟ್ ಮಾಡುತ್ತೆ, ಎಲ್ಲಾ ತರ ಒಂದು ಹೆಲ್ಪ್ ಮಾಡ್ತಾ ಇತ್ತು. ಇದ್ರ ಜೊತೆಗೆ ಅವ್ರು ತಿಂತಕ್ಕಂಥ ಜಂಕ್ಸ್ ನ, ಬ್ಯಾಡ್ ಕ್ರೇವಿಂಗ್ಸ್ ನ ಕಮ್ಮಿ ಮಾಡಿ, ಎಕ್ಸಸೈಸ್, ಓವರ್ ಆಲ್ ಇದ್ರ ಬಗ್ಗೆ ಅವ್ರಿಗೆ ಜ್ಞಾನ ಮೂಡಿಸ್ತಾ, ನ್ಯೂಟ್ರಿಷಿಯನ್ಸ್ ಅಂತ ಬಂದಾಗ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಅಂತ ಏನಂತ ಇದೀವಿ, ಇವತ್ತು ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿ ಎರಡು ರೀತಿ ಆಗ್ತಾ ಇದೆ. ಏನು? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಜ್ಞಾನ ಇದ್ರು ಪ್ರಾಪರ್ ಆಗಿ ಸಿಗಲ್ಲ. ಜ್ಞಾನ ಇದ್ರು, ಈಗ ಬೆಂಗಳೂರು ಅಂತ ಜಾಗದಲ್ಲಿ ಅಥವಾ ಮೈಸೂರು ಅಂತ ಜಾಗಗಳಲ್ಲಿ ಅಥವಾ ಸಿಟಿಗಳಲ್ಲಿದ್ದು ನಾನು ಪರಿಪೂರ್ಣವಾದ ನ್ಯೂಟ್ರಿಷನ್ ನೋಡ್ತೀನಿ, ಕಷ್ಟ. ಎರಡನೇದು, ಒತ್ತಡದ ಜೀವನಗಳು. ಅಂದ್ರೆ ಮಕ್ಕಳನ್ನ ಕಳಿಸ್ಬೇಕು, ನಾನು ವರ್ಕಿಗೆ ಹೋಗ್ಬೇಕು, ನಾನು ಆಫೀಸಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು. ಬೆಂಗಳೂರಂತ ಜಾಗದಲ್ಲಿ ನಿಮ್ಮ ಮನೇಲಿ ಅದ್ ಮಾಡ್ಕೊತೀನಿ ಚಾನ್ಸ್ ತುಂಬಾ ಕಮ್ಮಿ, ತುಂಬಾ ಕಷ್ಟ ಆಗುತ್ತೆ. ನನಗೇನಕ್ಕೆ ಆಗ್ತಿದೆ ಅಂತ ನಾನು ಯೋಚನೆ ಮಾಡ್ತೀನಿ. ತುಂಬಾ ದೊಡ್ಡ ಮನೆ, ತುಂಬಾ ಜನ, ಮನೇಲಿ ಹೇಳಿದ್ರೆ ಯಾರು ಒಬ್ರು ನೀರ್ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ, ಅಂಡ್ ಊರಲ್ಲಿ ತೋಟ ಇದೆ, ನನಗೆ ಬೇಕಾದಂತ ಹಸು, ತುಪ್ಪ ಪ್ರತಿಯೊಂದು ನಾನು ಮಾಡ್ಕೋತೀನಿ, ದ ಫ್ಯಾಟ್ ಇಂದ ಹಿಡಿದು ಪ್ರತಿಯೊಂದು. ನನ್ನ ಸ್ಥಿತಿನಲ್ಲೇ ಎಲ್ಲರೂ ಇದ್ದಾರೆ ಅಂತ ನಾನು ಫೀಲ್ ಮಾಡಕ್ಕಾಗಲ್ಲ. ಇದೇನಾ ನಾನು ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಿರೋರ ಹತ್ರ ಶಂಕರಣ್ಣಂಗೆ ಇದನ್ನ ಹೇಳಕ್ ಹೋದ್ರೆ, ಮೊದ್ಲೇ ಒತ್ತಡದಲ್ಲಿದೆ ಶಂಕರಣ್ಣ, ಹಸು ಎಲ್ಲಿ ಸಾಕಕ್ ಹೋಗುತ್ತೆ, ಅವ್ರು ಪ್ಲಾಂಟ್ಸ್ ಎಲ್ಲಿ ಗ್ರೋ ಮಾಡ್ಕೋತಾರೆ, ದಟ್ ಇಸ್ ನಾಟ್ ಈಸಿ. ಆ ನ್ಯೂಟ್ರಿಷಿಯನ್ಸ್ ನ ನಾನು ರೀಪ್ಲೇಸ್ ಮಾಡಿ ಒಂದು ಬೆಸ್ಟ್ ಲೈಫ್ ಸ್ಟೈಲ್ ನ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ, ಅವ್ರ ಸ್ಲೀಪ್ ನ, ಅವ್ರ ಸ್ಟ್ರೆಸ್ ನ
ಕಮ್ಮಿ ಮಾಡಿ ಈ ನ್ಯೂಟ್ರಿಷನ್ಸ್ ಕೊಟ್ರೆ 100% ಏನ್ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದೆ ಅದರಿಂದ ಆಚೆ ಕರ್ಕೊಂಡ್ಬಂದ್ರೆ ಇದು ಅಂತ ದೊಡ್ಡ ಸಮಸ್ಯೆ ಇಲ್ಲ, ಹೆಣ್ಮಕ್ಳು ತುಂಬಾ ಆರೋಗ್ಯವಾಗಿರ್ಬೋದು ಅಂತೇಳಿ ಈ ರೀಬ್ಯಾಲೆನ್ಸ್ ನ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಅಶ್ವಗಂಧನ ನಾವು ಮೇಜರ್ ಆಗಿ ಆಡ್ ಮಾಡಿದ್ವಿ, ಅದು ಕೂಡ KSM 66 ಅಂತ. ಈ KSM 66 ಅಂದ್ರೆ ಸ್ನೇಹಿತರೆ ಅಶ್ವಗಂಧದಲ್ಲಿ ನಾನಾ ತರ ಬರುತ್ತೆ, ಬಟ್ ನಮ್ಮ ದೇಹದಲ್ಲಿ ಅಬ್ಸರ್ಪ್ಷನ್ ಲೆವೆಲ್ ನ ಪೀಕಿಗೆ ತಗೊಂಡೋಗ್ತಕ್ಕಂಥ ಇದ್ರ ಮೇಲೆ ಸುಮಾರು 4,000-5,000 ಕೇಸ್ ಸ್ಟಡಿಗಳು, ರಿಸರ್ಚ್ಗಳು ನಡೆದಿರ್ತಕ್ಕಂಥದ್ದು ಯಾವ್ದಾರು ಇದ್ರೆ ಅದು ಅಶ್ವಗಂಧ KSM 66. ಸೊ ಇದನ್ನ ನಾವ್ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಇದು ಹಾರ್ಮೋನ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಏನು ಇವರು ಪೀರಿಯಡ್ಸ್ ಟೈಮ್ ಅಲ್ಲಿ ರೆಗ್ಯುಲರ್ ಇರಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಲ್ತಿ ಆಗಿರಕ್ಕೆ ಸಪೋರ್ಟ್ ಮಾಡುತ್ತೆ, ಸ್ಟ್ರೆಸ್ ನ ಕಮ್ಮಿ ಮಾಡುತ್ತೆ, ದೇಹನ ಸ್ಟ್ರಾಂಗ್ ಮಾಡುತ್ತೆ, ಮೆಗ್ನೀಷಿಯಂ ಅಬ್ಸರ್ಪ್ಷನ್ ಕೂಡ ದೇಹದಲ್ಲಿ ಇಂಪ್ರೂವ್ ಮಾಡುತ್ತೆ. ಅಶ್ವಗಂಧ ನಾವೊಂದು 30-40 ವರ್ಷ ದಾಟದ್ಮೇಲೆ ನಮಗಿರೋ ಒಬ್ಬ ಬಹಳಷ್ಟು ಸ್ನೇಹಿತ, ಅಂದ್ರೆ ನಮ್ಮೆಲ್ಲರ ದಿನನಿತ್ಯದ ಆಹಾರದಲ್ಲೋ ಔಷಧಿಯಲ್ಲೋ ನಮ್ಮ ದೇಹಕ್ಕೆ ಹೋಗ್ಬೇಕಾಗಿರೋ ಒಬ್ಬ ಮಿತ್ರ ಯಾರು ಅಂತಂದ್ರೆ ಅದು ಅಶ್ವಗಂಧ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾಕೆಂದ್ರೆ ನಂಬರ್ 1 ಪ್ಲೇಸ್ ನ ನಾವು ಇದಕ್ಕೆ ಕೊಡ್ತೀವಿ ಅಶ್ವಗಂಧಕ್ಕೆ. ಓಕೆ, ನೆಕ್ಸ್ಟ್ ಹೋಗ್ತೀವಿ ಸ್ನೇಹಿತರೆ, ಪೊಮೊಗ್ರನೇಟ್ ಇಂಗ್ರೀಡಿಯೆಂಟ್ಸ್ ನ ಇದಕ್ಕೆ ನಾವು ಆಡ್ ಮಾಡಿದೀವಿ. ದ ಮೇಜರ್ ಇಂಗ್ರೀಡಿಯೆಂಟ್ಸ್ ಪೊಮೊಗ್ರನೇಟ್ ಇಂದ 3 ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಸೇರಿಸಿದೀವಿ. ಯಾಕೆ ಅಂತಂದ್ರೆ ಇನ್ಫ್ಲಮೇಷನ್ ಕಮ್ಮಿ ಆಗ್ಬೇಕು, ಹಾರ್ಟ್ ಹೆಲ್ತ್ ಚೆನ್ನಾಗಾಗ್ಬೇಕು, ಜೊತೆಗೆ ಐರನ್ ಲೆವೆಲ್ ನಿಮ್ ಬಾಡಿ ಇಂಪ್ರೂವ್ ಆದಾಗ ನಿಮ್ಮ ಸ್ಕಿನ್ನು ಜೊತೆಗೆ ಈ ಒಂದು ಆಂಟಿ ಏಜಿಂಗ್ ಅಂತ ನಾವೇನ್ ಕರಿತೀವಲ್ಲ, ಹೆಣ್ಮಕ್ಳಲ್ಲಿ ತುಂಬಾ ಏಜ್ ಆದಂಗೆ ಅನ್ನಿಸ್ಬಿಡ್ತಾರೆ, ಡಲ್ ಆಗ್ಬಿಡ್ತಾರೆ, ಅವ್ರ ಹೇರ್ ಹೆಲ್ತ್ ಅವ್ರ ಸ್ಕಿನ್ ಹೆಲ್ತ್ ಎಲ್ಲ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪೊಮೊಗ್ರನೇಟ್ ಇವತ್ತೇನಕ್ಕೆ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಕಾಸ್ಟ್ಲಿ ಅಂತಂದ್ರೆ ಅದ್ರ ಮೆಡಿಸಿನಲ್ ಎಕ್ಸ್ಟ್ರಾಕ್ಷನ್ ತುಂಬಾ ಹೋಗುತ್ತೆ, ತುಂಬಾ ಮೆಡಿಸಿನ್ ಎಕ್ಸ್ಟ್ರಾಕ್ಷನ್ಸ್ ಹೋಗುತ್ತೆ. ಸೊ ಅದರಿಂದ ನಾವು ಇದನ್ನ ಆಡ್ ಮಾಡಿದೀವಿ. ಇನ್ನ ಬೆರ್ರೀಸ್ ಸ್ನೇಹಿತರೆ, ಈ ಬೆರ್ರೀಸ್ಗಳ ಬಗ್ಗೆ ತಿಳ್ಕೊಳ್ಳಿ, ಇದು ಅದ್ಭುತ. ನಾನು ಮೊನ್ನೆ ಈ 4 ಸೀಸನ್ ಹೋಟೆಲ್ಗೆ ಹೋದಾಗ ನನಗೆ ನಕ್ಕು ಸಾಕಾಯ್ತು. ಯಾಕೆ ಅಂತಂದ್ರೆ ನಾವು ಮಲ್ಬರಿ ಅಂತ ಕೇಳಿದಿರಲ್ವ, ರೇಷ್ಮೆ ಅಂತ ಕೇಳಿ, ಅದ್ರ ಕೃಷಿ ಮಾಡೋರು ನಮ್ಮ ತಂದೆ ಜಾವಗಲ್ ಹೋಬಳಿನಲ್ಲಿ. ಅವರು ಮತ್ತೆ ಕ್ಯಾಪ್ಟನ್ ಗೋಪಿನಾಥ್ ಅಂತ ದ ಡೆಕ್ಕನ್ ಏವಿಯೇಷನ್ ಕಟ್ಟಿದ್ರಲ್ಲ, ಅವರಿಬ್ರು ಕೃಷಿ ಮಾಡೋರು, ರೇಷ್ಮೆ ಕೃಷಿ ಮಾಡೋರು, ತುಂಬಾ ದೊಡ್ಡ ಬೆಳೆಗಾರರು ನಮ್ಮ ತಂದೆ. ಆ ರೇಷ್ಮೆ ಗಿಡದಲ್ಲಿ ಆ ಹಣ್ಣು ಬಿಡೋದು, ಓಕೆ, ಅದನ್ನ ಮಲ್ಬರಿ ಅಂತಾನು ಕರಿತೀವಿ. ಬೆರ್ರೀಸ್ ಅಷ್ಟೇ, ಸಖತ್ತಾಗಿರೋದು. ಅದನ್ನ ತಿಂದ್ರೆ ನಮಗೆ ಬಾಯೆಲ್ಲ ಕೆಂಪಾಗೋದು, ನಾಲ್ಗೆ ಎಲ್ಲ ಪರ್ಪಲ್ ಕಲರ್. ವರ್ಡ್ಸ್ ಹಾಕೊಂಡು ಹೊಡಿಯೋರು ನಮ್ಗೆ, ಅದನ್ನ ತಿನ್ಬೇಡ್ರಿ. ಬಟ್ ಅದನ್ನ ತಾವಮ್ಮ 5 ಸ್ಟಾರ್ ಹೋಟ್ಲಲ್ಲಿ ಇಟ್ಟಿದ್ದಾರೆ. ದೆನ್ ಅದನ್ನೇ ಹೇಳಿ ನಮ್ಮ ಮಕ್ಳಿಗೆ ಹೇಳ್ತಾ ಇದ್ದೀವಿ, ನಾವು ಸಣ್ಣ ಹುಡುಗರಲ್ಲಿ ತಿಂದ್ರೆ ನಮಗೆ ಈ ತರ ಇತ್ತು ಪನಿಷ್ಮೆಂಟ್. ಇಲ್ಲಿ ನೋಡಿ ಸ್ಟಾರ್ ಹೋಟ್ಲಲ್ಲಿ ತಂದು ಅದನ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ನಾನು ಸಖತ್ ತಿಂದೆ ಅದನ್ನ ಅಲ್ಲಿ ಬೆರ್ರೀಸ್ನ. ಯಾಕೆಂದ್ರೆ ಹುಳಿ ಹಣ್ಣುಗಳಲ್ಲಿ ನಿಮಗ್ ಬೇಕಾಗಿರೋದು ಅಂದ್ರೆ ಕಣ್ಣಿಗೆ, ಚರ್ಮಕ್ಕೆ, ಕೂದಲಿಗೆ ಮತ್ತೆ ಡೈಜೆಷನ್ಗೆ ಮತ್ತೆ ನಿಮ್ಮನ್ನ ಸ್ಯಾಟಿಸ್ಫೈಡ್ ಮಾಡ್ತಕ್ಕಂಥ, ಹೊಟ್ಟೆ ತುಂಬಿದ, ಎಕ್ಸಾಂಪಲ್ ಬಾಳೆಹಣ್ಣು 5 ತಿಂದ್ರೂ ಹೊಟ್ಟೆ ತುಂಬ್ದಂಗೆ ಅನ್ಸಲ್ಲ, ತಿಂತಾನೆ ಇರ್ಬೇಕು ಅನ್ಸುತ್ತೆ. ಹಂಗಾಗಿ ಬಾಳೆಹಣ್ಣುಗಳನ್ನ ಯಾರಿಗೂ ಡಯಟ್ ಮಾಡೋರ್ಗೆ, ವೆಯ್ಟ್ ಲಿಫ್ಟ್ ಮಾಡೋರ್ಗೆ, ಜಿಮ್ ಮಾಡೋರಿಗೆ ಸಜೆಸ್ಟ್ ಮಾಡ್ತಾರೆ. ಬಟ್ ನೀವು PCOD ಸಮಸ್ಯೆಲಿದ್ದೀರಿ, ಅವ್ರಿಗೆ ಬಾಳೆಹಣ್ಣು ರೆಕಮೆಂಡೆಡ್ ಅಲ್ಲ. ಯಾಕೆಂದ್ರೆ ನೀವು ತಿಂದಷ್ಟು ಅದು ಕಾರ್ಬ್, ಅದೊಂದು ಪ್ಯೂರ್ ಕಾರ್ಬ್ ಆಗಿರೋದ್ರಿಂದ ಇನ್ನೂ ದೇಹದಲ್ಲಿ ಇನ್ಸುಲಿನ್ ಯದ್ವಾ ಸ್ಪೈಕ್ ಆಗುತ್ತೆ, ಸ್ಪೀಡಲ್ ಸ್ಪೈಕ್ ಆಗುತ್ತೆ. ಸೊ ಹಂಗಾಗಿ ರೆಕಮೆಂಡ್ ಮಾಡಲ್ಲ. ನಾವ್ ಇದರಲ್ಲಿ ಒಂದು ಕ್ಯಾನ್ಬೆರಿ ಅಂದ್ರೆ ತುಂಬಾ ರೇರೆಸ್ಟ್ ಫ್ರೂಟ್, ಇದನ್ನ ನಾವು ಅಷ್ಟು ಈಸಿಯಾಗಿ ಇಲ್ಲಿ ಸಿಗಲ್ಲ ನಮ್ಮ ಡಯಟ್ ಅಲ್ಲಿ. ಈಗ ಕ್ಯಾನ್ಬೆರಿ ಬೇಕು ಅಂತ ನಮ್ಮ ವೀರೇಶ್ ಹೇಳಿರೋ ಅವ್ನು ಬಿದ್ ನಗ್ತಾನ, ಗುರುಗಳೇ ಎಲ್ಲಿ ಸಿಗೋ ನಗ್ತಾರ ಗುರುಗಳೇ ಬಳ್ಳಾರಿಲಿ. ಇದು ತಿನ್ನಬೇಕು, ಯಾಕೆಂದ್ರೆ ಬ್ಲೂಬೆರಿ ಕ್ಯಾನ್ಬೆರಿ ಏನಿದೆ ಅದರಂತ ರಿಚ್ ನ್ಯೂಟ್ರಿಷನ್, ದುಡ್ಡಿದ್ದವರ ಅಮೃತ ಅಂತಾನೆ ಇದನ್ನ ಕರೀತಾರೆ. ಯಾಕೆ ಅಂತಂದ್ರೆ ಇದು ಈ ಒಂದು LDL ಸರ್ಕ್ಯುಲೇಷನ್ ಕೂಡ ಬ್ರೇಕ್ ಮಾಡುತ್ತೆ.
ಓಕೆ. ಅಂಡ್ ಯೂರಿನರಿ ಇನ್ಫೆಕ್ಷನ್ಸ್ ಏನಿದ್ರು ಕೂಡ ಅದನ್ನ ಇದು ಮಾಡುತ್ತೆ, ಡೈಜೆಸ್ಟಿವ್ನ ಮಾಡುತ್ತೆ, ಭಯಂಕರ ಆಂಟಿ ಆಕ್ಸಿಡೆಂಟ್ಸು. ಇದು ಒಂದು ಆಗರ. ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಬಿ 12 ಒಂದು ದೊಡ್ಡ ಆಗರ. ನಮಗೆ ಟೋಟಲಿ ಹೆಣ್ಮಕ್ಳಿಗೆ ಏನು ನಾವು ಅಷ್ಟು ಕಷ್ಟಪಡ್ತಾ ಇದೀವೋ ನ್ಯೂಟ್ರಿಷನ್ ಅನ್ನೋದನ್ನ ಅದನ್ನ ರೀಪ್ಲೇಸ್ ಮಾಡೋಕ್ಕಾಗತ್ತೆ. ಇನ್ನು ಶತಾವರಿ, ಇದ್ರ ಬಗ್ಗೆ ಎಷ್ಟರಪ್ಪ ಹೇಳೋದು. ಶತಾವರಿದ್ದು ನನಗೆ ಫಸ್ಟ್ ಅನುಭವ ಆಗಿದ್ದು, ನಾನು ಹಸು ಸಾಕಿದ್ದೆ. ಓಕೆ. ಆ ಹಸುನಲ್ಲಿ ಒಂದು ಬುಡ್ಡಸು ಅಂತ ಹೇಳಿ ನಮ್ಮ ಕೋಡಿಹಳ್ಳಿಯಿಂದ ನಮ್ಮ ಮನೆಗದು ಅದರ ವಂಶ ಪಾರಂಪರ್ಯವಾಗಿ ನಮ್ಮ ಅಪ್ಪಾಜಿ ಆ ಊರಿಂದ ಈ ಊರಿಗೆ ಬಂದಾಗ ಹೊಡ್ಕೊಂಡ್ ಬಂದಿದ್ರು. ಆ ಹಸು ತುಂಬಾ ಸಣ್ಣ ಹಸು, ಬುಡ್ಡಸು ಅಂತ ಇತ್ತು. ಅದು ನನ್ನ ಜೊತೆನೆ ಬೆಳೀತಾ ಬಂತು ನಮ್ಮ ಮನೆಯಲ್ಲಿ. ಬೆಳೀತಾ ಅದ್ರ ಮೇಲೆ ನನಗೆ ಎಕ್ಸ್ಟ್ರಾ ಕೇರ್, ಅದಕ್ಕೊಂದು ಗಂಟೆ ಕಟ್ಟಿದ್ದೆ, ಎಲ್ಲ ಮಾಡಿದ್ದೆ, ನೋಡಿದ್ದೆ. ನಾನು ಆ ಟೈಮಲ್ಲಿ ಅದು ಕರು ಹಾಕಿದ್ರೆ ನಮ್ಗೊಂದು ಆಸೆ ಏನು ಅಂತಂದ್ರೆ ಗಿಣ್ಣ ಬರೋದು. ಅಂದ್ರೆ ದ ಫಸ್ಟ್ ಮಿಲ್ಕ್ ಅಂತ ಏನ್ ಕರಿತೀವಿ ಹಸುನಿಂದ, ಅದು ಫ್ಯಾಟ್, ರಿಚೆಸ್ಟ್ ಫ್ಯಾಟ್. ಅದು ಕರು ಕುಡಿಸ್ಬೇಕು. ಆ ಕರು ಸಖತ್ತು ಅದನ್ನ ಕುಡಿದಾಗ ತಾಯಿ ಹಾಲು ಕುಡಿದಷ್ಟೇ ಇರುತ್ತೆ, ಭಯಂಕರ ಫ್ಯಾಟ್. ಸ್ವಲ್ಪ ಪ್ರಮಾಣ ಎತ್ತಿಟ್ಕೊಂಡು ನಮ್ಮಲ್ಲಿ ಗಿಣ್ಣು ಅಂತ ಕಾಯಿಸ್ತಾರೆ. ಸಖತ್ ರಿಚ್ ಫುಡ್ ಅದು. ಸಖತ್ತಾಗಿರುತ್ತೆ. ಅದು ತಿನ್ನಕ್ ನಮ್ಗೆ ಆಸೆ. ಹಾಲೇ ಬರ್ತಾ ಇಲ್ಲ ಹಸುನಲ್ಲಿ. ಸೊ ನಮ್ಮ ಮನೇಲಿ ನಮ್ಮ ತಂದೆ ಯೋಚನೆ ಮಾಡ್ಬಿಟ್ಟು ಹೇಳಿದ್ರು, ಗುಡ್ಡಕ್ಕೆ ಹೋಗ್ರಿ, ನಮ್ಮ ಜೊತೆಗೆ ಒಬ್ಬನ್ ಕಳಿಸಿದ್ರು ಅಸಿಸ್ಟೆಂಟ್. ಇಂಥದ್ನೆಲ್ಲ ನಮ್ಮ ತಂದೆ ನನ್ನ ಕೈಲಿ ಮಾಡಿಸೋರು, ಇದೆಲ್ಲ ಗೊತ್ತಾಗ್ಲಿ ಇವನ್ಗೆ ಫ್ಯೂಚರಲ್ಲಿ. ಶತಾವರಿ ಅಂತ ಸಿಗುತ್ತೆ, ಅದರ ಬೇರು ತಗೊಂಬಂದು ಕುಡ್ಸು, ಬೆಳಕರೆ ಹೊತ್ತಿಗೆ ಹಾಲು ಬರುತ್ತೆ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಹುಟ್ಟಿರೋ ಕರು ಬೆಳ್ಳಗಿದೆ, ಅಷ್ಟು ಚೆನ್ನಾಗಿ ಹುಟ್ಟಿದೆ ಆ ಕರು. ನನ್ನ ಕಣ್ಣೆದ್ರಿಗೇನೆ ಆ ಕರುಗೆ ಹಾಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ಬೇರೆ ಹಾಲು ಕುಡಿಸಿದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಎಲ್ಲಿ ಬರುತ್ತೆ? ಹಾಲೇ ಬರ್ಲಿಲ್ವಲ್ಲ. ಎಂತದ್ ನಾನು ಇಡೀ ದಿನ ಮೂಡ್ ಅಪ್ಸೆಟ್. ಯಾಕೆಂದ್ರೆ ನನ್ನ ಪ್ರೀತಿಯಿಂದ ಸಾಕಿರೋ ಹಸುಗೆ ಹಿಂಗ ಆಗ್ತಾ ಇದೆಯಲ್ಲ. ನನಗಿದಲ್ಲ, ಇದು ಯಾಕೋ ಬೇಜಾರಾಗ್ತಿದೆ. ಅಂದ್ರೆ ನನ್ನ ಜೊತೆ ರಂಗಣ್ಣ ಸಿದ್ದಣ್ಣ ಅಂತ ಮಾದನಹಳ್ಳಿ ಇಬ್ರು ಸ್ನೇಹಿತರು ಅವರು, ನಮ್ಮ ಜೊತೆ ಇದ್ರು ಅವ್ರು ನಮ್ಮ ಮನೆ. ಸೊ ಅವ್ರು ಕರ್ಕೊಂಡು ಹೋಗ್ಬಿಟ್ಟು, ನೋಡಿ ಇದೇ ಕಣವ ಶತಾವರಿ ಬೇರು ಅಂತ ಹೇಳಿ ಕಿತ್ತು ತಗೊಬಂದು ಹಸುಗೆ ತಿನ್ಸಿದ್ವಿ. ಸ್ನೇಹಿತರೆ, ವಾಟ್ಸ್ ಅ ಮಿರಾಕಲ್ ಆನ್ ದಟ್. ಎಳೆದಿದೀವಿ, ಹಾಲು ಬಂದಿಲ್ಲ. ಬೆಳಿಗ್ಗೆ ಅದ್ರ ಕೆತ್ತಲು ಇಷ್ಟ ದಪ್ಪ ಆಗಿದೆ. ಆಮೇಲೆ ಅದರ ಹಾಲು ಅದ್ರ ಕರ ಕುಡಿದು ಲಾಸ್ಟಿಗೆ ಅದೆಷ್ಟು ದಿನ ಇತ್ತು ಹಸು ನಮ್ಮ ಮನೇಲಿ ಅಂತಂದ್ರೆ ಇದೇನ್ ಪವಾಡ ಅಂತ ಅನ್ನಿಸ್ಬಿಟ್ಟಿತ್ತು ನಮ್ಗೆ. ಶತಾವರಿ ನನ್ನ ಜೀವನದಲ್ಲಿ ನಡೆದಂತ ಕೆಲವು ಲೈವ್ ಎಕ್ಸಾಮ್, ಇದನ್ನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ನಿಮ್ಮ PMS ಜೊತೆಗೆ ಟೋಟಲಿ ನಿಮ್ಮ ನೀವು ಋತುಮತಿಯರಾಗ್ತಾರಲ್ಲ ಹೆಣ್ಮಕ್ಳು, ತುಂಬಾ ಇರಿಟೇಷನ್ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ ಆಗ್ತಿರುತ್ತೆ, ಪೇಯ್ನ್ ಬರ್ತಿರುತ್ತೆ. ಆ ಟೈಮಲ್ಲಿ ಅದನ್ನೆಲ್ಲದನ್ನು ಏನು ನಾರ್ಮಲ್ ಟೈಮ್ಗೂ ಜನರಲ್ ಟೈಮ್ಗೂ ವ್ಯತ್ಯಾಸನೇ ಇಲ್ಲದೆ ಈ ಪೀರಿಯಡ್ಸ್ ಟೈಮಲ್ಲೂ ಏನೋ ಆಗದೆ ಇರೋ ಥರ ಹೆಲ್ಪ್ ಮಾಡೋ ಥರಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಓಕೆ. ಮಕ್ಕಳಲ್ಲಿ ನೋಡಿ, ಸೂಪರ್ ಲ್ಯಾಕ್ಟೇಷನ್ ಇನ್ ಮದರ್, ಮಕ್ಕಳಿಗೆ ಯಾರಿಗೆ ಹಾಲು ಬರ್ತಿರಲ್ಲ, ಬ್ರೆಸ್ಟ್ ಮಿಲ್ಕ್ ಇಲ್ಲ ಮಗುಗೆ, ಅದು ಚೆನ್ನಾಗಿ ಬರುತ್ತೆ. ಎನರ್ಜಿ, ಇಮ್ಯುನಿಟಿ ನೆಕ್ಸ್ಟ್ ಲೆವೆಲ್. ಹಸುನೇ ಬಣ್ಣನೇ ಬದಲಾಗ್ಬಿಟ್ಟಿತ್ತು ನಾವು ತಿನ್ನಿಸ್ದಾಗದೆ ಅಂದ್ಕೊಂಡ್ವಿ. ಸೊ ಅಂತ ಶತಾವರಿನ ಸಮ್ ಕಂಪನಿ ಈಸ್ ಮೇಕಿಂಗ್ ಗೀ, ಶತಾವರಿ ಗೀ ಅಂತ. ತುಪ್ಪಕ್ಕಿದ್ರೆ ಬೇರೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು 10,000 ರೂಪಾಯಿ kg ಮಾರ್ತಾವ್ರ ಅವರು. ಆ ಕಂಪ್ನಿ ಹೆಸರಲ್ಲಿ ಬೇಡ. ಅಂಡ್ ಶತಾವರಿ ಇಸ್ ಲೈಕ್ ದಟ್. ಅದನ್ನು ನಾವು ಇದರಲ್ಲಿ ಆಡ್ ಮಾಡಿದೀವಿ. ಮೊರಿಂಗಾ, ನಾನು ಇದ್ರ ಬಗ್ಗೆ ಹೇಳೋದೇ ಬೇಡ. ವಿಟಮಿನ್ ಸಿ ರಿಚ್ ಇದೆ, ವಿಟಮಿನ್ ಎ, ಸಿ, ಇ ಎಲ್ಲ ರಿಚ್ ಇದೆ. ಒನ್ ಆಫ್ ದ ಪವರ್ಫುಲ್ ಫುಡ್. ಅದನ್ನು ಇದರಲ್ಲಿ ನಾವು ಆಡ್ ಮಾಡಿದೀವಿ. ಇದ್ರ ಜೊತೆಗೆ ಚೆಸ್ಬೇರಿ ಇರ್ಬೋದು, ಗ್ರೇಪ್ ಸೀಡ್ಸ್ ಎಕ್ಸ್ಟ್ರಾಕ್ಷನ್ ಇರ್ಬೋದು, ಮೆಲಿಟಿನ್ ಇರ್ಬೋದು. ಯಾಕೆ ನಿದ್ದೆ ಚೆನ್ನಾಗಿ ಬರ್ಬೇಕು ಅವರಿಗೆ, ನೀವು ಅರ್ಥ ಮಾಡ್ಕೊಳ್ರಿ. ಪುನರ್ನವ ಇದಕ್ಕೆ ಆಡ್ ಮಾಡಿರೋದಿರ್ಬೋದು, ವಿಟಮಿನ್ ಸಿ ನ ರಿಚ್ ಆಗಿ ಆಡ್ ಮಾಡಿರೋದಿರ್ಬೋದು. ಅಂದ್ರೆ ನಮಗೆ ವಿಟಮಿನ್ B6, ಬೀಟಾ ಕೆರೋಟಿನ್ ಆಡ್ ಮಾಡಿರ್ಬೋದು. ಓಕೆ. ಏನಕ್ಕೆ ಇದನ್ನ ಇಷ್ಟು ಪವರ್ಫುಲ್ ಆಗಿ ಮಾಡಿದ್ವಿ ಅಂತಂದ್ರೆ ಸ್ನೇಹಿತರೆ, ನನಗೂ ಗೊತ್ತಿತ್ತು ಹೆಣ್ಣು ಮಕ್ಳ ಕಷ್ಟ ತುಂಬಾ ದೊಡ್ಡದು, ತುಂಬಾ ದೊಡ್ಡದು. ಅಂದ್ರೆ ಕೇರು ಮಾಡಲ್ಲ ನಾವು. ಒಂದು ಹೆಣ್ಮಕ್ಳುಗಳನ್ನ, ನಮ್ಮ ತಾಯಿದಿರ್ನ ಏನಾರ ಕೇಳಕ್ ಹೋಗ್ತೀವ ನಾವು, ಏನಾಗ್ತಿದೆ ನಿಮ್ಗೆ, ಎಂತ ಆಗ್ತಿದೆ ಅಂದ್ರೆ ವಿ ಆರ್ ಸೋ ನೆಗ್ಲೆಕ್ಟೆಡ್ ಆನ್ ದಟ್. ಬಿಡು, ಅವ್ರು ಹೆಂಗೋ ಮಾಡ್ಕೋತಾರೆ, ಹೆಂಗೋ ಇರುತ್ತೆ ಅವ್ರದೆಲ್ಲ ಈ ತರ, ಇದನ್ನ ಮಾಡಬಾರ್ದು ಅಂತ ಹೇಳಿ ನಾನು ಆಕ್ಚುಲಿ ನ್ಯೂಟ್ರಾಸಿಟಿಕಲ್ ಸ್ಟಾರ್ಟ್ ಮಾಡಿದಾಗ
ಹೈಯೆಸ್ಟ್ ಪರ್ಸ್ನಲಿ ನಾನು ಫೋಕಸ್ ಮಾಡಿದ್ದು ಯಾವ್ದಾದ್ರು ಒಂದು ಕಾಂಬಿನೇಷನ್ ಇತ್ತು, ಹೈಯೆಸ್ಟ್ ಫೋಕಸ್ ಮಾಡಿ ನೋಡಿದಂತ ಒಂದೇನಾದ್ರು ಒಂದು ಪ್ರಾಡಕ್ಟ್ ಇತ್ತು ಅಂತಂದ್ರೆ ಅದು ರೀಬ್ಯಾಲೆನ್ಸ್. ಆಲ್ರೆಡಿ ತುಂಬಾ ಜನಕ್ಕೆ ಸಖತ್ತಾಗಿರೋ ರಿಸಲ್ಟ್ ಬಂದಿದೆ. ಇವತ್ತು ಅದರ ಪರಿಪೂರ್ಣವಾಗಿ ನಾನು ನಿಮಗೆ ತಿಳಿಸೋಕ್ಕೂ ಕೂಡ ಸಾಧ್ಯವಾಗಿದೆ. ಸರಿಯಾಗಿ ಕೊಡೋಣ. ನಮ್ಮ ದೇಶದಲ್ಲಿ ಮುಂದೆ ಒಳ್ಳೆ ಮಕ್ಳುಗಳ ಜನನ ಆಗ್ಬೇಕು, ಇಲ್ಲಾಂದ್ರೆ ಈ ದೇಶ ಉಳಿಯಲ್ಲ, ನಮ್ಮ ವಂಶ ಉಳಿಯಲ್ಲ. ಅದಕ್ಕೆ ನಮ್ಮ ಹೆಣ್ಮಕ್ಳ ಆರೋಗ್ಯ ಬಹಳ ಪ್ರಮುಖ. ಸೊ ಇದು PCOD ಬಂದವ್ರು ತಗೋಬೇಕಾ ಅಥವಾ PCOS ಬಂದವ್ರು ತಗೋಬೇಕಾ, ಅದರಲ್ಲಿರೋ ನ್ಯೂಟ್ರಿಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಓವರ್ ಆಲ್ ನಿಮಗೆ ಒಂದು ಅದ್ಭುತವಾದ ಜನರಲ್ ಹೆಲ್ತ್ ಅನ್ನ ಅದು ಕೊಡುತ್ತೆ. ಆ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಆಚೆಗೆ ಬರಬೇಕು ನೀವು ಅಂತಂದ್ರೆ ಇಂಥ ಪವರ್ಫುಲ್ ಪ್ರಾಡಕ್ಟ್ ನ ಅವಶ್ಯಕತೆ ನಿಮಗಿರುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ನೀವು ಇದನ್ನ ಸಜೆಸ್ಟ್ ಮಾಡಿ. ತುಂಬಾ ಒಳ್ಳೆಯದು, ಬಳಸ್ಲಿ. ಬೆಳಿಗ್ಗೆ ಅಂಡ್ ಸಂಜೆ ಒಂದೊಂದು ತಗೊಂಡ್ರೆ ತುಂಬಾ ಒಳ್ಳೆಯದು. ಇಷ್ಟನ್ನು ಹೇಳಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀನಿ. ಈಗ ಪ್ರಶ್ನಾವಳಿ. ತಾವು ತಮಗೆ ಬಂದಂತ ಅಭಿಪ್ರಾಯದ ಮುಖಾಂತರ ಪ್ರಶ್ನೆಗಳನ್ನ ಕೇಳಬಹುದು. ಸ್ವಾಗತ. ಸರ್, ನನ್ಗೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಇದಾಗಿದೆ ಸರ್. ತುಂಬಾ ಇನ್ಫಾರ್ಮೇಶನ್ ಸಿಕ್ತು ನಮ್ಗೆ ಇದರಿಂದ. ಇದನ್ನ ಪೀರಿಯಡ್ಸ್ ಆಗಿರೋ ಟೈಮಲ್ಲೂ ತಗೊಳ್ಬೋದಾ ಈ ಟ್ಯಾಬ್ಲೆಟ್ಸ್? ಮೂಕಂತಾಯಿ ತಗೋಬೋದವ. ಓಕೆ, ನಮಸ್ಕಾರ ಸರ್. ನಮಸ್ತೆ, ಹೇಳೋಣ. ಯಾಕಂದ್ರೆ 45 ಏಜ್ ಇರ್ಬೋದು. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಅವರು ಪೀಡ್ಸ್ ಹಾಕೋ ಚಾನ್ಸಸ್ ಕಡಿಮೆ ಇರ್ತದೆ. ಮತ್ತೆ ಒಂದೇನಂದ್ರೆ ಮಹಾಕಾಳು ನೋವು ಅಂತೇಳಿ ಫುಲ್ಲು ಅಂದ್ರೆ ಮಹಾಕಾಳು ಹಿಡ್ಕೋದು ಮತ್ತೆ ಎದ್ದೊಳಕ್ ಆಗಲ್ಲ ಅಂತೇಳಿ ಹೇಳ್ತಾ ಇದ್ರೆ ಅದರಲ್ಲಿ ಯೂಸ್ ಮಾಡ್ಬೋದು ಇದರ. ಅಣ್ಣ, ನೀವ್ ಯಾರಿಗೆ ಕೇಳ್ತೀರಿ? ಈ ಸಮಸ್ಯೆ ಯಾರಿಗಿದೆ? ನಮ್ ತಾಯಿಯವ್ರಿಗೆ ಹಾ, ಖಂಡಿತ ಕೊಡಿ. ನಮ್ ತಾಯಿಯವ್ರಿಗೆ. ಹೂನಣ್ಣ, ಅದ್ನೇ ಅಲ್ವಣ್ಣ. ತಾಯಿ ಆಗ್ಲಿ, ನಮ್ ತಾಯಿ ಆಗ್ಲಿ, ಯಾರ ತಾಯಿ ಆಗ್ಲಿ, ಅವರಿಗೆಲ್ಲ ಇಷ್ಟೊಂದು ನ್ಯೂಟ್ರಿಷನ್ಸ್ ಎಲ್ಲನ ನಾವು ತಂದು ಕೊಡಕ್ ಹೋಗ್ತೀವಿ? ಸಾಧ್ಯನೇ? ಈಗ ನಾನು ತೋರಿಸಿದಂತ ನ್ಯೂಟ್ರಿಷನ್ಸ್ಗಳು ಅವ್ರಿಗೆ ನಾವು ಕೊಡ್ತಿದೀವಿ. ವಯಸ್ಸಿಗೆ ಅನುಗುಣವಾಗಿ ಆ ಪೋಷಕಾಂಶಗಳು ಬೇಕಲ್ವೇ? ಹಾಗಾಗಿ ಕೊಡಿ, ಖಂಡಿತ ಅವ್ರು ಚೆನ್ನಾಗತ್ತೆ. ಕೊಡಿ ಅವರಿಗೆ ರೀಬ್ಯಾಲೆನ್ಸ್. ಇಟ್ಸ್ ಸೂಟ್ಸ್ ಟು ದೆಮ್. ಇದಕ್ಕೇನು ವಯಸ್ಸಿನ ಮಿತಿ ಇಲ್ಲಪ್ಪ. ಅವರು ಇದಾಗ್ತಿಲ್ಲ, ಅವ್ರು ನಿಂತೋಗಿದೆ, ಅದಕ್ಕೆ ಇದಕ್ಕೆ ಸಂಬಂಧ ಏನಿದೆ? ಕೊಡೋಣ. ಓಕೆ ಸರ್, ಥ್ಯಾಂಕ್ ಯು. ಭುವನೇಶ್ವರಿ ಸಂಗೊಳ್ಳಿ ಮಾತಾಡಿ ಮೇಡಮ್. ಹಲೋ. ಹಾ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ಕಾರ ರೀ. ಸರ್, ಇವತ್ತು ನನ್ ಕಸ್ಟಮರ್ ಒಬ್ರು ಹುಬ್ಳಿಯಿಂದ ಫೋನ್ ಮಾಡಿದ್ದಾರೆ. ಅವರಿಗೆ ಏಜ್ 30 ರೀ. ಆಮೇಲೆ ಶುಗರ್ ಐತಂತ್ರಿ ಸರ್ ಅವರಿಗೆ. ಆಮೇಲೆ ಪೀರಿಯಡ್ಸ್ ಸರಿ ಆಗುದಿಲ್ಲ. ಆಮೇಲೆ ಫುಲ್ ಬಾಡಿ ಪೇನ್ ಅಂತ ಹೇಳ್ತಾರೆ ಸರ್ ಅವ್ರು. ಬ್ಯಾಕ್ ಪೇನು, ಶೋಲ್ಡರ್ ಪೇನು, ಆಮೇಲೆ ಕೈ ನರ ಎಲ್ಲ ಜಗ್ತಾವಂತ್ರಿ. ಇನ್ನು ಅವರಿಗೆ ಒಂದು ಮಗು ಆಗಿಲ್ಲ ಸರ್. ಫಸ್ಟ್ ಈಗ 1 ವರ್ಷದಿಂದ ಒಂದ್ ಮಗು ಫೇಲ್ ಆಯ್ತಂತ್ರಿ. ಅದಕ್ಕೆ ಈಗ ನಾನು ಅವರಿಗೆ ಏನೇನ್ ಕೊಡ್ಬೇಕು ಸರ್? ಈಗ ನಾನು ಅವ್ರು ಬೆಳಗ್ಗೆ ಹೇಳಿದ ತಕ್ಷಣ ನಾನು ಬೆಳಗ್ಗೆ ಅವರಿಗೆ 1 ಲೀಟರ್ ಆಯಿಲ್ ಕಳಿಸ್ಕೊಟ್ಟೆ ಸರ್ ಇವತ್ತು. ಆಮೇಲೆ ಈಗ ಅವ್ರಿಗೆ ಟ್ಯಾಬ್ಲೆಟ್ಸ್ ನಾನು ಯಾವ್ದಾವ್ದು ಕೊಡ್ಬೇಕು ಅದು ಗೊತ್ತಾಗ್ಲಿಲ್ಲ ಸರ್. ಲಿವರ್ ಅಂಡ್ ರೀಬ್ಯಾಲೆನ್ಸ್ ಕೊಡಿ ಅವ್ರಿಗೆ. ಹಾ ಸರ್. ಆಮೇಲೆ ಶುಗರ್ ಕಂಟ್ರೋಲ್ ಆಗ್ಬೇಕಂತಾರಲ್ರಿ ಸರ್ ಅವರು? ಆಟೋಮೆಟಿಕಲಿ ಇವೆರಡರಲ್ಲೇ ಕಂಟ್ರೋಲ್ ಬರುತ್ತೆ, ಕೊಡಿ. ಆಮೇಲೆ ನೀವು ಶುಗರ್ ಕೊಡ್ರಂತ. ಲಿವರ್ ಕಂಪ್ಲೀಟ್ ಆಗ್ಲಿ ಫಸ್ಟ್. ಹಾ ಸರ್. ಹೆಲ್ತ್ ತುಂಬಾ ಮೈಕೈ ನೋವು ಇದೆ ಅಂತ ಅಂದಾಗ್ಲೇ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದನ್ನ ಕೊಡಿ. ಈಗ ಲಿವರ್ ಕೇರ್ ನಾನು ಅವರಿಗೆ 4 ತಿಂಗಳ ಕಂಪ್ಲೀಟ್ ಕೊಡ್ಬೇಕು ಸರ್ ಈಗ? ಅದ್ರ ಡೋಸೇಜ್ ಅಷ್ಟಮ್ಮ, ಅಷ್ಟ್ ತಗೊಂಡ್ರೆ ಮಾತ್ರ ಇಟ್ಸ್ ವಿಲ್ ಡಿಟಾಕ್ಸಿಫೈ. ಆಮೇಲೆ ರೀಬ್ಯಾಲೆನ್ಸ್ ಎಷ್ಟು ತಿಂಗಳ ಕೊಡ್ಬೇಕು ಸರ್ ಈಗ ಅವರಿಗೆ? ತಗೋಬಹುದು, ಒಂದು 6 ತಿಂಗಳು. ಹಾ ಸರ್. ಆಮೇಲೆ ಲಿವರ್ 4 ತಿಂಗಳ ಮುಗಿದ್ಮೇಲೆ ಡಯಾಬಿಟಿಸ್ ಕೊಡಿ. ಡಯಾಬಿಟಿಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಮೇಡಮ್, ಪವನ್. ಎಸ್ ಮೇಡಮ್, ಮಾತಾಡಿ ಮೇಡಮ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್, ಹೇಳಿ. ಕಾಫಿಯಿಂದ ಇಲ್ಲಿ ತನಕ ಎಲ್ಲಾ ಟ್ರೈನಿಂಗ್ ಕೇಳ್ತಾ ಬರ್ತಾ ಇದ್ದೀನಿ. ಆಕ್ಚುಲಿ ಒಂದೊಂದು ಟ್ರೈನಿಂಗು ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಇವತ್ತಿಂದು ಟ್ರೈನಿಂಗು ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದ್ರೆ ವಿ ಆರ್ ಬ್ಲೆಸ್ಡ್. ಅಂದ್ರೆ ಲೈಕ್ ಎಲ್ಲ ನಾರ್ಮಲ್ ಆಗಿ
ಎಜುಕೇಟೆಡ್ ಇರ್ಬೋದು, ಗೊತ್ತಿಲ್ದೇ ಇರೋರು, ಅರ್ಥ ಏನು ಗೊತ್ತಾಗದೇ ಇರೋರು, ಎಲ್ರಿಗೂ ಇಷ್ಟು ಬ್ರೀಫ್ ಆಗಿ ಅರ್ಥ ಮಾಡ್ಸಕ್ಕೆ ಲೈಕ್ ಈ ತರ ಮೆಂಟರು ವಿ ಆರ್ ರಿಯಲಿ ಬೆಸ್ಟ್. ನನಗೆ ತುಂಬಾ ಒಂಥರ ಫೀಲಿಂಗ್ ಸೋ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ತುಂಬಾ ಇವತ್ತಿನ ರೀಬ್ಯಾಲೆನ್ಸ್ ಅದು ಟ್ರೈನಿಂಗ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾಡಿನರಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ದಟ್ಸ್ ವಾಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಇನ್ ದಿಸ್ ಕ್ವೆಶನ್ ಆನ್ಸರ್. ಸೋ ಮಚ್, ಮೋಸ್ಟ್ ವೆಲ್ಕಮ್ ಸರ್. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹ್ಞೂ ಸರ್, ಚೆನ್ನಾಗಿದೆ ಸರ್. ಹೇಳಿಮ್ಮ. ನಮ್ ಕಸ್ಟಮರ್ ಒಬ್ಬರಿಗೆ ರೀಬ್ಯಾಲೆನ್ಸ್ ಕೊಟ್ಟಿದ್ದೀನಿ ಸರ್. ಅವ್ರಿಗೆ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಅಂತ ಸರ್. ಆಮೇಲೆ ಹೀಟ್ ಆಗಿದೆ ಅಂತ ಹೇಳಿದ್ರು ಸರ್. ಅವ್ರ ಟೀಚರ್ ನಮ್ಮ ಅಲ್ಲೇ ಹರಪನಹಳ್ಳಿಯಲ್ಲಿ ಹೇಳಿದ್ರು ಸರ್. ನಾವು ಒಂದು ವಾರದ 2-3 ಸರಿ ಎಳಗಾಯ ಕುಡೀರಿ, ನೀರ್ ಜಾಸ್ತಿ ಕುಡೀರಿ ಅಂತ ಹೇಳಿದ್ವಿ ಸರ್. ವೆರಿ ಗುಡ್. ಮತ್ತೇನ್ ಕೊಡ್ಬೇಕು ಸರ್? ಮತ್ತೆ ಅದು ಈಗ ಸ್ಟಾಪ್ ಮಾಡಿದಾರೆ ಸರ್. ತಡಿ ನೋಡೋಣ, ಒಂದು ವಾರ ಸ್ಟಾಪ್ ಮಾಡೋಣ ಅಂತ ಮಾಡಿದಾರೆ ಸರ್. ಅವ್ರು ಬ್ಲೀಡಿಂಗು ಜಾಸ್ತಿ ಆತಂದ್ ಸರ್, ಸ್ಟಾಪ್ ಮಾಡಿದಾರೆ ಸರ್. ನೋಡಿ, ನಮ್ ಸರ್ ಕೇಳಿ ಹೇಳ್ತೀನಿ. ಅದಕ್ಕೆ ಇದು ಮೇನ್ ಕಾರಣ ಇದಾಗಿರಲ್ಲ. ಓಕೆ, ನೀವು ಫಸ್ಟ್ ಈ ವಿಡಿಯೋನ ಮೊದ್ಲಿಂದ ನೋಡ್ಬಿಡಕ್ಕೆ ಹೇಳ್ಬಿಡಿ. ಓಕೆ, ಇದು ರೆಕಾರ್ಡಿಂಗ್ ಸಿಗುತ್ತೆ, ಅವ್ರಿಗೆ ಕಳಿಸ್ಬಿಟ್ಟು ಈ ವಿಡಿಯೋ ನೋಡಿ. ಓಕೆ, ಅದ್ರಲ್ಲಿ ಏನೇನ್ ತಪ್ಪಿರುತ್ತೆ, ಏನೇನಿರುತ್ತೆ, ಟೋಟಲಿ ಐ ವಿಲ್ ಟೆಲ್ ಒನ್ ಥಿಂಗ್. ನೀವೇನಾದ್ರೂ ಪರಿಹಾರ ಮಾಡ್ಕೋಬೇಕು ಅಂತಂದಾಗ ನೀವು ಪರ್ಟಿಕ್ಯುಲರ್ ಡಯಟ್ ಸ್ಟಾರ್ಟ್ ಮಾಡ್ದಲೆ ಒಂದ್ ಮಾತ್ರೆಯಿಂದ ಅದನ್ನ ಸಾಲ್ವ್ ಮಾಡ್ತೀನಿ ಅಂತ ಹೋಗೋದು ದೊಡ್ಡ ಮೂರ್ಖತನ. ನೀವು ಅದನ್ನ ಫಸ್ಟ್ ನೀವು ತಲೆಯಲ್ಲಿ ಇಟ್ಕೊಳ್ಳಿಮ್ಮ. ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದ್ರೆ ಲೈಫ್ ಸ್ಟೈಲ್ ಸರಿ ಮಾಡ್ಕೊಂಡಾಗ ಇದು ನಿಮಗೆ ಫಾಸ್ಟ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ಇಸ್ ಎ ಅಲ್ಟಿಮೇಟ್ ನ್ಯೂಟ್ರಿಷನಲ್ ಕಾಂಬಿನೇಷನ್ ಇದು. ಓಕೆ, ಇಟ್ಸ್ ವಿಲ್ ಹೆಲ್ಪ್ಸ್ ಲಾಟ್. ಅದು ಬಿಟ್ಟು ನೀನ್ ಮಾತ್ರ ನುಂಗ್ತೀನಿ, ನಾನು ಚಂದ್ರನ್ ತಕ್ ಹೋಗ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಎ ಥಿಂಗ್. ಆ ಥರದ್ ಭೂಮಿ ಮೇಲೆ ಯಾರು ಮಾಡಕ್ಕಾಗಲ್ಲ. ಲಕ್ಷಾಂತರ ಜನ ಡಾಕ್ಟರ್ಸ್, ಈಗ ನೋಡಿಮ್ಮ, ಲಕ್ಷಾಂತರ ಜನ ಡಾಕ್ಟರ್ಸ್ ಅದ್ರಿಂದ ಬಿದ್ದಿದ್ದಾರೆ. ಅದಕ್ಕೆ ಏನಾದ್ರು ಕಂಡಿಡಿದ್ರೆ ಮೆಡಿಸನ್ಸ್ ನಾವು ಲೂಟಿ ಮಾಡ್ಬಿಡ್ಬೋದು ಅಂತ. ಏನೂ ಆಗಲ್ಲ. ಅದರಿಂದ ತರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದು ಕೊಟ್ರೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗಳು ಬರ್ತವೆ, ಮೂಳೆ ಸೌತ ಬರುತ್ತೆ. ನೀವ್ ಏನೇನ್ ಈ PCOD ರಿಲೇಟೆಡ್ ಮೆಡಿಸಿನ್ಸ್ ತಗೋತಾರೋ ಭಯಂಕರ ಸೈಡ್ ಎಫೆಕ್ಟ್ಸ್. ಅದಕ್ಕಿರೋವಷ್ಟು ಸೈಡ್ ಎಫೆಕ್ಟ್ಸ್ ಯಾವ್ದು ಇಲ್ಲ, ಅಷ್ಟು ಸೈಡ್ ಎಫೆಕ್ಟ್ಸ್ ಇದೆ ಅದಕ್ಕೆ. ಅದಕ್ಕೆ ಅವ್ರಿಗೆ ಏನ್ ಹೇಳ್ಬೇಕು ಸರ್ ನಾವು? ವಿಡಿಯೋ ನೋಡು ಅಂತ ಹೇಳ್ರಿ. ಸಾಮಾನ್ಯವಾಗಿ ಇವತ್ತು ಜಾಯಿನ್ ಆಗಿರ್ಬೋದು ಸರ್. ಅವರು ಬಸ್ನಲ್ಲಿ ನೋಡಿದ್ರೆ ಅವ್ರು ನಿಮ್ಮನ್ನೇನು ಕೇಳಲ್ ಬಿಡಿ. ಅವ್ರು ಈಗ ಒಂದು ವರ್ಷವರೆಗಿಂತ ಕೊಬ್ಬರಿ ಎಣ್ಣೆ ಅದೆಲ್ಲ ತಗೊಂತಾರ ಸರ್. ರೆಗ್ಯುಲರ್ ಆಗಿ ತಗೊಳ್ಳಿ, ಎಲ್ಲಾ ಪ್ರಾಡಕ್ಟ್ ತಗೊಂತಾರ ಸರ್ ಅವರು. ಇದನ್ನ ಮೊನ್ನೆ ಬಂದ್ಮೇಲೆ ಕೊಟ್ಟಿವಿ ಸರ್ ನಾವು. ಬಹಳ ಒಳ್ಳೇದು. ಥ್ಯಾಂಕ್ ಯು ಸರ್. ಹಲೋ ಸರ್. ನಮಸ್ತೆ ಅಮ್ಮ, ಹೇಳಿ. ದಿಸ್ ಇಸ್ ಚಿನ್ಮಯ್. ಸರ್, ನಿಮ್ ಪ್ರಾಡಕ್ಟ್ಸ್ ಎಲ್ಲ ನಾನು ಆಲ್ಮೋಸ್ಟ್ 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಶಾಂಪೂಸ್ ಆಗ್ಲಿ, ಕಂಡೀಷನರ್ ಆಗ್ಲಿ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ದಿಸ್ ಇಸ್ ದ ಫಸ್ಟ್ ಮೀಟಿಂಗ್ ನಾನು ನಿಮ್ಗೆ ನೋಡ್ತಾ ಇರೋದು. ನನಗೆ PCOS ಆಲ್ಮೋಸ್ಟ್ 4 years ಇಂದ ಇದೆ. ಐ ಆಮ್ 19 years old ಅಂಡ್ ನಾನು ಆದಷ್ಟು ನನ್ಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ನಾನು ತಗೊಂತೀನಿ. ಬಟ್ ನನ್ಗೆ ಯಾವ್ದಾದ್ರು ರಿಸಲ್ಟ್ಸ್ ನನ್ಗೆ ಸಿಗ್ತಾ ಇಲ್ಲ. ನನ್ಗೆ ಲೈಕ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ. ಅಂಡ್ ನಂಗೆ ಒಂದ್ಸತಿ ಪೀರಿಯಡ್ಸ್ ಆದ್ರೆ ಆಲ್ಮೋಸ್ಟ್ 1.5-2 months ವರ್ಗೂ ಆಗತ್ತೆ. ವಿತ್ ಹೆವಿ ಫ್ಲೋ ಇರುತ್ತೆ. ಸೊ ಐ ಹ್ಯಾವ್ ಟು ಅಗೇನ್ ಟೇಕ್ ಸಮ್ ಇಂಗ್ಲಿಷ್ ಮೆಡಿಸಿನ್. ಅದು ಸಡನ್ ಆಗಿ ಸ್ಟಾಪ್ ಮಾಡ್ಬೇಕಾಗತ್ತೆ. ಇದೇ ಆಲ್ಮೋಸ್ಟ್ ನನ್ಗೆ 3 years ಇಂದ ಹಿಂಗೆ ಆಗ್ತಾ ಇದೆ. ಸೊ ನಾನು ಎಷ್ಟ್ ಕಡೆ ಟ್ರೈ ಮಾಡಿದ್ರು ನನ್ಗೆ ಪ್ರಾಪರ್ ಆಗಿ ಲೈಕ್ ರಿಸಲ್ಟ್ ಸಿಗ್ತಾ ಇಲ್ಲ ಸರ್. ಬಟ್ ನಿಮ್ದು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಾದ್ಮೇಲೆ ನನ್ಗೆ ಲೈಕ್ ಹೇರ್ ಪ್ರಾಡಕ್ಟ್ಸ್ ಆಗ್ಲಿ, ನನಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಬಟ್ ನಿಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಂಗೆ ತುಂಬಾ ಗುಡ್ ರಿಸಲ್ಟ್ಸ್ ಬಂತು. ಅದಕ್ಕೆ ಈ ಒಂದು ಮೀಟಿಂಗ್ ನ ಜಾಯಿನ್ ಮಾಡಿದ್ದೆ. ಸೊ ಈ ರೀಬ್ಯಾಲೆನ್ಸ್ ನನಗೆ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಚಿನ್ಮಯ್, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನೀನ್ ಫಸ್ಟ್ ಈ ಫುಲ್ ಮೀಟಿಂಗ್ ನೀನ್ ಕರೆಕ್ಟ್ ಆಗಿ ನೋಡಿದ್ರೆ, ಓಕೆ, ನೀನ್ ಎಲ್ಲೆಲ್ಲಿಂದ ಫಸ್ಟ್ ಕೆಮಿಕಲ್ ಅಂದ್ರೆ ಐ ವಿಲ್ ಟೆಲ್ ಒನ್ ಥಿಂಗ್, ಪ್ಲೀಸ್ ಡೋಂಟ್ ಈಟ್ ಶುಗರ್. ಇದನ್ನ ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ರು, ಪ್ರೋಸೆಸ್ಡ್ ಫುಡ್ ಇಂದ ಅಂತೂ ನೀನ್ ತುಂಬಾ ದೂರ ಇರಬೇಕು. ಲೈಕ್ ರಿಫೈನ್ಡ್ ಆಯಿಲ್ಸ್ ಆಲ್ಸೋ ಇಸ್
ತುಂಬಾ ಪ್ರೋಸೆಸ್ಡ್ ಆಗಿರುತ್ತೆ. ಅದು ಪ್ರೋಸೆಸ್ ಅಲ್ಲೇ ವರ್ಸ್ಟ್ ಲೆವೆಲ್ ಪ್ರೋಸೆಸ್ ಅಂತ ಫುಡ್ ಮೇಲೆ ಯಾವ್ದಾದ್ರು ಇದೆ ಅಂದ್ರೆ ಅದು ರಿಫೈನ್ಡ್ ಆಯಿಲ್ಸ್. ಓಕೆ, ಅದರಿಂದ ನೀನು ದೂರ ಇರಬೇಕು ಮನೆಯಲ್ಲಿ. ಆ್ಯಂಡ್ ಮೈದಾ ಆ್ಯಂಡ್ ಟೋಟಲಿ ಶುಗರ್, ಇದರಿಂದ ಎಲ್ಲ ದೂರ ಇರಬೇಕು. ಯಾಕೆಂದ್ರೆ ನೋಡಮ್ಮ, ನೀನೀಗ ಟ್ರೈ ಮಾಡಿದ್ಯಾ, ನೀನೇ ಹೇಳ್ತಾ ಇದೀಯಾ 4 ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಟ್ರೈ. ನೀನೀಗ 19 ವರ್ಷ, ಇನ್ನೂ ನಿನ್ನ ಲೈಫ್ ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆಗಕ್ಕೆ ಇನ್ನೂ 5-6 ವರ್ಷ ಬೇಕು. ಇವಾಗ್ಲೇ ನಿಂದು ಸ್ಟಾರ್ಟಿಂಗ್ ಟ್ರಬಲ್ ಇಷ್ಟಿದೆ ಅಂತ ಅಂದ್ಮೇಲೆ ಈ ಪ್ರವಾಹದೊಳಗೆ ಬಂದ್ಮೇಲೆ ಚಿನ್ಮಯ್ ನೀನ್ ತುಂಬಾ ಫೇಸ್ ಮಾಡ್ತೀಯ. ಇವತ್ ನೀನ್ ದೃಢ ಸಂಕಲ್ಪ ಮಾಡ್ಕೊಂಡು ನಿನ್ನ ಒಂದು ಆಕ್ಟಿವ್ ಲೈಫ್ ನ ನೀನ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ರೀಬ್ಯಾಲೆನ್ಸ್ ವಿಲ್ ಹೆಲ್ಪ್ ಲಾಟ್, ತುಂಬಾ ಹೆಲ್ಪ್ ಮಾಡುತ್ತೆ. ಯಾವಾಗ ನೀನ್ ಟ್ರ್ಯಾಕ್ ಅಲ್ಲಿ ಇದ್ದಾಗ. ನಾನು ನನ್ನ ಪ್ರಾಡಕ್ಟ್ ಸೇಲ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ನಿನ್ನ ಮಿಸ್ಲೀಡ್ ಮಾಡಕ್ಕಾಗಲ್ಲ, ಅಥವಾ ನಾನ್ ಪ್ರಮೋಟ್ ಮಾಡಕ್ಕೋಸ್ಕರ ಹಿಂಗೆ ಹಂಗೆ. ಅದಕ್ಕೇನೆ ನನ್ನ ಟ್ರೈನಿಂಗ್ ಅಲ್ಲಿ ನಾನಾಗಿರ್ಬೋದು, ನನ್ನ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಇನ್ನೊಬ್ರು ಮುಂದೋಗಿ ತಲೆ ತಗ್ಗಿಸ್ಬಾರ್ದು ಅಂತಾನೆ ಈ ಟ್ರೈನಿಂಗ್ ಕೊಡ್ತೀವಮ್ಮ. ಅಂದ್ರೆ ದಿಸ್ ಇಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಅಷ್ಟೇ. ಅವಾಗ ನಿಮ್ಗೆ ಈ ಪ್ರಾಬ್ಲಮ್ ಬರಲ್ಲ ಚಿನ್ಮಯ್. ಎಸ್ ಸರ್, ಆಕ್ಚುಲಿ ನಮ್ಮ ಮನೇಲಿ ನಾನು ಮಿಲ್ಕ್ ಪ್ರಾಡಕ್ಟ್ಸ್ ಆಗ್ಲಿ, ಚೀಸ್, ಬರ್ಗರ್ ಆ ಥರ ಏನು ತಿನ್ನಲ್ಲ. ಅಂಡ್ ಶುಗರ್ ನಾನು ಫುಲ್ ಕಟ್ ಡೌನ್ ಮಾಡಿದ್ದೀನಿ. ನಂಗೆ ಮುಂಚೆಯಿಂದ ಶುಗರ್ಸ್ ಏನು ಇಷ್ಟ ಇಲ್ಲ. ಬಟ್ ನನಗೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ, ನನಗೆ ನೀ ಸರ್ಜರಿ ಆಗಿತ್ತು, ನಂಗೆ ಆಕ್ಸಿಡೆಂಟ್ ಆಯ್ತು. ಸೊ ಹೌದು, ನಂಗೆ 2 ಆಪರೇಷನ್ಸ್ ಆಗಿದೆ. ಸೊ ಅವ್ರು ಹೇಳಿದ್ರು, ನಿಮ್ಗೆ ಫಸ್ಟ್ ಆಪರೇಷನ್ ನಂಗೆ 9 years ಇರ್ಬೇಕಾದ್ರೆ ಆಗಿತ್ತು, ನೀ ಸರ್ಜರಿ ಆಗಿತ್ತು. ಸೊ ಸೆಕೆಂಡ್ ಆಪರೇಷನ್ ಒಂದ್ಸತಿ ಮಾಡ್ಬೇಕಿತ್ತು. ನಂಗೆ ಲೈಕ್ ನೀ ಅಲ್ಲಿ ಗ್ರೋತ್ ಪ್ಲೇಟ್ ಬಂದು ಲೈಕ್ ಬ್ರೇಕ್ ಆಗಿತ್ತು ಫಸ್ಟ್ ಆಪರೇಷನ್ ಅಲ್ಲಿ. ಸೊ ಅದು ಕ್ರಾಸ್ ಆಗಿ ಬೆಳೀತಾ ಇತ್ತು. ಸೊ ನಿಮ್ಗೆ ಲೈಕ್ ಅವ್ರು ಹೇಳಿದ್ರು, ಒಂದ್ಸತಿ ನಿಮ್ ಪೀರಿಯಡ್ಸ್ ಶುರು ಆದ್ಮೇಲೆ ಆಫ್ಟರ್ 3 months ನಾನ್ ನಿಮ್ಗೆ ಇನ್ನೊಂದು ಸರ್ಜರಿ ಮಾಡ್ಬೇಕಾಗತ್ತೆ ಟು ಸ್ಟಾಪ್ ದ ಗ್ರೋತ್, ಯಾಕಂದ್ರೆ ತುಂಬಾ ಕ್ರಾಸ್ ಆಗಿ ಬೆಳೀತಾ ಇತ್ತಂತ ಲೆಗ್. ಅಂಡ್ ಓಕೆ, ಈಗ ನಿನ್ಗೇನಾದ್ರು ಮೆಂಟಲಿ ಯು ಆರ್ ಎನಿ, ನಿನ್ಗೇನಾದ್ರು ಅಬ್ಸ್ಟಕಲ್ಸ್ ಇದೆಯಾ, ನನಗೆ ಇಷ್ಟ ಆಪರೇಷನ್ ಆಗಿದೆ ಅಂತ ಫೀಲಿಂಗ್ಸ್ ಏನಾದ್ರು? ಇಲ್ಲ ಇಲ್ಲ, ನಂಗೆ ಆತರ ಇಲ್ಲ. ಐಮ್ ಲೈಕ್ ಇಲ್ಲ, ನಾನು ಸ್ಟ್ರಾಂಗ್ ಆಗಿರ್ಬೇಕಂತ ಎಲ್ಲ ಇದೆ. ಯಾಕೆಂತಂದ್ರೆ ನಿನ್ ಮುಂದೆ ಕೂತ್ ನಾನು ಮೀಟಿಂಗ್ ಕೊಡ್ತಾ ಇದೀನಲ್ಲ, ನನಗೆ 3 ಆಪರೇಷನ್ ಆಗಿದೆ, 10th PUC ಅಂಡ್ ಡಿಗ್ರಿ. ಒಳ್ಳೆ ಸೀರಿಯಲ್ ಆಗಿ ಮಾಡಿಸ್ಬಿಟ್ಟಿದ್ರು ನನಗೆ 3 ಆಪರೇಷನ್. ಫಸ್ಟ್ ಹರ್ನಿಯಾ ಸ್ಟಾರ್ಟ್ ಆಯ್ತು, ಆಮೇಲೆ ಸೇಮ್ ನೀನ್ ಹೇಳಿದ ತರನೇ ನನ್ಗೂ ಬ್ರೇಕ್ ಆಯ್ತು, ಲೆಫ್ಟ್ ನೀ. ಇವಾಗ್ಲೂ ನಾನು ಸ್ವಲ್ಪ ಅದನ್ನ ಕಾಲು ಎಳ್ಕೊಂಡು ತಿರುಗ್ತೀನಿ, ಅಂದ್ರೆ ಜನಕ್ಕೆ ಅಷ್ಟು ಅಬ್ಸರ್ವ್ ಆಗಿ ಗೊತ್ತಾಗಲ್ಲ. ಸೊ ಅಗೈನ್ ಐ ಗೆಟ್ ದ ಆಪರೇಷನ್ ಫಾರ್ ದಟ್ ನೀ ಆಲ್ಸೋ. ಅಂಡ್ ಅಗೈನ್ ನನಗೆ ಶೋಲ್ಡರಿಗೆ ಏಟ್ ಬಿತ್ತು, ಬ್ಯಾಕ್ ಶೋಲ್ಡರ್ಗೆ. ಸೊ ಆ ಟೈಮಲ್ಲಿ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಪರೇಷನ್ ಇಸ್ ಡನ್ ಇನ್ ಮೈ ಸೆಕೆಂಡ್ ಇಯರ್ BCom. ಆ ಟೈಮಲ್ಲಿ ನನ್ಗೆ ಅದಾಯ್ತು. ಸೊ 3 ಆಪರೇಷನ್ಸ್ ಆಯ್ತು ನನಗೆ. ದ್ಯಾನ್ ನನ್ನ ಮೇಲೆ ಈ ವಿಚಾರ ಬಲಾತ್ಕಾರಗಳು ನಡೆದ್ಮೇಲೆ ನನಗೆ ಗೊತ್ತಾಗಿದ್ದು, ನಾನು ಈ ಹೆಲ್ತ್ನ ಸ್ವಲ್ಪ ತಿಳ್ಕೊಬೇಕು. ಏನಿದು ಎಲ್ಲಾ ಬದುಕಿ ಬಂದು ದೇವಸ್ಥಾನದ ಗಂಟೆ ಹೊಡೆದಾಗ ನನ್ನನ್ನು ಕರ್ಕೊಂಡೋಗಿ ಆಪರೇಷನ್ ಮಾಡೋದೇ ಆಗ್ತಾಯ್ತಲ್ಲ, ಇದು ಏನಕ್ಕೆ? ಆಮೇಲೆ ಆ ಟೈಮಲ್ಲೇನೆ ನಂದು ಸ್ಪೈನಲ್ ತುಂಬಾ ವೀಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಸೊಂಟ ನೋವು ಅಂದ್ರೆ. ದ್ಯಾನ್ ಆ ಟೈಮಲ್ಲಿ ಗೆದ್ದು ನಾನು ನಾನು ಅದನ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಚಿನ್ಮಯ್. ಅಂದ್ರೆ ನಾನ್ ಚೆನ್ನಾಗಿದ್ದ ಹೆಲ್ತ್ ಬಗ್ಗೆ ಹೇಳೋದ್ ಬೇರೆ, ಕೆಟ್ಟೋಗಿ ಚೆನ್ನಾಗಿ ಬಗ್ಗೆ ಹೇಳೋದ್ ಬೇರೆ. ಸೊ ನಾನ್ ಕೆಟ್ಬಿಟ್ಟಿದ್ದೀನಿ, ನಾನು ಫುಲ್ ಕೆಟ್ಟು ಸರಿಯಾಗಿ ನೌ ಐ ಆಮ್ ಟೆಲಿಂಗ್ ದಿಸ್ ಇಸ್ ಅ ಹೆಲ್ತ್ ಅಂತ. ಸೊ ಹಂಗಾಗಿ ಇಟ್ಸ್ ಹೆಲ್ಪ್ಸ್ ಟು ಯು. ನೀನು ಖಂಡಿತ ಇದನ್ನ ಬಳಸು ಚಿನ್ಮಯ್, ಇಟ್ಸ್ ವಿಲ್ ಹೆಲ್ಪ್ ಯು. ನಿಂದು ಪ್ರಾಬ್ಲಮ್ ನನಗೆ ಗೊತ್ತಾಯ್ತು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಅನಸ್ತೇಶಿಯಾ ಕೊಡ್ತಾರೆ, ತುಂಬಾ ಬೆಡ್ ರೆಸ್ಟ್ ಮಾಡ್ಬೇಕಾಗತ್ತೆ. ಬೆಡ್ ರೆಸ್ಟ್ ಮಾಡ್ಬೇಕಾದಾಗ ನೀನ್ ಕೂತೇ ಇರ್ಬೇಕಾಗತ್ತೆ. ಆಲ್ಮೋಸ್ಟ್ 6 months ನಾನು ಬೆಡ್ ರೆಸ್ಟ್ ಅಲ್ಲೇ ಇದ್ದೆ. ಅಂಡ್ ಅದಾದ್ಮೇಲೆ ನಂಗೆ ಆಕ್ಟಿವಿಟೀಸ್ ನಾನು ತುಂಬಾ ಚೆನ್ನಾಗೇ ಇತ್ತು ಮುಂಚೆಯಿಂದ. ಇವಾಗ್ಲೂ ಕೂಡ ನಾನು ಲೈಕ್ ಪ್ರಾಪರ್ ಡಯಟ್ ಫಾಲೋ ಮಾಡ್ತೀನಿ, ಬೆಳಗ್ಗೆ ಯೋಗ ಮಾಡ್ತೀನಿ, ಸಾಯಂಕಾಲ ನಾರ್ಮಲ್ ವರ್ಕ್ಔಟ್ ಮಾಡ್ತೀನಿ, ಪ್ರತಿಯೊಂದು ಇದೆ. ಬಟ್ ನಾನು ನನ್ನ ಕಡೆಯಿಂದ ಐ ಆಮ್ ಗಿವಿಂಗ್ ಆಲ್ ಮೈ 100% ಎಫರ್ಟ್ ಕೊಡ್ತಾ ಇದ್ದೀನಿ. ಬಟ್ ನಂಗೆ ಮೆಡಿಸಿನ್ ಯು ಆರ್ ರಿಯಲಿ ಗ್ರೇಟ್. ಬಟ್ ನ್ಯೂಟ್ರಿಷನ್ ಕೊಡಮ್ಮ. ಈಗ ನಾವ್ ಹೇಳಿದ್ವಲ್ಲ, ಈ ನ್ಯೂಟ್ರಿಷನ್ ಕೊಡು. ನನ್ಗೆ ಪರ್ಸನಲಿ ನೀನ್ ಯಾರಿಂದ ಈ ಮೀಟಿಂಗ್ ಇಂದ ಕನೆಕ್ಟ್ ಆಗಿದೆಯೋ ಗೊತ್ತಿಲ್ಲ, ನಿಂದು ರಿಸಲ್ಟ್ಸ್ ಬಂದ್ಮೇಲೆ ನನಗೆ ಪರ್ಸನಲಿ ಸ್ವಲ್ಪ ಅಪ್ಡೇಟ್ ಮಾಡಮ್ಮ. ಎಸ್ ಸರ್, ಶೋರ್ ಸರ್, ಐ ವಿಲ್ ಅಪ್ಡೇಟ್ ಯು. ಯಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹೇಳಿಮ್ಮ. ಸರ್ ನಮಸ್ತೆ, ನಾನು ರೂಪಾ ಅಂತ. ಹೇಳಿಮ್ಮ. ಸರ್, ಇದು ಇವಾಗ ಈಗಿನ ಜನರೇಷನ್ಗೆ ಮೆನೋಪಾಸ್ ಅಂತ ಅಂದ್ರೆ ಯಾವಾಗ ಆಗ್ಬೋದು ಸರ್? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ದಟ್. ಏನೀಗೆಲ್ಲ ತುಂಬಾ ಜಲ್ದಿ ಆಗ್ತಾ ಇದಾರೆ ಬಿಕಾಸ್ ಆಫ್ ದ ಮಿಲ್ಕ್ ಪ್ರಾಡಕ್ಟ್ಸ್. ನೀವು ಕೇಳ್ತಾ ಇರೋದ್ರಲ್ಲಿ ಮಿಲ್ಕ್ ಪ್ರಾಡಕ್ಟ್ಸ್ ಇಸ್ ಇನ್ ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತಮ್ಮ. ಹೆಂಗೆ ಅಂತಂದ್ರೆ, ಇದು ನನಗೇನೆ ಹಸು ಸಾಕ್ದಾಗ ನಮಗೆ ಗೊತ್ತಾಯ್ತದು. ಓಕೆ,
ಈ HF ಜರ್ಸಿ ಹಸುಗಳೆಲ್ಲ ಇದೆಯಲ್ಲಮ್ಮ, ಈ HF ಜರ್ಸಿ ಹಸುಗಳನ್ನ ಸಾಕ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಒಂದ್ ಕಡೆ ಕಟ್ಟಾಕಿ ಸ್ಟಾಲ್ ಫೀಡಿಂಗ್ ಅಂತ ಮಾಡ್ತೀವಿ. ನಿಂತಿತ್ತವ ಸುಮ್ಮನ್ ತಿನ್ನೋದದು, ತಿನ್ಬೇಕು ಹಾಲ್ ಕರಿಬೇಕು, ಹಾಲ್ ಕರಿಬೇಕು. ಆ ಟೈಮಲ್ಲಿ ತುಂಬಾ ಸ್ಟ್ರೆಸ್ ಹಾರ್ಮೋನ್ಸ್ ನ ಅದು ಜನರೇಟ್ ಮಾಡುತ್ತೆ. ಆ ಟೈಮಲ್ಲಿ ಅದು ಕನ್ಸ್ಯೂಮ್ ಆಗ್ತಕ್ಕಂಥ, ಅಂದ್ರೆ ಅದೊಂದು ಮಿಲ್ಕಿಂಗ್ ಮಿಷಿನ್ ಅಷ್ಟೇ. ಹಸು ಒಂದು ಮಿಲ್ಕಿಂಗ್ ಮಿಷಿನ್. ಅದಕ್ಕೆ ಈ ಕಡೆಯಿಂದ ಮೇವ್ ತುರ್ಕು, ಆ ಕಡೆಯಿಂದ ಹಾಲ್ ಬರುತ್ತೆ. ಈ ಕಡೆಯಿಂದ ಮೇವ್ ಅಂದ್ರೆ ಫ್ಯಾಕ್ಟ್ರಿ ತರ ಜನ ಅದನ್ನ ಥಿಂಕ್ ಮಾಡಿದಾಗ ಅದು ಕನ್ಸ್ಯೂಮ್ ಆಗದೆ ಹೋದಾಗ ಲಾಸ್ ಆಗ್ಬಿಡುತ್ತೆ ರೈತನ್ಗೆ. ಆ ಟೈಮಲ್ಲಿ ಡಾಕ್ಟರ್ಸ್ ಏನ್ ಮಾಡಿದ್ರು, ಅದಕ್ಕೆ ಒಂದು ಫೀಮೇಲ್ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆ ಫೀಮೇಲ್ ಹಾರ್ಮೋನ್ ಇಂಜೆಕ್ಷನ್ಸ್ ಏನಾಯ್ತು, ಅದಕ್ಕೇನೋ ಒಂದು ಹೆಸರಿತ್ತು ಕಣಮ್ಮ, ನನಗೆ ಮರ್ತೋಯ್ತು. ಅದನ್ನ ತಂದಿದ್ದನ್ನ ನಾನು ಲಾಸ್ಟಿಗೆ ಕೊಡಿಸ್ಲಿಲ್ಲ, ಅದ್ರ ಬಗ್ಗೆ ಯಾಕೆಂದ್ರೆ ಹಸುಗಳಿಗೆ ನಾನು ಟ್ರೀಟ್ ಮಾಡ್ತಾ ಇದ್ದೆ. ಹಸುಗಳಿಗೆ ನಾನು ಟ್ರೀಟ್ ಮಾಡ್ತಾ ಇರೋ ಟೈಮಲ್ಲಿ ಐ ಗಾಟ್ ದಟ್ ಇನ್ಫಾರ್ಮೇಶನ್. ಆ ಹಾರ್ಮೋನ್ಸ್ ಮಿಲ್ಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಮಿಲ್ಕಲ್ಲಿ ಟ್ರಾನ್ಸ್ಫರ್ ಆದ್ರೆ ಗಂಡಸರು ಕುಡಿದ್ರೆ ನಪುಂಸಕರಾಗ್ತಾರೆ. ಲೈಕ್ ಈಗ ನನಗ್ ಫೀಮೇಲ್ ಹಾರ್ಮೋನ್ಸ್ ಹೋದ್ರೆ ನಾನು ಏನ್ ಆಗ್ತೀನಿ, ಐ ಫೆಲ್ಟ್ ಲೈಕ್ ನಾನು ತುಂಬಾ ವೀಕ್ ಆಗ್ತಾ ಹೋಗ್ತೀನಿ, ನನ್ ಗಂಡಸ್ತನೇ ಹೊರಟೋಗುತ್ತೆ. ಅದೇ ಪುಟಾಣಿ ಮಕ್ಳು ಕುಡಿದ್ರೆ ಜಲ್ದಿ ಮೆಚ್ಯೂರ್ ಆಗ್ತಾರೆ. ಲೈಕ್ ಈಗ ಅದೇನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಮೆಚ್ಯೂರ್ ಆದ್ರು, ಥರ್ಡ್ ಸ್ಟ್ಯಾಂಡರ್ಡ್ಗೆ ಮೆಚ್ಯೂರ್ ಆದ್ರು, ಏನಿದು. ಅಂಡ್ ಇದ್ರ ಜೊತೆಗೆ ಪ್ರೊಸೆಸ್ಡ್ ಫುಡ್ಸ್ ಲೈಕ್ ಈ ಚಿಪ್ಸು, ಕುರ್ಕುರೆ, ಹಾಳ ಮೂಳ, ಇದು ಮಕ್ಕಳಲ್ಲಿ ಅವರು ಟೇಸ್ಟ್ ಎನ್ಹಾನ್ಸ್ಮೆಂಟ್ಗೆ ಜೊತೆಗೆ ಬ್ರೈನ್ ಅಲ್ಲಿ ಆ ಟೇಸ್ಟ್ ಒಂದ್ ನ್ಯಾಚುರಲ್ ಫುಡ್ಸ್ ಹೆಂಗ್ ಗೊತ್ತಮ್ಮ, ಅದು ಯಾವತ್ತೂ ಕೂಡ ಕ್ರೇವಿಂಗ್ಸ್ ನ ಅಗೇನ್ ಅಂಡ್ ಅಗೇನ್ ಕ್ರಿಯೇಟ್ ಮಾಡಲ್ಲ. ಲೈಕ್ ಐ ಈಟ್, ಇವತ್ ಸಂಜೆ ಏನ್ ತಿಂದೆ, ಐ ಇಟ್ ದ ಆಮ್ಲೆಟ್. ಓಕೆ, ನಾನು ತಿಂದೆ, ಸಾಕಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ಅದು ಕ್ರೇವಿಂಗ್ಸೇ ಬರಲ್ಲ. ಅದು ಯಾಕೆ ಬರಲ್ಲ, ಅದ್ರಲ್ಲಂತ ಕ್ರೇವಿಂಗ್ಸ್ ಬರೋ ಯಾವ ಕೆಮಿಕಲ್ಸ್ನು ನಾನು ಹಾಕಿಲ್ಲ. ಇನ್ನೊಂಥರ ಈ ಕುರ್ಕುರೆ ಲೇಸಲ್ಲಿ ಏನಂದ್ರೆ ಟೆಂಪ್ಟ್ ಮಾಡೋ ತರ ಪ್ರಾಡಕ್ಟ್ಗಳಮ್ಮ. ನೀನ್ ಈಗ ತಿಂದ್ರೆ ಮತ್ ನಾಳೆ ತಿನ್ಬೇಕು, ಅಂಡ್ ತಿನ್ಬೇಕಾದ್ರೇನೆ ಅದು ಅವ್ರಿಗೆ ಪ್ರವಾಕ್ ಆಗುತ್ತೆ, ನಾನು ನಾಳೆ ತಿನ್ಲೇಬೇಕು ಅಂದ್ರೆ ಈ ತರದನ್ನ ಲ್ಯಾಬ್ ಅಲ್ಲಿ ರೆಡಿ ಮಾಡಿ ಅಲ್ಲಿ ಹಾಕಿರೋದ್ರಿಂದ ಮಕ್ಕಳು ತುಂಬಾ ಫಾಸ್ಟ್ ಆಗಿ ಮೆಚ್ಯೂರ್ ಆಗ್ತಾರೆ. ಆಕ್ಚುಯಲ್ ಗುಡ್ ಏಜ್ ಅಂತ ಇವತ್ತೇನಾದ್ರು ಮಕ್ಕಳು ಒಂದು 6th 7th ತಕ್ಕ ಮೆಚ್ಯೂರ್ ಆದ್ರೇನೆ ಗ್ರೇಟ್ ಟೈಮ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಬಟ್ ನಾವು ಹೆಣ್ಮಕ್ಳು ಎತ್ತಿರೋರು ಅದನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡಬೇಕು. ಶುಗರ್ ಇಂದ ದೂರ ಇಡಬೇಕು ಮಕ್ಳುಗಳನ್ನ. ಅಂಡ್ ಇದರಿಂದ ಎಲ್ಲ ದೂರ ಇಡ್ತಾ ಬಂದ್ರೆ ಅವ್ರ ನೆಕ್ಸ್ಟ್ ಜೀವನಕ್ಕೆ ಅನುಕೂಲ ಆಗುತ್ತೆ. ಸರ್ ಇನ್ನೊಂದು ಕ್ವಶನ್ ಏನಂದ್ರೆ, ಈಗ ನನಗೆ ನಾನು PCOD ಗೆಲ್ಲ ಒಳಗಾದೆ. ಇವಾಗ 40 years ಏಜ್ ಸರ್. ಬಟ್ ಡಾಕ್ಟರ್ ಹತ್ರ ಎಲ್ಲ ತೋರ್ಸಿದಕ್ಕೆ ನಾನು ಲಾಸ್ಟ್ ವೀಕ್ ಕೂಡ ತೋರ್ಸೆ. ಅಂದ್ರೆ ನಾನು ರೀಬ್ಯಾಲೆನ್ಸ್ ಮತ್ತೆ ಲಿವರ್ 2 ತಗೋತಾ ಇದೀನಿ ಸರ್. ತಗೋತಾ ಇದೀನಿ, ಆದ್ರೂ ಸ್ವಲ್ಪ ಇನ್ ಬಿಟ್ವೀನ್ ಏರುಪೇರು ಆಗತ್ತೆ. ನಾನು ಅದಕ್ಕೆ ಡಾಕ್ಟರ್ ನಮ್ಮ ಅತ್ತೆಯವರೆಲ್ಲ ಹೇಳಿದ್ರು, ಇಲ್ಲ ಹೀಗೆ ಬಿಟ್ರೆ ಆಮೇಲೆ ಅನಿಮಿಯಾ ತರ ಎಲ್ಲ ಒಳಗಾಗ್ಬಿಡ್ತೀಯ ಅಂತ ಎಲ್ಲ ಫೋರ್ಸ್ ಮಾಡಿದ್ರಂತ. ಲಾಸ್ಟ್ ವೀಕ್ ಹೋಗಿದ್ದೆ ಸರ್. ಅವ್ರು ಹೇಳಿದ್ರು ಅದೇ ಮರೈನ್ ಅಂತ ಇನ್ಸರ್ಟ್ ಮಾಡಿರೋದು, ಅದ್ರ ಜೊತೆಗೆ ಅಡ್ಜಸ್ಟ್ ಆಗ್ಬೇಕು. ಅಂದ್ರೆ ಈ ಮಂತ್ಲಿ ಸೈಕಲ್ ಏನಿರುತ್ತೆ ರೆಗ್ಯುಲರ್ ಆಗಿ ಮಂತ್ಲಿ ಅನ್ನೋದೆಲ್ಲ 15 days ಈ ತರ ಎಲ್ಲ ಆಗ್ಬಿಡುತ್ತೆ. ಸೊ ಅದು ಬ್ಲಡ್ ಲಾಸ್ ಆದವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಮನೆಯಲ್ಲಿ ಹೇಳಿ ಸರಿ ತೋರ್ಸಿದಕ್ಕೆ ಅವರು ಮರೈನ ಜೊತೆಗೆ ಅಡ್ಜಸ್ಟ್ ಆಗಿ, ಇಲ್ಲಾಂದ್ರೆ ಯೂಟ್ರಸ್ ರಿಮೂವ್ ಮಾಡ್ಸಿ ಅಂತ ಹೇಳಿದ್ರು ಸರ್. ಬಟ್ ಈಗ ಯೂಟ್ರಸ್ ರಿಮೂವ್ ಮಾಡಿದ್ರೆ ಇವಾಗ ಏನು ವೆಯ್ಟ್ ಎಲ್ಲ ಗೇನ್ ಆಗಿದ್ದೀನಿ, ಜೊತೆಗೆ ಮತ್ತೆ ರೀಬ್ಯಾಲೆನ್ಸ್ ನನ್ನ ಪ್ರಕಾರ ನೀವು 1.5 ತಿಂಗಳಿಂದ ಬಳಸಿರ್ತೀರಿ. ಯಾಕೆ ನಾವು ಲಾಂಚ್ ಮಾಡೇ 2 ಇದೆಯಮ್ಮ. ಓಕೆ, ಯು ಹ್ಯಾವ್ ಟು ಯೂಸ್ 6 months. ಡೋಂಟ್ ಗೋ ಫಾರ್ ದಟ್. ಓಕೆ, ಅದನ್ನ ಫಿಕ್ಸಕ್ಕೆಲ್ಲ ಹೋಗ್ಬೇಡಿ. ಓಕೆ, ಅಂಡ್ ವಿ ವಿಲ್ ಥಿಂಕ್ ಆಫ್ ದಟ್. ಓಕೆ, ಯಾವ ಅಂಗನೂ ಅನುಪಯುಕ್ತ ಅಲ್ಲ. ಅದನ್ನ ಯಾವ್ದನ್ನು ಅನುಪಯುಕ್ತ ಇದ್ರೆ ನಮ್ ದೇಹದಲ್ಲಿ ಏನಕ್ಕೆ ಇರ್ತಿತ್ತು ಅದು. ಓಕೆ, ಅದೆಂತ ಶೋಷಣೆ ಅಂತಂದ್ರೆ ಅದು ತುಂಬಾ ದೊಡ್ಡ ಶೋಷಣೆ ಅದು. ಹೌದು ಸರ್. ಇವಾಗ ನಮ್ ದೇಹದಲ್ಲಿರೋ ಒಂದ್ ಅಂಗನ ಈಸಿಯಾಗಿ ಕಳ್ಕೊಳ್ಳೋದು ಅಂದ್ರೆ ಪಡ್ಕೊಳ್ಳೋದು ಕಷ್ಟ ಇದೆ. ಕಳ್ಕೊಂತೀವಿ ಅಂದ್ರೆ ನನ್ ಪ್ರಕಾರ ಅದಕ್ಕಷ್ಟು ನಾನು ಸಪೋರ್ಟಿವ್ ಇಲ್ಲಮ್ಮ. ಇಲ್ಲಿ ಏನಾಯ್ತು, ನಮ್ಮ ಊರ್ ಪಕ್ಕ ಒಂದು ಯಾದವ ಸಮುದಾಯ ಇದೆ. ಓಕೆ, ಈ ಯಾದವ ಸಮುದಾಯದಲ್ಲಿ ಈ ಪಿರಿಯಡ್ಸ್ ಆಗ್ತಿರಲ್ವಾ, ಆ ಟೈಮ್ ನ ಅವ್ರು ತುಂಬಾ ಹೆಣ್ಮಕ್ಳುಗಳು ಯಾರು ಮನೆಗೆ ಇಲ್ಲ. ಅದೇನು ಅವ್ರದ್ದು ಆ ಕೆಟ್ಟ ಪದ್ಧತಿನೋ ಏನೋ ಗೊತ್ತು, 3 ಹತ್ರ ಇತ್ತು. ಅಂಡ್ ಅವರು ಇದೇ ತರ ಮಾಡಿದ್ರು. ಇದೇ ತರ ಮಾಡಿ ಸುತ್ತಮುತ್ತ ಈ ಕಡೂರಲ್ಲಿ 1-2-3 ಹಾಸ್ಪಿಟ್ಲ್ಗಳೆಲ್ಲ ಸೀದಾ ಗರ್ಭಕೋಶ ರಿಮೂವ್ ಮಾಡೋ ಪ್ರೋಗ್ರಾಮ್ ಶುರು ಹಚ್ಕೊಂಡೇ ಬಿಟ್ರು. ಅಂದ್ರೆ ಪ್ಯಾಕೇಜ್ ದೇ ಹ್ಯಾವ್ ಸ್ಟಾರ್ಟೆಡ್ ಟು 20,000 21,000.
ಅಂಡ್ ಆ ಹೆಣ್ಮಕ್ಳು ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಆದ್ರು. ಯಾಕೆ ಅಂತಂದ್ರೆ ಅವರು ಒಂದ್ಸಲ ಈ ಪೀರಿಯಡ್ಸ್ ಆಗ್ತಿದ್ದಂಗೆನೆ ಊರೊರಗೊಂದು ಅವ್ರಿಗೊಂದು ಮನೆ ಕಟ್ತಾರೆ. ಆ ಮನೆಗ್ ಬರ್ಬೇಕು, ಅಲ್ಲಿರ್ಬೇಕು, ಅವ್ರಿಗೊಳ್ಳೆ ಊಟ ತಿಂಡಿ ನಾಯಿಗಳಿಗೆ ಎಸ್ತಂಗೆ ಎಸೆಯೋದು. ಅಂಡ್ ಅವ್ರು ಮುಟ್ಟಿದ್ದನ್ನೇನು ಮುಟ್ಟಂಗಿಲ್ಲ. ಅದ್ ಎಷ್ಟು ಗಲೀಜ್ ಅಂತಂದ್ರೆ ಅದು ಯಪ್ಪಾ, ಅವ್ರನ್ನ ನೋಡಿದ್ರೆ ಒಂಥರ ಏನೋ ಕರೆಂಟ್ ಶಾಕ್ ಹೊಡ್ದಂಗೆ. ಅಂಡ್ ಆಫ್ಟರ್ ದಟ್ ಅವ್ರು ಮತ್ತೆ ಅಲ್ಲಿ ಒಳಗೆ ಹೋಗ್ಬೇಕು. ಅದೊಂದು ಸಮುದಾಯದಲ್ಲಿ ಅದೊಂದು ಪದ್ಧತಿ ಇತ್ತು. ಆ ಪದ್ಧತಿಗೆ ಒಬ್ಬ ಡಾಕ್ಟರ್ ಸೊಲ್ಯೂಷನ್ ತಂದ್ಬಿಟ್ಟ ಗರ್ಭಕೋಶ ತೆಗಿಯೋ ಪ್ರೋಗ್ರಾಮ್. ಎಲ್ಲರ ಮನೇನೂ ಅದನ್ನ ಸಾಮೂಹಿಕವಾಗಿ ದೇ ಆರ್ ಸ್ಟಾರ್ಟೆಡ್ ಟು ಶುರು ಮಾಡ್ಕೊಂಡೇ ಬಿಟ್ರು ಎಲ್ಲರೂ. ಅವನು ಚೆನ್ನಾಗಿ ದುಡ್ಡು ಮಾಡ್ಕೊಂಡ. ಈಗ ಒಂದು ಅನುಭವಿಸ್ತವ್ರೆ ಆ ಹೆಣ್ಮಕ್ಳು. ಅದನ್ನ ಹೇಳ್ಬಾರ್ದು. ನೋಡಿ ಅದನ್ನ ನಾನು ಅಷ್ಟು ಸಪೋರ್ಟಿವ್ ಆಗಿ ನಾನು ಹೇಳೋದು. ಸರ್ ಇಲ್ಲ, ನಾನು ಅದನ್ನ ರಿಜೆಕ್ಟ್ ಮಾಡಿದೆ ಆಕ್ಚುಲಿ. ಇವಾಗ ವೆಯ್ಟ್ ಗೈನ್ ಆಗಿರೋದನ್ನ ಜಿಮ್ ಅಲ್ಲೇ ಬೆಟರ, ಇಲ್ಲ ನೀವ್ ಹೇಳಿದ್ದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಆದಷ್ಟು ಬೇಗ ಲಾಸ್ ಮಾಡ್ಕೋಬೋದಾ ಸರ್? ಅಮ್ಮ, ಜಿಮ್ ಅಂತ ಅಂದ್ರೆ ನೀವ್ ಮನೇಲೂ ಮಾಡ್ಬೋದಮ್ಮ. ಮನೇಲೂನು ಹೆಣ್ಮಕ್ಳುಗಳಿಗೆ ವೆಯ್ಟ್ ಲಿಫ್ಟ್ ಅಂತಂದ್ರೆ ನೀವ್ ಒಂದೆರಡು ಡಂಬಲ್ ತಂದ್ರೇನೆ 10 ತರ ಎಕ್ಸರ್ಸೈಸ್ ಮಾಡ್ಬೋದು. ಓಕೆ, ಜಿಮ್ಗೆ ಹೋಗ್ಬೇಕು ಆತರ ಇಲ್ಲ, ಮಾಡೋ ಮನ್ಸಿರ್ಬೇಕು. ಏನಾಗುತ್ತೆ ಗೊತ್ತಾ ಸರ್, ಇವಾಗೆಲ್ಲ ಆದಾಗ ಟೋಟಲ್ ನಮ್ಗೆ ನಮ್ ಜಿಮ್ಗೆ ಒಂದ್ 4 ಜನ ಆಂಟಿಯರ್ ಬರ್ತಾರೆ. ಓಕೆ, ಅವರು ನಾನು ನೋಡ್ತಿರ್ತೀನಿ ಜಿಮ್ಗೆ ಹೋದಾಗ. ನಾವು ಜಿಮ್ಗೆ ಹೋಗ್ತಿದ್ದಂಗೆನೆ ಟೈಮ್ ವೇಸ್ಟ್ ಮಾಡಲ್ಲ ನಾವು. ಬಿಕಾಸ್ ನಮಗೆಲ್ಲ ಫ್ಯಾಕ್ಟ್ರಿಯಿಂದ ಫೋನ್ ಕಾಲ್ ಬರ್ತಿರುತ್ತೆ, ಇನ್ ಮುಗೀತು. ನನಗೆ ಸಿಗದೆ ಪ್ರೀಶಿಯಸ್ ಟೈಮ್ 1.5 hour ಮಾರ್ನಿಂಗ್. ಇವ್ರು ಅಲ್ಲಿ ಜಿಮ್ ಅಲ್ಲಿ ಬಂದು ಮಾತಾಡ್ತಿರ್ತಾರೆ ಕುತ್ಕೊಂಡು. ಅಂದ್ರೆ ಅದಕ್ಕೆ ಜಿಮ್ಗೆ ಏನಕ್ಕೆ ಬರ್ಬೇಕು ಅಂದ್ರೆ ಸೈಕಾಲಜಿಕಲಿ ಮಾತ್ರ ನಾನು ಜಿಮ್ಗೆ ಹೋಗ್ತಾ ಇದೀನಿ ಅಂತ ಇವರು ತಲೆಯಲ್ಲಿ ಫೀಡ್ ಮಾಡ್ಕೊಂಡು ಜಿಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅವ್ನು ನಮ್ ಟ್ರೈನರ್ ನೋಡಿ ಹೇಳ್ತಿರ್ತಾನೆ, ಸೋಮಣ್ಣ ಇಲ್ಲಿಗೆ ಬಂದು ಇಲ್ಲಿ ಮಾತಾಡ್ತಾರಲ್ಲ, ನೀನ್ ಮಾಡ್ಸೋದಲ್ವಾ ಅಂತ. ಅಣ್ಣ ನನಗೆ ದುಡ್ಡು ಬಂದ್ರೆ ಅದ್ ಕಾರಣ, ಅವ್ರ ಕತೆ ಕಟ್ಕೊಂಡು ನಂಗೇನಣ್ಣ ಏನಾರು ಮಾಡ್ಕೊಂಡು ಸುಮ್ಮನಿರೋಣ, ಅವ್ರ ಖುಷಿಗೆ ಬರ್ತಾರೆ, ಸಂತೋಷ. ಅಂದ್ರೆ ಯು ಹ್ಯಾವ್ ಟು ಡೂ ಅಷ್ಟೇ. ಮಾಡಿ, ತುಂಬಾ ವರ್ಕೌಟ್ಸ್ ಇದೆ. ಅಯ್ಯೋ, ನೀವು ಕಾರ್ಡಿಯೋ ಮಾಡ್ತೀರಾ ಅಂತಂದ್ರೆ ಮನೇಲಿ 1-2 ಡಂಬಲ್ ಇದ್ದು ಒಂದು ಮ್ಯಾಟ್ ಇದ್ರೆ ಅದ್ಭುತವಾಗಿ ಮಾಡ್ಬೋದು. ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಏನಿಲ್ಲ, ಮತ್ತೆ ನಮ್ಗೆ ಡಾಕ್ಟರ್ ಹೇಳಿದ್ರು ಕಿಡ್ನಿ ಸಿಸ್ಟ್ ಇದೆ ಅಂತ ಹೇಳಿದ್ರು ಸರ್. ಓನಮ್ಮ, ಕಿಡ್ನಿ ಸಿಸ್ಟ್ ಇರೋದ್ರಿಂದ ನೀವು ಆಯುರ್ವೇದಿಕ್ ಆಗ್ಲಿ ಹೋಮಿಯೋಪತಿಕ್ ಆಗ್ಲಿ ಯಾವ್ದನ್ನು ನೀವು ತಗೋಬಾರ್ದು ಅಂತ ಹೇಳಿದ್ರು. ಹಂಗಾಗಿ ಇದು ನಾನು ಇವಾಗ ಲಿವರ್ ಕೇರ್ ತಗೋಬೇಕು ಅಂತ ಇದೀನಿ, ಅದ್ ತಗೋಬಹುದಾ ಅಂತ ಕೇಳೋಣ ಅಂತ ಅಷ್ಟೇ ಸರ್. 100% ತಗೊಳ್ಳಿ, 100% ತಗೊಳ್ಳಿ. ದಿಸ್ ಈಸ್ ನಾಟ್ ಮೇಡ್ ಆಫ್ ರಫ್ ಮೆಡಿಸನ್ಸ್ ಆರ್ ಖಾರ, ಉಪ್ಪು, ಹುಳಿ ಅಥವಾ ತೀಕ್ಷ್ಣವಾಗಿ ಕೈ. ಇದು ಆಯುರ್ವೇದ ಅಲ್ಲಮ್ಮ ತಾಯಿ ನಾವು ಕೊಡ್ತಾ ಇರೋದು. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಬಟ್ ಡಾಕ್ಟರ್ ಒಬ್ರು ನ್ಯೂರಾಲಜಿಸ್ಟ್ ಹಂಗ್ ಸಜೆಸ್ಟ್ ಮಾಡಿದ್ರು ನಮ್ಗೆ. ಹಂಗಾಗಿ ನಥಿಂಗ್ ವಿಲ್ ಹ್ಯಾಪನ್, ಯು ಪ್ಲೀಸ್ ಟೇಕ್. ತಗೊಳ್ಳಿ, ಏನು ಪ್ರಾಬ್ಲಮ್ ಸರ್. ಮತ್ತೆ ನಮ್ಮ ಹಸ್ಬೆಂಡ್ ಗೆ ಮತ್ತೆ ಫ್ಯಾಟಿ ಲಿವರ್ ತರ ಆಗಿತ್ತು, ಶುಗರ್ ಇದೆ ಅವ್ರಿಗೆ. ಇವಾಗ ನಾರ್ಮಲ್ ಬಂದಿದೆ. ಇದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರೋದ್ರಿಂದ, ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ಅವ್ರಿಗೆ ನಾರ್ಮಲ್ ಬಂದಿದೆ. HbA1c 7.6 ಇದ್ದು 6.6 ಆಗಿದೆ ಸರ್. ಗ್ರೇಟ್. ಆಕ್ಟಿವ್ ಆಗಿದ್ದಾರೆ. ಗುಡ್. ಮತ್ತೆ ಅದೇನಂದ್ರೆ ಪ್ರಾಬ್ಲಮ್ ಅದೇ ಒಂದ್ ಸ್ವಲ್ಪ ಫ್ಯಾಟಿ ಲಿವರ್ ತರ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದು ನನ್ನ ಪ್ರಕಾರ ಅಮ್ಮ, ಲಿವರ್ ಫಂಕ್ಷನ್ ನೀವು ಸರಿ ಮಾಡ್ದಲೆ ನಿಮ್ ಮನೆನ ಕ್ಲೀನ್ ಮಾಡಕ್ ಆಗಲ್ಲ. ದೇಹನ ಲಿವರ್ ಫಂಕ್ಷನ್ ಫಸ್ಟ್ ಯು ಮೇಕ್ ಪ್ರಾಪರ್, ದೆನ್ ಸಿ ದ ರಿಸಲ್ಟ್. ಆಲ್ ಮೆಡಿಸನ್ಸ್ ವರ್ಕ್ ಲೈಕ್ ಎ ರಾಕೆಟ್ಸ್. ಇಡೀ ನಿಮ್ ಲಿವರ್ ಒಬ್ಬ ನಿಂತ್ಕೊಂಡ ದೇಹದಲ್ಲಿ ಇದ್ರೆ, ಎಕ್ಸಾಂಪಲ್ ನೀವ್ ಇಷ್ಟ ತಿಳ್ಕೊಳ್ಳಿ ಅಮ್ಮ ಸಾಕು. ದುರ್ಯೋಧನ ಹೋಗ್ತಾನೆ, ಕೃಷ್ಣನ್ ಸೈನ್ಯ ಕೇಳ್ತಾನೆ. ಪಾಂಡವರು ಹೋಗ್ತಾರೆ, ಕೃಷ್ಣನ್ ಕೇಳ್ತಾರೆ. ಗೆದ್ದಿದ್ಯಾರು? ಪಾಂಡವರು. ಯಾಕೆ? ಕೃಷ್ಣ. ಅದೇ ತರ ನಿಮ್ಮ ದೇಹದಲ್ಲಿ ಕೃಷ್ಣನ್ ತರ ಕೆಲಸ ಮಾಡೋನ್ ಯಾರು ಇದ್ದಾನೆ ಅಂದ್ರೆ ಅದು ಲಿವರ್. ಲಿವರ್ ಸರಿ ಮಾಡ್ಕೊಂಡ್ಬಿಟ್ರಿ ಎಲ್ಲ ಯುದ್ಧ ಗೆಲ್ಲಿಸ್ಬಿಡುತ್ತೆ. ದಿಸ್ ಈಸ್ ಅ ಸಿಂಪಲ್ ಐಡಿಯಾಲಜಿ. ಯು ಹ್ಯಾವ್ ಟು ಆನ್ ಯುವರ್ ಮೈಂಡ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್, ಐ ಆಮ್ ವರ್ಕಿಂಗ್ ಆಸ್ ಅ ಗವರ್ಮೆಂಟ್ PU ಕಾಲೇಜ್ ಪ್ರಿನ್ಸಿಪಲ್ at Koppal district, sir. Newly I joined your that ಕೊಬ್ಬರಿ ಇದಕ್ಕೆಲ್ಲ ನಾನು ನ್ಯೂಲಿ ಜಾಯ್ನ್ ಕನ್ನಡದಲ್ಲೇ ಮಾತಾಡ್ರಿ. ಕನ್ನಡದಲ್ಲೇ ಮೂರನೇ ಸಲ ಸರ್ ನಾನು ಇದು ನಿಮ್ದು ಮೀಟಿಂಗ್ ಅಟೆಂಡ್ ಆಗ್ತಾ ಇರೋದು. ಅದ್ಭುತ, ಹೇಳಿ. ನನ್ಗೆ 3 ಜನ ಮಕ್ಕಳು. ಒಂದೇದೇ ಅವಳಿ ಜೋಳಿ.
ಓಕೆ ಅವ್ರಿಬ್ರು ಲಾಸ್ಟ್ ಸೆಮ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಓಕೆ ಅನದರ್ ಒನ್ ಫಿಮೇಲ್, ಶಿ ಸ್ಟಡಿಂಗ್ 10th ಸ್ಟ್ಯಾಂಡರ್ಡ್. ಇವಾಗ ಆ ಹುಡುಗಿ 15 ವರ್ಷ. ಆ ಹುಡುಗಿಗೆ ಪ್ರತಿದಿನ ತಲೆನೋವು ಅಂತಿದ್ದಾಳೆ ಅವಳು. ಶಿ ಸಫರಿಂಗ್ ಫ್ರಮ್ ಲಾಟ್ ಆಫ್ ಹೆಡ್ಏಕ್. ಅಷ್ಟೇ ಇಷ್ಟ ಅಲ್ಲ, ತುಂಬಾನೇ ನೋವು ಅಂತಿದ್ದಾಳೆ. ಅದಕ್ಕೆ ಏನ್ ಸಮಸ್ಯೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಡೈಜೆಷನ್ ಇಶ್ಯೂ ಇರತ್ರಿ? ಡೈಜೆಷನ್ ಇಲ್ಲ ಸರ್, ಮಣಿಪಾಲ್ ಆಸ್ಪತ್ರೆ ಒಳಗ ತೋರಿಸ್ಕೊಂಡ್ ಬಂದೆ. ಏನಾರ ಇದ್ರದ್ದು ಮೂಗಿಂದ ಏನಾರ ಸಮಸ್ಯೆ ಇದೆ ಏನೋ ಅಂತ. ಅದು ಇಲ್ಲ. ಆಮೇಲೆ ಡೈಜೆಷನ್ ಕೂಡ ಕರೆಕ್ಟ್ ಆಗ್ತೈತಿ, ಆಮೇಲೆ ಊಟನು ಕರೆಕ್ಟ್ ಮಾಡ್ತಾ ಇದ್ದಾಳೆ. ಬಟ್ ಈ ಒಂದು ಶಿ ಸಫರಿಂಗ್ ಫ್ರಮ್ ಹೆಡ್ಏಕ್ ರೀ ಸರ್. ಹೌದಾ? ಹೌದ್ರಿ ಸರ್. ಅದಕ್ಕೆ ಹೇಳಿ ಸರ್. ಶಿ ಇಸ್ ಡೂಯಿಂಗ್ ಪ್ರಾಪರ್ ಡಯಟ್, ಶುಗರ್ ಕನ್ಸಂಪ್ಷನ್ಸ್ ಅದೆಲ್ಲ ಏನು ಮಾಡ್ತಿಲ್ವಾ? ಯಾವ ತರ? ಇಲ್ಲ ಸರ್, ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಅವಕಿಂದು ರೂಟೀನ್ ಏನಂದ್ರ ರಾತ್ರಿ ವರ್ಜಿನ್ ಕೋಕೋನಟ್ ಆಯಿಲ್ ಕೊಟ್ರ? ಇಲ್ಲ ಸರ್, ಅವಳಿಗೆ ಏನು ಕೊಟ್ಟಿಲ್ಲ. ನಿಮ್ದು ಗೈಡೆನ್ಸ್ ಮೇಲೆ ಕೊಡ್ಬೇಕು ಅಂದ್ಕೊಂಡು ನಾನು ಕೊಟ್ಟಿಲ್ಲ ಸರ್. ಬಟ್ ನಾವು ಮಾತ್ರ ನೀವು ಮಣಿಪಾಲ್ಗೆ ಹೋದಾಗ ಏನಕ್ಕೆ ಹೋದ್ರಿ? ಸೊ ಅವ್ರು ಏನ್ ಡಯಾಗ್ನೈಸ್ ಮಾಡಿದ್ರು? ದೇ ಆರ್ ದ ಡಾಕ್ಟರ್ಸ್, ದೇ ಆರ್ ದ ರಿಸರ್ಚ್ ಮಾಡಿದ್ದಾರೆ. ಮತ್ತೆ ಏನ್ ಮಾಡಿದ್ರು ಅವ್ರು? ಅಲ್ಲಿಗೆ ಹೋಗಿ ನೀವೇನ್ ಮಾಡಿದ್ರಿ? ಎಲ್ಲ ನಾರ್ಮಲ್ ಅಂತಾನೆ ಬರ್ತಾ ಇದೆ ಸರ್. ಇವನ್ ಕಣ್ಣಿಂದ ಏನಾರ ಸಮಸ್ಯೆ ಐತಾ? ಇಲ್ಲ, ಅದು ಕೂಡ ನಾರ್ಮಲ್. ಮೂಗಿಂದ ಏನಾರ ಸಮಸ್ಯೆ ಐತಾ? ಅದು ನಾರ್ಮಲ್. ಸೊ ಅವಳದ ಡೈಜೆಷನ್ ಅದು ನಾರ್ಮಲ್. ಆಮೇಲೆ ಹಶು ಆಗ್ತೈತಿ, ಹಶು ಆಗ್ತೈತಿ, ಕರೆಕ್ಟ್ ಊಟ ಮಾಡ್ತಾಳ. ಬಟ್ ನಿದ್ದೆ ಮಾತ್ರ ಸ್ವಲ್ಪ ಕಡಿಮೆ ಮಾಡ್ತಾಳ ಅಂತ ಅನ್ಸುತ್ತೆ. ಯಾಕಂದ್ರೆ ಅವಳು 1-2 ಗಂಟೆ ಮಟ್ಟ ಓದ್ಬಿಟ್ಟು ಬೆಳಗ್ಗೆ 7:00 ಹೇಳ್ತಾಳ. ಸೊ ಹೀಗಿದೆ ಅವಳು. ಅಂದ್ರೆ ಬಹಳ ಸ್ಟ್ರೆಸ್ ತಗೊಂಡು ಓದ್ತಾಳ್ರಿ ಅವಳು. ಓಕೆ, ಅಲ್ಲಿಗೆ ನಿದ್ದೆನೆ ಮಾಡ್ತಾ ಇಲ್ವಲ್ಲ ತಾಯಿಯವರು? 1:30 ತನಕ ಓದ್ತಾಳೆ ಅಂತಂದ್ರೆ? ಓದ್ತಾಳ್ರಿ ಸರ್. 1-2 ಗಂಟೆ ಮಟನು ಓದ್ತಾಳವಳು. ಬಟ್ ಬೆಳಗ್ಗೆ 7:30ಗೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಒಂದ್ ಸ್ವಲ್ಪ ಏನ್ರ ತಿನ್ಕೊಂಡ್ಬಿಟ್ಟು ಹೋಗ್ಬಿಡ್ತಾಳೆ ಸ್ಕೂಲ್. ಇದೇ ಮೇನ್ ರೀಸನ್ ಅಲ್ವಾ ಅಮ್ಮ? ವೆರಿ ಸಿಂಪಲ್. ನಿದ್ದೆ ತುಂಬಾ ಕಮ್ಮಿ ಮಾಡ್ತಾ ಇದ್ದಾಳೆ ಅವಳು. ಅಂದ್ರೆ ಮನುಷ್ಯನಿಗೆ 4 hours ಈಸ್ ಸಫಿಶಿಯಂಟ್ ಅಲ್ಲ ಅಂತ. ಅದು ಅಷ್ಟೊಂದು ಮೇಜರ್. ಪುಣ್ಯಾತ್ಮನಮ್ಮ ಹೇಳಿದ್ದು 4 ಗಂಟೆ. ಯಾರಿಗಮ್ಮ? ಸ್ವಾಮಿಗಳಿಗೆ ಕಣಮ್ಮ. ಏನು ಇಷ್ಟು ಲೋಡ್ ಇರ್ತಕ್ಕಂತಹ ಬೆಳೀತಾ ಇರ್ತಕ್ಕಂತಹ ಮಗಳು, ಅವಳಿಗೆ ಕನಿಷ್ಠ 8 hours ನಿದ್ದೆ ಇರ್ಬೇಕಮ್ಮ. ಒಂದು ಜೀವನದಲ್ಲಿ ಒಂದು ಫಿಕ್ಸ್ ಮಾಡ್ಕೊಳ್ರಿ. ಓಕೆ, ರೇಸ್ ಯಾರ ಜೊತೆ ಅಂತ? ರೇಸ್ ಯಾರ ಜೊತೆ? ಯು ನೀಡ್ ಬೆಟರ್ ಮಾರ್ಕ್ಸ್, ಯು ನೀಡ್ ಬೆಟರ್ ಪರ್ಫಾರ್ಮೆನ್ಸ್, ಯು ನೀಡ್ ಎವ್ರಿಥಿಂಗ್. ಅವಳು ನಾರ್ಮಲ್ ಟೈಮಲ್ಲಿ ಓದ್ ಬರ್ಬೇಕು. ಎಕ್ಸ್ಟ್ರಾ ಎಫರ್ಟ್ ಹಾಕ್ಸಿ ನೀವು ಅವಳನ್ನ ಮಾರ್ಕ್ಸ್ ತಂದು ಅವಳಿಗೆ ಒಳ್ಳೇದೊಂದು ಕೆರಿಯರ್ ಸೆಟ್ ಮಾಡಿ ಅವಳ ಬಾಡಿನ ಪಂಚರ್ ಮಾಡ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟು ಒಳ್ಳೆ ಕೆರಿಯರ್ ಕೊಟ್ರೆ, ಕೆನ್ ಯು ಥಿಂಕ್ ದಟ್ ಇಸ್ ದ ಬೆಸ್ಟ್ ಕೆರಿಯರ್? ನನಗೆ ಹಂಗ ಅನ್ಸೋದೇ ಇಲ್ಲ. ಈಗ ನೀವು ಮಾಡ್ತಿರೋದು ಅದೇ ಕೆಲಸ ಅಮ್ಮ. ಈಗ ನೀವು ಏನ್ ಮಾಡ್ತೀರಾ? ಇಲ್ಲ ಸರ್, ನಾನು ಅವಳಿಗೆ ಎಷ್ಟು ಹೇಳ್ತೀನಿ, ಅವಾಗಿಂದ ಅವಾಗ ವರ್ಕ್ ಮಾಡ್ಬಿಟ್ಟು ಅವಾಗ ಟೈಮ್ ಟೇಬಲ್ ಕೂಡ ಫಿಕ್ಸ್ ಮಾಡಿದೀನಿ. ಸೊ ನೀನು 10 o'clock ಅಂದ್ರೆ ಕಂಪ್ಲೀಟ್ ನಿಂದೆಲ್ಲ ವರ್ಕ್ ಮುಗಿಸ್ಕೊಂಡ್ಬಿಟ್ಟು ಮಲಗ್ಬಿಡು, ಬೆಳಗ್ಗೆ ನೀನು 5 o'clock ಹೇಳ ಅಂತ ಹೇಳ್ತೀನಿ, ಅದು ಕೇಳಲ್ಲ ಅವಳು. ನೀವು ಫಸ್ಟ್ ಅವ್ರ ಸ್ಲೀಪ್ ಸರಿ ಮಾಡಿ ಫಸ್ಟ್. ಓಕೆ ಫೈನ್ ಸರ್. ದಟ್ ಇಸ್ ದ ಸ್ಲೀಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವರ್ಜಿನ್ ಕೋಕೋನಟ್ ಆಯಿಲ್ ಕೊಡಿ ಅವ್ರಿಗೆ. ಓಕೆ, ವರ್ಜಿನ್ ಕೋಕೋನಟ್ ಆಯಿಲ್ ಕೊಟ್ಬಿಟ್ಟು ಸ್ಲೀಪ್ ಸರಿ ಮಾಡಿ ಫಸ್ಟ್. ಓಕೆ. ಬಾಡಿ weight ಎಲ್ಲ ಪರ್ಫೆಕ್ಟ್ ಇದೆಯಾ ಅವ್ರದ್ದು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅಂಡ್ ಶಿ ಇಸ್ ಮೋರ್ ಓವರ್ ಶಿ ಇಸ್ ಆರ್ಟಿಸ್ಟ್ ರೀ ಅವಳು. ನೀವ್ ಹೆಂಗ್ ಅದಿರಲ್ಲ ಹಂಗೇನ ಸ್ಕೆಚ್ ಹಾಕ್ತಾಳ್ರಿ ಅವಳು. ದಟ್ಸ್ ಗುಡ್. ದಟ್ಸ್ ನಾಟ್ ಎ ಇಶ್ಯೂ. ನಾನು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊತಾ ಇಲ್ಲ. ನಿದ್ದೆ ಚೆನ್ನಾಗಿ ಮಾಡಿಸಿ ಫಸ್ಟ್. ಅಂಡ್ ನನ್ ಮೇಲೆ ಒಂದ್ ನಡೀತು, ನನ್ ಮೇಲೆ ನಡೆದಿರೋ ಒಂದು ಪರ್ಸನಲ್ ಪ್ರಯೋಗ ಹೇಳ್ತೀನಿ. ಓಕೆ, ಹೇಳಿ ಸರ್. 8th ಸ್ಟ್ಯಾಂಡರ್ಡ್ ವರ್ಗುನು ನಾನು ತುಂಬಾ ಆಕ್ಟಿವ್ ಆಗಿರ್ತಿದ್ದೆ. ಓಕೆ, ನೌ ಈಸ್ ಎ ಟೈಮ್, ವಾಟ್ ಇಸ್ ದ ಟೈಮ್? 9:30 ರೈಟ್? 9:30. ನನ್ ಕಣ್ಣು ಆಲ್ರೆಡಿ ರೆಡ್ ಆಗಕ್ ಸ್ಟಾರ್ಟ್ ಆಯ್ತು. ವೈ? ಬಿಕಾಸ್ ನನ್ಗೆ ರಾತ್ರಿ 9 ಗಂಟೆ ಮೇಲೆ ಎದ್ದಿರೋದು ಪನಿಷ್ಮೆಂಟ್ ಅನ್ಸುತ್ತೆ ನನ್ಗೆ ಆಕ್ಚುಲಿ. ಇದು ನನ್ನ ಚೈಲ್ಡ್ಹುಡ್ ಇಂದ ಪ್ರಾಬ್ಲಮ್. ಫ್ಯಾಮಿಲಿ ಒಬ್ರು ನಮ್ ಭಾವ ಇದ್ರು. ಅವ್ರಿಗೆ ಎಕ್ಕಡಿಂದ ನಾನು ನೋಡಿ ಉರಿಯತ್ತದೋ ಗೊತ್ತಿಲ್ಲ. ಇವನು ರಾತ್ರಿ ಎಲ್ಲ ಓದ್ಬೇಕು ಅಂತ ಈ ಸ್ಟಾರ್ಟೆಡ್ ಟು ಥಿಂಕ್ 12 ಗಂಟೆಗೆ ನೀನ್ ಮಲಗ್ಬೇಕು ಅಂತ 3 ದಿನ ನಾನು ಓದಿಸಿದ್ರು. ನಂದು 3 ದಿನ ಓದಿದ್ದಕ್ಕೆ ನನಗೆ ಜ್ವರ ಸ್ಟಾರ್ಟ್ ಆಯ್ತು. ಓಕೆ, ಸೊ ಊರಿಂದ ಎಲ್ಲ ಫ್ಯಾಮಿಲಿ ಅವ್ರು ಬಂದ್ರು. ಇಲ್ಲೊಬ್ರು ಅರಸೀಕೆರೆನಲ್ಲಿ ಶಿವಕುಮಾರ್ ಅಂತ ಒಬ್ರು ಡಾಕ್ಟರ್ ಇದ್ರು, ತುಂಬಾ ಫೇಮಸ್ ಡಾಕ್ಟರ್ ಅವ್ರು. ಅವ್ರ ಹತ್ರಕ್ ನಮ್ಮನ್ನ
ಕರ್ಕೊಂಡೋಗಿ ಡಾಕ್ಟ್ರೇ ರಾತ್ರಿ 1-2 ಗಂಟೆ ಜಾಸ್ತಿ ಓದಿದ್ಕೆ ಅವ್ನಿಗೆ ಜ್ವರ ಬಂದ್ಬಿಟ್ವಲ್ಲ ಡಾಕ್ಟ್ರೇ, ಇವನ್ ಏನ್ ಹಿಂಗೆ ಹಂಗೆ ಅಂತ ಅಂದಾಗ ಅವನಿಗೆಲ್ಲ ತಲೆ ಕೆಟ್ಟಿರೋದು ನಿಮಗೆ. ಇಡೀ ಪ್ರಪಂಚದಲ್ಲಿ ಯಾರಿಗಾರು 9 ಗಂಟೆ ನಿದ್ಬೋದೈತೆ ಅಂತಂದ್ರೆ ಮೊದಲು ಅವ್ನ ಜೀನ್ಸೇ ಎಲ್ಲರಿಗೂ ಬರ್ಲಿ ಅಂತ ಫಸ್ಟ್ ಬೇಡ್ಕೊಳ್ರಿ. ದರಿದ್ರನ ನಮ್ಮ ಮಕ್ಳ ಅಂತ ಒಂದು ಕ್ಲಾಸ್ ತಗೊಂಡ್ರು ಇನ್ನೂ ನನ್ ಕಿವಿಯಲ್ಲಿ ಹಂಗೆ ಇದೆ. ನೀವೆಲ್ಲ ದಡ್ರು, ಅವ್ನ ಜೀವನದಲ್ಲಿ ತುಂಬಾ ಸಾಧನೆ ಮಾಡ್ತಾರೆ. ಅವ್ರು ಇನ್ನೂ ನನಗಿದೆ, ಅವ್ರು ಎಲ್ಲಿದಾರೋ ಡಾಕ್ಟರ್ ಐ ಡೋಂಟ್ ನೋ. ನಾನು ಸಣ್ಣ ಹುಡುಗ, ನನ್ ಮೇಲೆ ಸುಮ್ಮನೆ ಹೇಳೋರು. ಲಾಸ್ಟಿಗೆ ಎಲ್ಲ ಕೈ ಬಿಟ್ರು. ಆಮೇಲೆ ಲಾಸ್ಟಿಗೆ ಇಡೀ ನನ್ನ ಫ್ಯಾಮಿಲಿಗೆ ಒಂದು ತೀರ್ಮಾನಕ್ಕೆ ಬಂದ್ರು. ಏನು ಅಂದ್ರೆ ಇವನು ಮುದ್ದೆ ತಿಮ್ಮ ಆಗ್ತಾನೆ, 9 ಗಂಟೆಗೆ ಮಲಗ್ತಾನೆ ಅಂತಂದ್ರೆ ಇವನೊಬ್ಬ ಸ್ಟೂಡೆಂಟ್ ಲೈಫ್ಗೆ ಅನ್ಫಿಟ್, ಇವನೊಬ್ಬ ಅಯೋಗ್ಯ ಅನ್ನೋ ಸ್ಟೇಟ್ಮೆಂಟ್ ನ ಕೊಟ್ಟು ಇಡೀ ನನ್ನ ಫ್ಯಾಮಿಲಿನಲ್ಲಿ ಯಾವ ಪ್ರೋಗ್ರಾಮ್ಗೆ ಹೋದ್ರು ಅದನ್ನ ನನ್ನ ಟೀಸ್ ಮಾಡೋರು. ರಾತ್ರಿ 9 ಗಂಟೆಗೆ ಮಲ್ಗೋನು ಅಂತ. ಅಮ್ಮ ಆಯ್ತು ಕಣ, ಲೈಫ್ ಆಯ್ತು. ಓದ ಟೈಮಲ್ಲಿ 1 ಗಂಟೆ ಓದ್ತಿದ್ದಿದ್ ನಾನು. 1 ಗಂಟೆ ಐ ಕಂಪ್ಲೀಟೆಡ್ ಮೈ MBA. ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್. ಓಕೆ, ನಾನು ಯಾವ ಕಂಪ್ನಿಲಿ ಕೆಲಸ ಮಾಡಿದೀನೋ ಎಲ್ಲಾ ಕಂಪ್ನಿಲೂ ನನ್ನ ಹೆಸರನ್ನ ಅವ್ರ ಎಂಪ್ಲಾಯ್ ಮೇನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಹಾಕೊಂಡಿದ್ರು. ಅಂದ್ರೆ ಇವನಂತ ನಮ್ ಕಂಪ್ನಿಲಿ ಇದ್ರೆ ಆ ಕಂಪ್ನಿನೇ ಉದ್ಧಾರ ಆಗೋಗುತ್ತೆ ಅಂತ. ಅಂದ್ರೆ ಆ ತರ ಫಾರ್ಮ್ ಮಾಡಿದೆ. ನಾವು ನನ್ನ ಜೀವನ ನಾನು ಮಾಡ್ತಾ ಇದ್ದೀನಿ. ಸ್ಟಿಲ್ ದಟ್ ಹ್ಯಾಬಿಟ್ ವಿಲ್ ಬಿ ದೇರ್. ನನಗೆ ಗುರುನ ಕೆಡಿಸ್ಬೇಕು ಅಂದ್ರೆ ನಿದ್ದೆ ಕೆಡಿಸಿದ್ರೆ ಸಾಕು, ನನಗೆ ಆರಾಮಾಗಿ ನನ್ನ ಹೆಲ್ತ್ ಕೆಟ್ಟೋಗುತ್ತೆ. ಇಂಥದ್ರಲ್ಲಿ ನೀವು ಅವಳಿಗೆ ಇದನ್ನ ಅರ್ಥ ಮಾಡಿಸಿ ಅವಳನ್ನ ನಿದ್ದೆ ಮಾಡೋ ತರ ಮಾಡಿ. 4 ಗಂಟೆ ನಿದ್ದೆ ಅಂತ ನೀವ್ ಹೇಳ್ತಿದ್ದೀರಾ, ಶೂ ದೊಡ್ಡ ಕ್ರೈಮ್ ಅಮ್ಮ ಅದು. ಇಟ್ಸ್ ನಾಟ್ ಗುಡ್. ಅವಳು ಮಿನಿಮಮ್ 8 to 9 hours ಮಲಗ್ಬೇಕು ಅವಳು. ಅಷ್ಟ್ ಚೆನ್ನಾಗಿ. ಇದು ನನ್ನ ಫ್ಯಾಮಿಲಿ ನನ್ ಜೊತೆ ನಡೆದಿದ್ ವಿಚಾರ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. Okay, fine, sir. Another problem is there, sir. So, first ಇರೋದು ನನ್ನ ಟ್ವಿನ್ಸ್ ಬೇಬಿ. ಸೊ ಬೋತ್ ಆರ್ ಮೇಲ್, ಇಬ್ರು ಗಂಡ್ ಮಕ್ಕಳು. ಬಟ್ ಅವ್ರಿಗೆ ಏನಿದೆ ಅಂತಂದ್ರೆ ಜೆನೆಟಿಕ್ ಪ್ರಾಬ್ಲಮ್ ಇದೆ ಸರ್. ಅದು ರೊಮೊಟಿಕ್ ಆರ್ಥೋಟಿಕ್ ಪ್ರಾಬ್ಲಮ್ ಇದೆ ಸರ್. ಜೆನೆಟಿಕ್ ಡಿಸಾರ್ಡರ್ಸ್. ರೊಮೊಟಿಕ್, ಅದು ಕಾಲು ಎತ್ತಕ್ ಬರ್ತಾ ಇದ್ದಿಲ್ಲ. ಸೊ ಅವ್ರಿಗೆ ನಾನು ಇದ್ರೊಳಗ ಮಣಿಪಾಲದೊಳಗ ಶಿವರಾಜ್ ಒಡೆಯರ್ ಅವ್ರ ಕಡೆನೂ ನಾ ಟ್ರೀಟ್ಮೆಂಟ್ ಪ್ರೆಸೆಂಟ್ ಈಗ್ಲೂ ಕೂಡ ತಗೊಂತಾ ಇದ್ದೀನಿ. ಇಟ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರ ಅವರು. ಸೊ ಈಗ 1 year ಆಯ್ತು ಸರ್. ಈಗ ನಿಮ್ಮ ಇದ್ರೊಳಗೆ ಏನಾದ್ರು ಅವ್ರಿಗೆ ರೊಮೊಟಿಕ್ ಆರ್ಥೋಟಿಕ್ ಇದ್ರೊಳಗೆ ಏನಾದ್ರು ಇದೆನಾ? ಎಷ್ಟು ಟೈಮ್ ತಗೋಬೇಕು ಸರ್ ಅವರು ಬದುಕಿರೋ ತನಕ ತಗೋಬೇಕು? ಅಲ್ಲ ಸರ್, ಹೌ ಮೆನಿ ಟೈಮ್ಸ್ ಪರ್ ಡೇ? ಒನ್ ಟೈಮ್. ಓಕೆ. ಒನ್ ಟೈಮ್ ಇಸ್ ಮೋರ್. ಜೆನೆಟಿಕಲಿ ಡಿಸಾರ್ಡರ್ನ ಅದನ್ನ ನಿಮ್ಗೇನಾದ್ರೂ ಒಂದು ಪ್ಲೇಸ್ಮೆಂಟ್, ಅದ್ರದ್ದು ಒಂದು ಅದ್ಭುತಮ್ಮ. ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ನಾನು ಹೆಚ್ಚು ಕಮ್ಮಿ 1.5 ಗಂಟೆ ಮಾತಾಡಬಲ್ಲೆ. ಅದ್ರದ್ದು ಏನಾದ್ರೂ ಒಂದು ಪ್ರಾಪರ್ ವರ್ಕಿಂಗ್ ನಡಿಬೇಕು, ಪ್ರೋಸೆಸ್ ಆಗ್ಬೇಕು, ಅಲೈನ್ ಆಗ್ಬೇಕು, ಹಾರ್ಮೋನ್ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಅದ್ಭುತ ವರ್ಜಿನ್ ಕೊಕೊನಟ್ ಆಯಿಲ್. ಸಿಂಗಲ್ ಶಾಟ್ ಅಲ್ಲಮ್ಮ, ಸಿಂಗಲ್ ಶಾಟ್ ಕೊಟ್ಟು ನೋಡಿ ನೀವು ಅವರಲ್ಲಿ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಥ್ಯಾಂಕ್ ಯು ಸರ್. ಶಿಲ್ಪಾ ಮೇಡಮ್ ಶಿಲ್ಪಾ TM. ನಮಸ್ತೆ ಸರ್. ಆಲ್ಮೋಸ್ಟ್ ಇದರಿಂದ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನನ್ಗೆ ಅಂದ್ರೆ ಮೆಚೂರ್ ಆದಾಗಿದ್ದ ಎಲ್ಲಿವರೆಗೂ ಪೀರಿಯಡ್ ಪ್ರಾಬ್ಲಮ್ ಇತ್ತು. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ವಿ, ಮತ್ತೆ ಅವಾಗ ಟ್ಯಾಬ್ಲೆಟ್ ತಗೊಂಡ ಕಡಿಮೆ ಆಗ್ತಿತ್ತು, ಮತ್ತೆ ನೆಕ್ಸ್ಟ್ ಮತ್ತೆ ಅದೇ ಸಮಸ್ಯೆ ಕಾಡ್ತಾ ಇತ್ತು. ಬೇಜಾರ್ ಬಂದು ನಾನು ಹಾಸ್ಪಿಟ್ಲಿಗೆ ಹೋಗೋದು ಬಿಟ್ಟೆ, ಟ್ಯಾಬ್ಲೆಟ್ ತಗೊಳೋದು ಬಿಟ್ಟೆ, ಅದ್ರ ಪಾಡಿಗೆ ಅದು ಹೋಗ್ಲಿ ಅಂತ. ಆಮೇಲೆ ಈ ಕೊಕೊನಟ್ ಆಯಿಲ್ ತಗೊಂಡ್ಮೇಲೆ ನನ್ಗೆ ಈಗ 75% ಈ ಮಂತ್ ನನ್ಗೆ ಪೀರಿಯಡ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು, ಮಂತ್ಲಿ ಬ್ಲೀಡಿಂಗ್ ಪ್ರಾಬ್ಲಮ್ ಇಲ್ಲ. ಆಮೇಲೆ 1 day ಬಿಫೋರ್ 3 day ಬಿಫೋರ್ ಪೀರಿಯಡ್ ಪ್ರಾಬ್ಲಮ್ ಇದ್ದಾಗ ನನ್ಗೆ ತುಂಬಾ ಸೆನ್ಸಿಟಿವ್ ಆಗ್ತಿದೆ. ಅಂದ್ರೆ ಮಗಳ ಮೇಲೆ ರೇಗಾಡೋದು, ಮನೇಲೆ ಏನಾದ್ರು ಅಂದ್ರೆ ಒಂಥರ ಅಳು, ಆತರ ಸೆನ್ಸಿಟಿವ್ ಆಗ್ಬಿಡ್ತಿದೆ. ಅದು ನನ್ಗೆ ತೋರ್ಸೇ ಇಲ್ಲ. ಈಗ ಪೀರಿಯಡ್ ಪ್ರಾಬ್ಲಮ್ ನಾಳೆ ಆಗುತ್ತೆ ಅಂತೇಳಿ ಅದೇ ಮೆಂಟಲಿ ಇದ್ರಲ್ಲಿ ಟೆನ್ಷನ್ ಅಲ್ಲಿ ಇರ್ತಿದ್ದೆ. ಬಟ್ ಅದು ಹಾಗೆ ಇಲ್ಲ. ಈ ಮಂತ್ ಮಾತ್ರ ತುಂಬಾ ಕ್ಲಿಯರ್ ಇದೆ. ಆಮೇಲೆ ಹೊಟ್ಟೆ ನೋವು ಬಂದಿಲ್ಲ, ಏನು ಸುಸ್ತಿಲ್ಲ. ಗುಡ್. ನೀವು ಕಟ್ಟಾದ್ರಿ ಅನ್ಸುತ್ತೆ, ರಿಸಲ್ಟ್ ಬಂದಿದೆ. ಗುಡ್. ವರ್ಜಿನ್ ಕೊಕೊನಟ್ ಆಯಿಲ್ ಬಳಸ್ತಿರೋದು ನೀವು ಕರೆಕ್ಟ್ ಇದೆ, ಬಳಸಿ. ರಿಬ್ಯಾಲೆನ್ಸ್ ಬಳಸಿ. ಸೌಮ್ಯ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನನ್ಗೂ ಸಹ ಮುಂಚೆ 3 days ಮೆನ್ಸಸ್ ಆಗ್ತಿದೆ. ತುಂಬಾ ಪ್ರಾಬ್ಲಮ್ಸ್ ಅನ್ಸ್ತಿತ್ತು ನನ್ಗೆ. ಆಕ್ಚುಲಿ
ವರ್ಜಿನ್ ಕೋಕೋನಟ್ ಆಯಿಲ್ ಇಂದಾನೆ ತುಂಬಾ ಬೆನಿಫಿಟ್ ಆಯ್ತು ಸರ್. ಇದು ನೆಕ್ಸ್ಟ್ ಲೆವೆಲ್ ನೀವು ಈಗ ಹೇಳಿದ್ದು ನಂಗೆ ತುಂಬಾ ಉಪಯೋಗ ಆಯ್ತು ಸರ್. ಆಮೇಲೆ ನಮ್ಮ ಕಸ್ಟಮರ್ ಒಬ್ರಿಗೆ ಹಾಸ್ಪಿಟಲ್ ಎಲ್ಲ ತೋರಿಸಿದ್ರು ಸರ್, ಗರ್ಭಕೋಶದ ಸಮಸ್ಯೆ ಇತ್ತು, ನೀರ್ಗುಳ್ಳೆ ಆಗೋದು, ಪೇನ್ಸ್ ಅವ್ರಿಗೆ ತುಂಬಾನೇ ಇತ್ತು. ಅದು ಸಹ ಬರೀ ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಇಂದಾನೆ ಚೆನ್ನಾಗಾಯ್ತು ಸರ್. ಅವರು ಅದರಿಂದಾನೆ ಡಿಸ್ಟ್ರಿಬ್ಯೂಷನ್ ತಗೊಂಡ್ ಮಾಡ್ತಿದ್ದಾರೆ ಸರ್. ಅಷ್ಟು ಲೆವೆಲ್ಗೆ ಅವ್ರಿಗೆ ಇಂಪ್ರೆಸ್ ಆಯ್ತು ಸರ್. ಆಮೇಲೆ ಈಗ ಇವತ್ತೊಬ್ರಿಗೆ ನಾನು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅವರು ಓವರ್ weight ಇದ್ದಾರೆ ಸರ್ ನಮ್ ಕಸ್ಟಮರ್ ಒಬ್ರು. ಅವರಿಗೆ ಆಯಿಲ್ ವಿತ್ ಇದು ರೀಬ್ಯಾಲೆನ್ಸ್ ಹೇಳಿದೀನಿ ಸರ್. ಮತ್ತೆ ಇನ್ನೇ ಏನಾದ್ರು ಕೊಡ್ಬೇಕಾ? ಲಿವರ್ ಕೊಡಿ, ಲಿವರ್ ಕೇರ್ ಕೊಡ್ಬೋದು ಸರ್ ಅದ್ರ ಜೊತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಯು ಆರ್ ಮೋಸ್ಟ್ ವೆಲ್ಕಮ್. ಭರತ್, ಭರತಣ್ಣ ಮಾತಾಡೋಣ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಭರತ್. ಅಂಬಿಕಾ ಮೇಡಮ್ ಮಾತಾಡಿ. ಸರ್ ನಮಸ್ತೆ. ಹೇಳಪ್ಪ ಸರ್, ನಂದೊಂದೇನ್ ಕ್ವಶನ್ ಅಂದ್ರೆ, ನಮ್ ಕಸ್ಟಮರ್ ಒಬ್ರು ಇದಾರೆ ಸರ್, ಅವ್ರಿಗೆ 22 ಏಜ್. ಸೊ ಅವ್ರಿಗೂ ಇನ್ನು ಮಕ್ಕಳಾಗಿಲ್ಲ. ಮತ್ತೆ ಅವ್ರಿಗೆ ಶುಗರ್ನು ಇದೆ ಸರ್. ಲಾಸ್ಟ್ ಮೊನ್ನೆ ಚೆಕ್ ಮಾಡಿಸಿದೀವಿ, ಶುಗರ್ ಬಂದ್ಬಿಟ್ಟು 344 ಇದೆ ಶುಗರ್ ಲೆವೆಲ್. ಸೊ ಅವ್ರಿಗೆ 1 ಮಂತ್ ಡಯಾಬಿಟಿಕ್ ಕೇರ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಲೆ ಅವರು ನಿದ್ದೆ ಬರ್ತಾ ಇಲ್ಲ ಅಂದು ಡೀಪ್ ಸ್ಲೀಪ್ನು ತಗೊಂತಿದ್ದಾರೆ. ಅವರು ಮತ್ತೆ ಈಗ ಲಿವರ್ ಕೇರ್ ಕೊಡ್ಬೇಕಾ ಇಲ್ಲ ರೀಬ್ಯಾಲೆನ್ಸ್ ಕೊಟ್ರೆ ನಡೀತದ? ಮತ್ತೆ ಅವ್ರು ಕೊಕೊನಟ್ ಆಯಿಲ್ ಯೂಸ್ ಮಾಡಲ್ಲ ಸರ್, ಅಡಿಗೆಯಲ್ಲಿ ಯೂಸ್ ಮಾಡ್ತಾರೆ. ಅರ್ಥ ಆಗ್ಲಿಲ್ಲ. ಕೊಕೊನಟ್ ಆಯಿಲ್ ಯೂಸ್ ಮಾಡಲ್ಲ ಯಾಕೆ? ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ತಗೊಳಲ್ಲ, ಅಡಿಗೆಯಲ್ಲಿ ಯೂಸ್ ಮಾಡ್ತಾರೆ ಅಷ್ಟೇ. ಓಕೆ, ದಟ್ಸ್ ನಾಟ್ ಎ ಪ್ರಾಬ್ಲಮ್ ಭರತ್. ಭರತ್, ಫಸ್ಟ್ ಈಗ ನೀನ್ ಹೇಳಿದ್ದು ವ್ಯಕ್ತಿ ಹೆಣ್ಮಗುನ ಅಥವಾ ಗಂಡಸ್ನ ನೀನ್ ಹೇಳ್ತಾ ಇರೋದು? ಹೆಣ್ಮಗಳು ಸರ್. ಹೆಣ್ಮಗಳಾಗಿದ್ರೆ ಫಸ್ಟ್ ನೀನು ಲಿವರ್ ಕೊಟ್ಬಿಡು 4 months. ಓಕೆ, ಲಿವರ್ ಡಯಾಬಿಟಿಸ್ ನೀನ್ ಕಾಂಬಿನೇಷನ್ ಮಾಡೋಕೆ. ಯಾಕೆಂದ್ರೆ ಆಲ್ರೆಡಿ 350 ಅದು ಅಷ್ಟು ಒಳ್ಳೇದಲ್ಲ ಕಣ, ಅದು ದಟ್ಸ್ ನಾಟ್ ಗುಡ್. ನನ್ನ ಪ್ರಕಾರ ಅಲ್ಲಿಗೆ ಇವೆರಡರಿಂದನೇ ಅವರಿಗೆ ಒಂದು ಲೆಕ್ಕಕ್ಕೆ ವಿತ್ ದಿಸ್ ಅವರ್ ಫುಲ್ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಬೇಕು ಅವ್ರು. ಓಕೆ, ದೆನ್ ಅವ್ರ ಕಂಟ್ರೋಲಿಗೆ ಬಂದ್ಮೇಲೆ ರೀಬ್ಯಾಲೆನ್ಸ್ ಕೊಡು. ಲಿವರ್ ತೆಗೆದ್ಬಿಟ್ಟು ರೀಬ್ಯಾಲೆನ್ಸ್ ಅಲ್ಲಿ ಕೊಟ್ಬಿಡು. ಓಕೆ ಸರ್. ಅವರು ಟ್ಯಾಬ್ಲೆಟ್ನು 2 mg ಇರತ್ತಲ್ಲ ಸರ್, ಅದು ತಗೊಂತಾರೆ 2 m. ಗೊತ್ತಾಯ್ತು, ಕಮ್ಮಿ ಆದಾಗ ಡೋಸ್ ಎಲ್ಲ ಹೆವಿ ಡೋಸ್ ಕಮ್ಮಿ. ಓಕೆ ಸರ್, ಓಕೆ. ಅಂಬಿಕಾ ಮೇಡಮ್ ಲಾಸ್ಟ್ ಫೈನಲ್. ಅಂಬಿಕಾ ಮೇಡಮ್ ಅವರ ಮಾತಾಡಿ. ಹಲೋ, ಹೇಳಿ ಮೇಡಮ್. ನಾನು ಅಂಬಿಕಾ ಅಂದ್ಬಿಟ್ಟು ಕುಮಾರಸ್ವಾಮಿ ಲೇಔಟ್ರಿಂದ ಸರ್. ಹೇಳಿ ಮೇಡಮ್. ಸರ್, ಏನಂತಂದ್ರೆ ನೀವು ಫಸ್ಟ್ ಆಫ್ ಆಲ್ ಹೆಣ್ಣನ್ನಕ್ಕೆ ಒಂದು ಮಹತ್ವ ಕೊಟ್ಟು ಒಂದು ಅಷ್ಟು ಚೆನ್ನಾಗಿ ಮಾತಾಡಿದ್ರಿ, ಅದಕ್ಕೆ ಗೌರವ ಕೊಟ್ಟಿದ್ದೀರಾ. ನಾನು ಎಷ್ಟು ಚುರುರಣಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ, ಇವಾಗ ಒಂದು ಹಾಸ್ಪಿಟ್ಲ್ ಹೋದ್ರೆ ಹೆಣ್ಮಕ್ಳು ಅಂದ್ರೆ ಒಂದು ಪೀರಿಯಡ್ ಪ್ರಾಬ್ಲಮ್ ಇರ್ಬೋದು, PCOD ಪ್ರಾಬ್ಲಮ್, ಮತ್ತೆ ಫೈಬ್ರಾಯ್ಡ್ ಇರ್ಬೋದು, ಏನೇ ಪ್ರಾಬ್ಲಮ್, ಇವಾಗ ಸಿಸ್ಟ್ಗಳು ಅಂತಾರೆ. ಸೊ ಎಲ್ಲದಕ್ಕೂ ಹಾರ್ಮೋನಲ್ ಟ್ಯಾಬ್ಲೆಟ್ಗಳನ್ನ ಕೊಡ್ತಾರೆ. ಬಟ್ ಆ ಟೈಮಿಗೆ ಮಾತ್ರ ಅದು ಸೊಲ್ಯೂಷನ್ ಇರುತ್ತೆ. ಅದಾದ್ಮೇಲೆ ಅವ್ರಿಗೆ ಏನ್ ಪ್ರಾಬ್ಲಮ್, ಕೊನೆಗೆ ಬಂದು 40 ವರ್ಷಕ್ಕೆ ಇವಾಗ ಮೆನೋಪಾಸ್ ಆಗ್ತಾ ಇದೆ. ಸೊ ಮೇನ್ ಥಿಂಗು ಇವಾಗ ಈ ತರ ಎಲ್ಲ ಪ್ರಾಬ್ಲಮ್ ಇತ್ತು, ಪೀರಿಯಡ್ ಎಲ್ಲ ಪ್ರಾಬ್ಲಮ್, ಮತ್ತೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಗರ್ಭಕೋಶ ತೆಗಿಬೇಕು, ಮೇನ್ ಹೆಣ್ಮಕ್ಳಿಗೆ ಗರ್ಭಕೋಶನೇ ಮೇನ್ ಸರ್. ಸೊ ಅದ್ರಲ್ಲಿ ಇವಾಗ ಇಷ್ಟೆಕ್ಟಮಿ ಮಾಡ್ಬಿಡೋದು, ಜೊತೆಗೆ ಈ ತರ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದೀವಿ ಹೆಣ್ಮಕ್ಳು. ಸೊ ಇವಾಗ ನಾವು ಏನಂತಂದ್ರೆ, ಒಂದು ಸಮಾಜದಲ್ಲಿ ಏನಾದ್ರೂ ಒಂದು ಹೆಸರು ತಗೋಬೇಕು. ಈ ತರ ಒಂದು ಒಳ್ಳೆ ಹಾದಿನಲ್ಲಿ ನಡೀತಾ ಇದೀವಿ ನಿಮ್ ಮೂಲಕ. ನೀವು ಒಂದು ಒಳ್ಳೆ ಗ್ರೇಟ್ ಕೆಲಸ ಮಾಡಿದೀರಾ ಸರ್. ಈ ತರ ಒಂದು ಹಾರ್ಮೋನಲ್ ಏನೇ ಇಶ್ಯೂಸ್ ಇರ್ಲಿ ಫೇಸ್ ಮಾಡ್ತಾ ಇದೀವಿ ಹೆಣ್ಮಕ್ಳುಗಳು. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ನಿಮ್ ಕಡೆಯಿಂದ ನಮ್ಗೆ ಸಿಕ್ಕಿದೆ. ನಾನು ಎಷ್ಟು ಆಗತ್ತೋ ಅಷ್ಟುನು ನಾನು ರೀಚ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬಾ ಥ್ಯಾಂಕ್ಸ್ ಸರ್ ತಮ್ಗೆ. ಮೋಸ್ಟ್ ವೆಲ್ಕಮ್ ಮೇಡಮ್, ಅದ್ಭುತವಾಗಿ ಮಾತಾಡಿದ್ರಿ. ನಮ್ಮ ಒಬ್ರು ಕಸ್ಟಮರ್ ಸರ್, ಅದ್ರಲ್ಲಿ ಒಂದ್ ಹುಡುಗಿ ಸರ್, ಅವ್ರಿಗಿನ್ನು 32 years. ಪಾಪ ಹುಡುಗಿ ಪೀರಿಯಡ್ ನೋವಲ್ಲಿ ನೊಂದು ಸೊ ಹಸ್ಬೆಂಡ್ನು ಅವ್ರಿಗೆ ಡೈವರ್ಸ್ ಕೊಟ್ಬಿಟ್ರು ಅಂತ ಹೇಳಿದ್ರು.
ಆಮೇಲೆ ಅವ್ರು ಬಂದ್ಮೇಲೆ ಸೊ ಈ ತರ ಇಶ್ಯೂಸ್ ಇತ್ತು, ನನ್ಗೆ ಪೀರಿಯಡ್ ಆದ್ರೇನೆ ನಾನು ಅಂದ್ರೆ ನೆಲದಲ್ಲೆಲ್ಲ ಓಡಾಡ್ತಾ ಇದ್ದೆ, ತುಂಬಾ ಪೇನ್ ಅಲ್ಲಿ ಒದ್ದಾಡ್ತಾ ಇದ್ದೆ. ಸೊ ಅಂದ್ರೆ ಪೀರಿಯಡ್ ಮಂತ್ಲಿ ಆಗ್ದಾಗೆಲ್ಲ ಅವ್ರು ಅಡ್ಮಿಷನ್ ಆಗ್ತಾ ಇದ್ರಂತೆ ಸರ್. ಸೊ ಆ ತರ ಇದ್ದವಾಗ ನಾವು ಅವರಿಗೆ ವರ್ಜಿನ್ ಆಯಿಲ್ ಜೊತೆಗೆ ರೀಬ್ಯಾಲೆನ್ಸ್ ಮತ್ತೆ ಲಿವರ್ 3 ಕೊಟ್ಟಿದ್ಮೇಲೆ ಅವರು ಸೆಕೆಂಡ್ ಮಂತ್ ಅಲ್ಲಿ ಅವ್ರು ನಮ್ಗೆ ರಿಸಲ್ಟ್ ಕೊಟ್ಟಿದ್ದಾರೆ ಸರ್. ಸೊ ತುಂಬಾ ಹೆಲ್ಪ್ ಆಗ್ತಾ ಇದೆ ನನ್ಗೆ. ಈ ತರ ಇಷ್ಟು ಪೇನ್ ಅಲ್ಲಿ ನನ್ ಸ್ವಲ್ಪ ಕಡಿಮೆ ಪೇನ್ ನಾನು ರೀಚ್ ಆಗಿದೆ. ಸೊ ಏನು ತೊಂದರೆ ಇಲ್ಲ. ಮತ್ತೆ ಮುಖದ ಮೇಲೆಲ್ಲ ಹಾರ್ಮೋನಲ್ ಹೇರ್ ಗ್ರೋತ್ ಆಗ್ತಾ ಇತ್ತು, ಅದೂನು ಇಶ್ಯೂಸ್ ಇಲ್ಲ ಇವಾಗ. ದೆನ್ ಉಗುರುಗಳೆಲ್ಲ ಅಂದ್ರೆ ನೈಲ್ಸ್ ಎಲ್ಲ ಗ್ರೋ ಆಗ್ತಾ ಇದೆ. ಸೊ ನನ್ಗೆ ತುಂಬಾ ಹೆಲ್ತಿ ಆಗಿ ಇವಾಗ ಅನ್ಸ್ತಾ ಇದೆ. ನನ್ಗೆ ಏನೋ ಒಂಥರ ಇಮ್ಯುನಿಟಿ ಸಿಕ್ತಂಗ ಆಗಿದೆ ಅಂತ ಕಸ್ಟಮರ್ ಬಂದು ಅವ್ರ ಒಪಿನಿಯನ್ ಶೇರ್ ಮಾಡಿದ್ರು ಸರ್. ಮತ್ತೆ ಮೇನ್ ಥಿಂಗ್ ಅವ್ರ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿದ್ರಲ್ಲ ಸರ್, ಅದಕ್ಕೇನೆ ಅವ್ರಿಗೆ ಡೀಪ್ ಸ್ಲೀಪು ಸಹ ಇದ್ಮೇತ ಕೊಟ್ಟಿದೀವಿ. ಸೊ ಅದ್ರಲ್ಲೂ ಹೆಲ್ಪ್ ಆಗಿದೆ ಅವರಿಗೆ. ತುಂಬಾ ಥ್ಯಾಂಕ್ಸ್ ಸರ್ ತಮ್ಗೆ. ಅವ್ರ ಕಡೆಯಿಂದ ನಿಮ್ಗೂ ಅವ್ರ ಕಡೆ ಹೇಳ್ತಾ ಇದಾರೆ ನಿಮ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ. ಸೊ ಎಲ್ಲಾರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು. ನಿಮಗೆ ಒಳ್ಳೇದಾದ್ರೆ, ನಿಮಗೆ ಖುಷಿ ಆದ್ರೆ ಅಷ್ಟೇ ಸಾಕು. ಓವರ್ ಆಲ್ ಗುರು ಸರ್, ಲಾಸ್ಟ್ ಸರ್ ಒಂದು ಕ್ವಶನ್ ಇದೆ ಲಾಸ್ಟ್. ಈ 9 ವರ್ಷ 10 ವರ್ಷ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆ ಬಂತಂದ್ರೆ ನಾವು ರೀಬ್ಯಾಲೆನ್ಸ್ ನ ರೆಕಮೆಂಡ್ ಮಾಡ್ಬೋದಾ? 9-10 ವರ್ಷದಲ್ಲಿ ಕೊಡ್ಬೋದು ವೀರೇಶಿ, ಆತರ ಏನಿಲ್ಲ. ಒಂದು ಅರ್ಧ ತರ ಕೊಟ್ಟು, ವೈ ಬಿಕಾಸ್ ದ ಅಬ್ಸರ್ಪ್ಷನ್ ಆಫ್ ದ ನ್ಯೂಟ್ರಿಷನ್ ಆ ಟೈಮಲ್ಲೂ ನಡೆಯುತ್ತೆ, ಆಗತ್ತೆ. ಬಟ್ ನಾನ್ ಕೆಲವ್ರು ಹೇಳೋದೇನು ಅಂತಂದ್ರೆ, ಅಲ್ಲಿ ತನಕ ಯಾಕೆ. ನನಗೆ ನಿನ್ನೆ ಮಗುಗೆ ಇನ್ಸುಲಿನ್ ಕೊಡ್ತಾ ಇದೀವಿ ಅಂತ ಒಬ್ರು ಹೇಳಿದ್ರು, ಗೊತ್ತಾ? ಮಗುಗೆ ಇನ್ಸುಲಿನ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಅವರು ಡಾಕ್ಟರ್ ವಾದಿರಾಜ್ ಅಂತ, ನನ್ನ ಫ್ಯಾಮಿಲಿ ಡಾಕ್ಟರ್. ಅವರು ಇಸ್ ಅ ಗ್ರೇಟ್ ಡಾಕ್ಟರ್. ಅವರು ನಾನು ಅವ್ರ ಹತ್ರ ಕಳಿಸಿದ್ದೆ, ಅವ್ರನ್ನ ಕರ್ಕೊಂಡು ಹೋಗಪ್ಪ, ಅದು ಒಳ್ಳೇದಲ್ಲ ಅಂತ. ಅಲ್ಲಿಗೆ ಹೋದ್ರೆ ಹೇಳಿರೋದೇನು ಅಂತಂದ್ರೆ, ಕೆಜಿ ಗಟ್ಲೆ ಪೇಡ ತಿನ್ಸಿದಾರೆ ಹುಡುಗಿಗೆ. ಪೇಡ ಅವ್ರು ಪೂರ್ತಿ ಇಂಟ್ರಾಗೇಷನ್ ಮಾಡಿದಾರೆ. ಅಲ್ಲಿ ಹೋದಾಗ ಏನಕ್ಕಪ್ಪ, ಏನಕ್ಕೆ ಹಿಂಗಾಗಿದೆ ಏನು ಅಂತಂದಾಗ ಸಿಕ್ಕಾಪಟ್ಟೆ ಪೇಡ ತಿಂತಿತ್ತಂತೆ ಆ ಮಗು. ಓಕೆ, ಕೆಜಿ ಗಟ್ಲೆ ಅದು ತಿಂದಿರೋದು ಪೇಡ. ದೆನ್ ನೌ ದೇ ಗಾಟ್ ದಟ್. 2 ದಿನದಲ್ಲಿ ಆ ಹುಡುಗನ್ ಶುಗರ್ 300 ಇಂದ 180 ಬಂದಿದೆಯಂತೆ. ಅವ್ರ ನಿನ್ ಟೀಮ್ ಅವ್ರೆ ನೋಡೋರು, ಯಾರು ಆ ಶಿವಾಜಿ 180 ಬಂದಿದೆಯಂತೆ. ಇನ್ನ ಒಂದು ಅಲ್ಲೇ ಉಳಿಸ್ಕೊಂಡು ಅವರೆಲ್ಲ ನೀಟಾಗಿ ಟ್ರೀಟ್ ಮಾಡಿ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಇದು ಏನಕ್ಕೆ ಕೇಳ್ತೀನಿ ಅಂತಂದ್ರೆ, ಆ ಹಂತಕ್ಕೆ ಹೋಗಕ್ ಯಾಕೆ ಬಿಡ್ಬೇಕು? ಅಲ್ಲ ಸರ್, ಆಲ್ರೆಡಿ ಬಂದ್ಬಿಟ್ಟಿರ್ತಾರಲ್ಲ ಸರ್, ಹಂತದಲ್ಲಿ ಇದ್ದಲ್ಲಿ ನಾವು ಅದನ್ನ ರೆಕಮೆಂಡ್ ಮಾಡೋದಕ್ಕೆ ಒಂದು ಅರ್ಧ ತರ ಕೊಟ್ಟು ವಿ ಕ್ಯಾನ್ ಸ್ಟಾರ್ಟ್. ವರ್ಜಿನ್ ಕೋಕೋನಟ್ ಆಯಿಲ್ ಆಲ್ಮೋಸ್ಟ್ 99% ಅವ್ರಿಗೆ ಕೆಲಸ ಮಾಡುತ್ತೆ ಸರ್. ಬಟ್ ಅಂತ ಒಂದು ಆಲ್ರೆಡಿ ಆ ಕೇಸಸ್ ಬಂದ್ಬಿಟ್ಟಿದೆ ಅಂತಂದ್ರೆ ನಾವು ಒಂದು ಹಾಫ್ ಕೊಡ್ಬೋದಲ್ಲ? ಡೆಫಿನೆಟ್ಲಿ ಯು ಕ್ಯಾನ್ ಪ್ರೊವೈಡ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.